ನಮಸ್ಕಾರ. ಟಿವಿ ವಿಕ್ರಮದ ಪಾಡ್ಕಾಸ್ಟ್ಗೆ ಆತ್ಮೀಯವಾದ ಸ್ವಾಗತ. ನಾನು ಶ್ವೇತಾ. ಇವತ್ತಿನ ವಿ ಟಾಕ್ ಹೈಫೈ ಹರಟೆಯಲ್ಲಿ ನನ್ನೊಟ್ಟಿಗಿದ್ದಾರೆ ಓರ್ವ ರಾಜಕೀಯ ಮುಖಂಡರು, ಕನ್ನಡ ಚಿತ್ರರಂಗದ ನಟರು, ಮಾಜಿ ಸಚಿವರು. ಹೌದು, ಚಿತ್ರರಂಗ ಅಂತ ಬಂದರೆ ಇವತ್ತು ಯಾವಾಗಲೂ ಕೂಡ ಇವರು ನವತಾರೆ ಅಂತಲೇ ಮಿಂಚಿದ್ದಾರೆ. ಇನ್ನು ರಾಜಕೀಯ ರಂಗ ಅಂತ ಬಂದರೆ ಅಶ್ವಮೇಧದಲ್ಲಿ ಗೆದ್ದು ಬಂದಂತಹ ಶರವೇಗದ ಸರದಾರ ಅಂತಲೇ ಹೇಳಬಹುದು. ಹೌದು, ಮಾಜಿ ಸಚಿವರು, ಮಾಜಿ ಶಾಸಕರು, ಹಾಗೆ ವಿಧಾನಮಂಡಲ ಸಮಿತಿಯ ಮಾಜಿ ಅಧ್ಯಕ್ಷರು ಆಗಿರುವಂತಹ ಕುಮಾರ್ ಬಂಗಾರಪ್ಪ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್, ನಿಮಗೆ ನಮ್ಮ ಟಿವಿ ವಿಕ್ರಮದ ಪಾಡ್ಕಾಸ್ಟ್ಗೆ ಆತ್ಮೀಯವಾದ ಸ್ವಾಗತ ಸರ್. ಥ್ಯಾಂಕ್ ಯು ವೆರಿ ಮಚ್. ಭಾಳ ಧನ್ಯವಾದಗಳು ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ. ಖಂಡಿತ ಸರ್. ಅಂದರೆ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಪ್ರಸ್ತುತ ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಸಿಕ್ಕಾಪಟ್ಟೆ ನಿರತರಾಗಿದ್ದೀರಿ, ಬ್ಯುಸಿ ಶೆಡ್ಯೂಲ್ ಇದೆ. ವಕ್ಫ್ ಅಂದ ಕೂಡಲೇ ತಾವು ಬಹುಶಃ ಅಂದರೆ ಒಂದು ಗ್ರೌಂಡ್ ಲೆವೆಲಲ್ಲಿ ಇಳಿದು ತನಿಖೆನ ಮಾಡ್ತಾ ಇರೋದಾಗಿರಬಹುದು, ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳೋದಾಗಿರಬಹುದು. ಪ್ರತಿಯೊಂದು ಕೂಡ ನಿಮ್ಮ ಒಂದು ಸಮಯ, ಪರಿಶ್ರಮ ಹಾಕಿ ವಕ್ಫ್ ಅನ್ನುವಂಥ ಆಳ ಅಗಲವನ್ನು ಅರಿಯೋದ್ರಲ್ಲಿ ತಾವು ನಿರತರಾಗಿದ್ದೀರಿ. ಸೊ ಹೀಗಾಗಿ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಜನರಿಗೆ ವಕ್ಫ್ ಅಂದರೆ ಏನು, ಅದರ ಇತಿಹಾಸ ಏನು ಅಂತ ತಿಳ್ಕೊಳ್ಳೋಣ ಅಂದರೆ ಏನು ಹೇಳ್ತೀರಿ ಸರ್? ಈ ಬೇಸಿಕಲಿ ವಕ್ಫ್ ಅನ್ನೋ ಪದ ಏನಿದೆ, ಇದು ನಮಗೂ ಕೂಡ ಹೊಸದೇ. ಯಾಕಂದರೆ ನಾವೇನು ಭಾಳ ವರ್ಷಗಳಿಂದ ಕೇಳಿದವರಲ್ಲ, ಆ ಸಮಾಜದಲ್ಲೂ ಕೂಡ ಬೆಳೆದವರಲ್ಲ. ಸಾಮಾನ್ಯವಾಗಿ ಸಾಮಾನ್ಯವಾಗಿ ಸಾರ್ವಜನಿಕರೇ ವಕ್ಫ್ ಅಂದ ತಕ್ಷಣ ಯಾವುದೋ ಒಂದು ನಮ್ಮ ಅಲ್ಪಸಂಖ್ಯಾತರ ಮುಸಲ್ಮಾನರದ ಯಾವುದೋ ಒಂದು ಕಾನೂನು ಇರ್ಬೋದು ಅಂಥೇಳಿ ಅನ್ನಿಸ್ಬಿಡ್ತದೆ. ಆದರೆ ವಕ್ಫ್ ಅನ್ನೋದು ಒಂದು ಪದ ನಮ್ಮ ದೇಶದ ಮತ್ತು ರಾಜ್ಯದ ಮತ್ತು ನಮ್ಮ ಸಾರ್ವಜನಿಕರ, ವಿಶೇಷವಾಗಿ ರೈತರ ಬಾಳಲ್ಲಿ ಹೊಕ್ಕು ಬಂದಿರತಕ್ಕಂಥ ಕ್ಷಣಗಳು ಕೂಡ ಇದ್ದಾವೆ. ನಮ್ಮ ಇತಿಹಾಸ ಪುಟದಲ್ಲಿ ಇವೆಲ್ಲವೂ ಕೂಡ ಭಾಳಷ್ಟು, ಕೆಲವೆಲ್ಲವೂ ಎಂಥದ್ದು ಏನು ಹೇಳ್ತಾರೆ ಸೀಕ್ರೆಟ್ಸ್, ಇವೆಲ್ಲವೂ ಅಡಿಗೆಗೆ ಹೋಗಿದ್ದಾವೆ. ಒಂದು ವಕ್ಫ್ ಅನ್ನೋ ಪದ ಇದು ನಮ್ಮ ಪದ ಅಲ್ಲ, ಇದು ಅರಬ್ ದೇಶದಲ್ಲಿ ಸರ್ವೇ ಸಾಮಾನ್ಯ ಅಲ್ಲಿಂದ ಬಂದಿರತಕ್ಕಂಥ ಪದ. ವಕ್ಫ್ ಅನ್ನೋದು ಒಂದು ರೀತಿಯಲ್ಲಿ ಒಬ್ಬರು ಒಪ್ಪಂದ, ಒಂದು ಕಾಂಟ್ರಾಕ್ಟ್, ಒಂದು ದಾನ, ಈ ಥರದ ಪದಗಳನ್ನು ಅಲ್ಲಿ ಉಪಯೋಗ ಮಾಡ್ತಾರೆ. ಅಲ್ಲಿ ಅರೇಬಿಕ್ ಭಾಷೆಯಲ್ಲಿ ಬೇರೆ ಬೇರೆ ಥರದಲ್ಲೂ ಇದೆ. ವಕ್ಫ್ ಬೈ ಇದು ಅಂಥೇಳಿ ಮತ್ತು ವಕ್ಫ್ ಬೈ ಔಲಾದ್ ಅಂಥೇಳಿ, ಈ ಥರ ಎಲ್ಲ ಬೇರೆ ಬೇರೆ ರೂಪದಲ್ಲಿ ಅಳವಡಿಸ್ಕೊಳ್ತಾರೆ. ಇದು ಶುರುವಾಗಿದ್ದು ಭಾಳ ಹಿಂದೆ, ಅಂದರೆ 664ರಲ್ಲಿ ಮೊಹಮ್ಮದ್ ಪೈಗಂಬರು ಅವರ ಕಾಲದಲ್ಲಿ ಇದು ವಕ್ಫ್ ಅನ್ನೋ ಪದ. ಒಬ್ಬ ಬಂದು ಮೊಹಮ್ಮದ್ ಪೈಗಂಬರಿಗೆ ಒಂದು ದಾನ ಕೊಡ್ತೀನಿ, ಒಂದು ಜಾಗವನ್ನು ಅಂತ ಹೇಳಿದಾಗ ಅದರಿಂದ ಬಂದಿರತಕ್ಕಂಥ ಫಸಲನ್ನು, ಅದರಿಂದ ಬಂದಿರತಕ್ಕಂಥ ಆದಾಯವನ್ನು ನೀವು ಧಾರ್ಮಿಕ ಕ್ಷೇತ್ರಕ್ಕೆ ಬಳಸ್ಕೋಬೋದು ಅನ್ನೋದಕ್ಕೆ ಒಂದು ವಕ್ಫ್ ಅನ್ನೋದನ್ನು, ಹಾಗಾದರೆ ಒಂದು ವಕ್ಫ್ ಅನ್ನೋದು ಮಾಡು ಅಂತ ಹೇಳಿ ಅಲ್ಲಿಂದ ಒಪ್ಪಂದವನ್ನು ಮಾಡ್ಕೊಂಡಿರ್ತಕ್ಕಂಥ ಕೆಲಸ ಇದು. ಅಲ್ಲಿಂದ ಶುರುವಾಗಿರ್ತಕ್ಕಂಥ ವಕ್ಫು. ತದನಂತರ ಅದು ಆ ಪ್ರಾಂತ್ಯದಲ್ಲಿ, ಅರಬ್ ಪ್ರಾಂತ್ಯದಲ್ಲಿ ಭಾಳಷ್ಟು ಮಟ್ಟಿಗೆ ಇದು ಪ್ರಚಲಿತದಲ್ಲಿ ಇತ್ತು. ಆಗಿನ ಕಾಲದಲ್ಲಿ ಭಾಳಷ್ಟು ಜನ ಅದನ್ನು ಅವರಿಗೆ ಧಾರ್ಮಿಕವಾಗಿ ಅದನ್ನು ಮುತಾಲಿಗಳು ಅಂತ ಹೇಳಿಬಿಟ್ಟು ಅದನ್ನು ನೋಡ್ಕೊಳ್ಳೋದಕ್ಕಂತ ಹೇಳಿ ಒಬ್ಬರನ್ನ ಜವಾಬ್ದಾರಿ ಕೊಟ್ಟರು. ಇದನ್ನು ಲೆಕ್ಕಪತ್ರಗಳನ್ನು ಇಡೋದು ಅಥವಾ ಇದನ್ನೆಲ್ಲ ಇಡೋದು ಅಂತೇಳಿ. ಕಾಲಕ್ರಮೇಣ ಅದೆಲ್ಲದಕ್ಕೂ ಕೂಡ ಅದು ಕ್ಲಾಶಸ್ ಬಂತು. ಅಂದರೆ ಇದರ ವ್ಯವಹಾರಗಳು ಅಷ್ಟಾಗಿ ಸರಿಯಾಗಿ ನಡೀತಿಲ್ಲ ಅನ್ನೋದಕ್ಕೆ ಒಂದು ಕಾನೂನುಗಳನ್ನು ಮಾಡಬೇಕು ಅಂತೇಳಿ ಅದಕ್ಕೆ ಒಂದು ಕಾನೂನಿನ ಪುಸ್ತಕವನ್ನು ಮಾಡಿದರು. ಆಗಿನ ಕಾಲದಲ್ಲೇ ವಕ್ಫ್ ಅನ್ನೋದಕ್ಕೆ ಒಂದು ಕಾನೂನನ್ನು ಮಾಡ್ತಾ ಬಂದರು. ಅದು ಆಗಿನ ಕಾಲದಲ್ಲಿ ಪೂರ್ವಿಕರಿದ್ದವರು ಮಾಡಿದ್ದಾರೆ. ತದನಂತರ ಮೊಘಲರು ಬಂದರು, ಆಗೂ ಕೂಡ ಅಲ್ಲೆಲ್ಲದನ್ನೂ ಕೂಡ ಮಾಡ್ಕೊಂಡಿದ್ದಾರೆ. ನಮ್ಮ ದೇಶಕ್ಕೆ ಅಥವಾ ನಮ್ಮ ಅಖಂಡ ಭಾರತ, ಆವಾಗಿನ ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಭಾರತ, ಇವಾಗಿನ ಅಖಂಡ ಭಾರತವನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ಮೊಹಮ್ಮದ್ ಗಜ್ನಿ ಆಗ ಬಂದಿರತಕ್ಕಂಥ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಇದು ನಮ್ಮ ದೇಶಕ್ಕೆ ಬಂದಿರತಕ್ಕಂಥದ್ದು ವಕ್ಫ್ ಅನ್ನೋ ಪದ. ಅಂದರೆ ಅವರು ಬಂದುಬಿಟ್ಟು ಯಾವತ್ತು ನಮ್ಮ ರಾಜರನ್ನು ಸೋಲಿಸಿ ಅವರು ಆಡಳಿತವನ್ನು ಶುರು ಮಾಡ್ತಕ್ಕಂಥ ಸಂದರ್ಭ ಬಂತು. ಆಗ ಆ ಪ್ರಾಂತ್ಯವನ್ನು, ಆ ಜಾಗಗಳಿಗೆ ಯಾವಾಗ ಇವರು ಮಸೀದಿಗಳನ್ನ ಕಟ್ಟಕ್ಕೆ ಶುರು ಮಾಡಿದರು, ಅಲ್ಲೇ ಈ ಮೈದಾನಗಳನ್ನು ಮಾಡೋಕ್ಕೆ ಶುರು ಮಾಡಿದರು ಅಥವಾ ದರ್ಗಾಗಳನ್ನು ಶುರು ಮಾಡಿದರು, ಆಗ ಇವೆಲ್ಲಕ್ಕೂ ಕೂಡ ಈ ವಕ್ಫ್ ಅನ್ನೋದನ್ನು ಇವ್ರುಗಳೇ ಮಹಾರಾಜರುಗಳು ಅಥವಾ ಇದ್ದಂಥ ಅಲ್ಲಿಯ ಮುಸಲ್ಮಾನ್ ಹಿರಿಯರು ಏನಿದ್ರು ಅವರೆಲ್ಲರೂ ಈ ಜಾಗವನ್ನು ಧಾರ್ಮಿಕಕ್ಕೆ ಕೊಡ್ತಾ ಬಂದರು. ಇದು ಕಾಲಕ್ರಮೇಣ ಇಡೀ ಭಾರತ ಮೊಘಲರ ಆಡಳಿತಕ್ಕೆ ಬಂದಾಗ
ಎಲ್ಲೆಲ್ಲಿ ಮೊಘಲ್ ರಾಜರುಗಳು ಅಲ್ಲಿ ಹೋಗಿ ಅವರ ರಾಜ್ಯಭಾರವನ್ನು ಮಾಡ್ತಾಯಿದ್ರು, ಭಾಳಷ್ಟು ಜಾಗದಲ್ಲಿ ಮಸೀದಿಗಳನ್ನು ಕಟ್ಟಿಸಿರ್ತಕ್ಕಂಥದ್ದು ಅಥವಾ ಮತ್ತೊಂದು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ನೇರವಾಗಿ ಕಂಡ ಜಾಗಗಳನ್ನು ವಕ್ಫ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾ ಬಂದ್ಬಿಟ್ಟು. ಅದು ಆಗಿನಿಂದಲೇ ಶುರುವಾಗಿದೆ ಸರ್? ಹಾಗಾದ್ರೆ ಆಗಿನಿಂದ ಶುರುವಾಗಿದೆ ವಕ್ಫ್ ಅನ್ನೋದು. ಅಂದರೆ ಇದರಲ್ಲಿ ಭಾಳಷ್ಟು ಜನನ ಮಧ್ಯದಲ್ಲಿ ಇದಕ್ಕೆ ಕಾನೂನನ್ನ ತಂದುಬಿಟ್ಟು ಇದಕ್ಕೆ ಜನಿಕವಾಗಿ ಯಾವುದು ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅಕೌಂಟ್ಸ್ ಇಡೋದು ಮತ್ತೊಂದು ಇಡೋದು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರೂ ಕೂಡ ಅದರಲ್ಲಿ ಭ್ರಷ್ಟಾಚಾರ ಆಗಿನ ಕಾಲದಿಂದನೂ ಆಡ್ತಾ ಬಂದಿದೆ, ಇವತ್ತಿನವರೆಗೂ ಕೂಡ ನಡೆದಿದೆ. ಹಾಗಾಗಿ ಇದು ಆದ ನಂತರ ಕಾನೂನುಗಳನ್ನು 1816 ಅಥವಾ 1817 ಒಂದು ಬ್ರಿಟಿಷರು ಬಂದ ಮೇಲೆ ಒಂದು ಕಾನೂನನ್ನು ಫಸ್ಟ್ ಟೈಮ್ ಮಾಡಿದರು, ವಕ್ಫ್ ಅಂತ ಹೇಳ್ಬಿಟ್ಟು. ಅವರು ಮೋರರ್ಲೆಸ್ ಅವರೊಂದು ಸ್ವಲ್ಪ ಈ ಚರ್ಚಿಗೆ ರಿಲೇಟೆಡ್ ಏನು ಕಾನೂನುಗಳಿದ್ವೋ ಅದಕ್ಕೆ ಬ್ಲೆಂಡಾಗಿ ನೋಡ್ಕೊಂಬಿಟ್ಟು ಇಲ್ಲಿ ಭಾರತದಲ್ಲಿ ಒಂದು ಕಾನೂನುಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಅವರು ಕೂಡ ಅದೇ ರೀತಿಯಲ್ಲಿ ಮಾಡಿದರು. ಬಟ್ ಇದು ಮಾಡ್ತಾ ಇವತ್ತಿನ ದಿನಕ್ಕೆ ಇವತ್ತು ಬದಲಾವಣೆಗಳನ್ನು ತರಲೇಬೇಕು ಅನ್ನೋ ಕಾಲಕ್ಕೆ ಭಾರತದಲ್ಲಿ ಭಾಳಷ್ಟು ದೊಡ್ಡ ನಮಗೆ ಕಾನೂನು ಪ್ರಕಾರವಾಗಿ ಒಂದು ನಮ್ಮ ಸಂವಿಧಾನದ ಅಡಿನಲ್ಲಿ ನಾವು ಎಲ್ಲೂ ಕೂಡ ವಕ್ಫ್ ಅನ್ನೋ ಪದ ಎಲ್ಲೂ ಇಲ್ಲ. ಆದರೆ ನಮ್ಮ ಸಂವಿಧಾನದ ಆ್ಯಕ್ಟ್ ಪ್ರಕಾರ ಅಥವಾ ಕಾನೂನು ಪ್ರಕಾರವಾಗಿ 1954 ಒಂದು ವಕ್ಫ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮು ಬರ್ತದೆ. ಅದೇ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಗಿತ್ತು ಅಂದರೆ ಬ್ರಿಟಿಷ್ ಮೊಘಲರ ಆಡಳಿತದಲ್ಲಿ ವಕ್ಫ್ ಚಿತ್ರಣ ಹೇಗಿತ್ತು ಅಂತಂದರೆ ಅಲ್ಲೂ ಕೂಡ ಸ್ವಾತಂತ್ರ್ಯ ಆದಮೇಲೆ ಹೇಗಿದೆ ಅಂತ ಅಲ್ಲೂ ಕೂಡ ಬ್ರಿಟಿಷ್ ಟೈಮ್ನಲ್ಲಿ ಭಾಳಷ್ಟು ಸಮಸ್ಯೆಗಳು ಬಂದಿದ್ವು. ಅಂದರೆ ವಕ್ಫ್ ಇದನ್ನು ಯಾರು ಮುತಾಲಿಗಳು ಅಂತ ಹೇಳ್ಬಿಟ್ಟು ಇವ್ರನ್ನ ನೋಡ್ಕೊಳಕ್ಕಂತ ಇಟ್ಟಿದ್ರು, ಅವ್ರುಗಳೇ ಅವ್ಯವಹಾರ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಇದ್ರ ಜನ ಕೊಟ್ಟಿರ್ತಕ್ಕಂಥ ದುಡ್ಡನ್ನು ಅವರೇ ಸ್ವಂತಿಕೆ ಬಳಸೋದು, ಜಾಗ ಕೊಟ್ಟಿರ್ತಕ್ಕಂಥದ್ದನ್ನ ಅವ್ರ ಫ್ಯಾಮಿಲಿಗೇ ಹಾಕೊಳ್ಳೋದು, ಬಂದಿರತಕ್ಕಂಥ ಆದಾಯವನ್ನು ಇವರೆಲ್ಲರೂ ಕೂಡ ಎಲ್ಲಿ ಇಡಬೇಕಿತ್ತು ಅದನ್ನು ಇಡದೆ ಅವ್ರ ಸ್ವಂತಿಕೆಯಾಗಿ ಬಳಸಿರ್ತಕ್ಕಂಥದ್ದು, ಈ ಥರದ್ದೆಲ್ಲವೂ ಕೂಡ ಇತಿಹಾಸದ ಪುಟಗಳಲ್ಲಿ ಬಂದುಬಿಟ್ಟಿದ್ದಾವೆ. ಬಟ್ ನಮಗೆ 1954 ಆ್ಯಕ್ಟ್ ಆದಮೇಲೆ 54 ಆ್ಯಕ್ಟ್ ಆದಮೇಲೆ ಇದಕ್ಕೊಂದು ಚಿತ್ರಣ ಮಾಡಿದರು. ಸೆಂಟ್ರಲ್ ಆ್ಯಕ್ಟ್, ಒಂದು ಸೆಂಟ್ರಲ್ ಬೋರ್ಡ್ ಅಂತೇಳಿ ವಕ್ಫ್ ಬೋರ್ಡ್ ಅಂತೇಳಿ ಮಾಡಿದರು. ರಾಜ್ಯಗಳೆಲ್ಲವೂ ಕೂಡ ಇದನ್ನು ವಕ್ಫ್ ಬೋರ್ಡ್ ಅಂತ ಹೇಳ್ಬಿಟ್ಟು ರಾಜ್ಯಗಳೆಲ್ಲದೂ ಕೂಡ ವಕ್ಫ್ ಬೋರ್ಡ್ ಮಾಡಿದರು. ಮತ್ತು ಉತ್ತರ ಪ್ರದೇಶ್, ಹರಿಯಾಣ, ಡೆಲ್ಲಿ ಮತ್ತು ಇನ್ನೂ ಒಂದು ಗುಜರಾತ್, ಈ ಜಾಗಗಳಲ್ಲೆಲ್ಲ ಸಿಯಾಸ್ ಅಂಡ್ ಸುನ್ನೀಸ್ ವಕ್ಫ್ ಬೋರ್ಡ್ ಅಂತೇಳಿ ಪ್ರತ್ಯೇಕವಾಗಿ ಮಾಡಿದ್ರು. ಅಂದರೆ ಆಯಾ ಸಮಾಜದ ದುಡ್ಡು ಕೊಟ್ಟಿರೋರು ಅಲ್ಲಲ್ಲೇ ಬಳಸ್ಕೊಳ್ಳೋ ರೀತಿಯಲ್ಲಿ ಅದು ಕೂಡ ಎಲ್ಲವೂ ಕೂಡ ಕನ್ಫ್ಯೂಷನಿಗೆ ಬಂತು. ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೇರೆ ಕಡೆಗೆ ಅಥವಾ ಕರ್ನಾಟಕದಲ್ಲಿ ಇಲ್ಲೆಲ್ಲೂ ಕೂಡ ಎರಡೆರಡು ಮಾಡಲೇ ಇಲ್ಲ, ಇಲ್ಲಿ ಒಂದೇ ಇತ್ತು. ಹಾಗಾಗಿ ವಕ್ಫ್ ಅನ್ನೋ ವಿಚಾರದಲ್ಲಿ ಎಲ್ಲಿ ಈ ಥರದ ಸಮಸ್ಯೆಗಳನ್ನು ಬರ್ತದೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಈ ಕಾನೂನುಗಳನ್ನು ಏನು ತಂದರು, ಅಲ್ಲಿ ಮೇಜರ್ ಆಗಿ ಪವರ್ಸ್ ಎಲ್ಲದನ್ನೂ ಕೂಡ ಸರ್ವೆ ಕಮಿಷನರ್ ಅಂತೇಳಿ ಒಬ್ಬರನ್ನ ಹಾಕಿದರು. ಅದಕ್ಕೆ ಸರ್ವೆ ಕಮಿಷನರ್ ಅಂತ ಹೇಳಿಬಿಟ್ಟು ಏನು ಮಾಡಿದರು, ಆ ಸರ್ವೆ ಕಮಿಷನರು ಹ್ಯಾಸ್ ಆಲ್ ದ ಪವರ್ಸ್, ಕಾಲ್ ಫಾರ್ ದ ರೆಕಾರ್ಡ್ಸ್ ಅಥವಾ ಗೋ ಇನ್ಸ್ಪೆಕ್ಟ್, ಅವರೇ ಹೋಗ್ಬಿಟ್ಟು ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ಪತ್ರಗಳನ್ನೆಲ್ಲ ಪರಿಶೀಲನೆ ಮಾಡ್ತಕ್ಕಂಥದ್ದು, ನಿರ್ಧಾರ ಮಾಡಿಕೊಡ್ತಕ್ಕಂಥದ್ದು ಎಲ್ಲದಕ್ಕೂ ಕೂಡ ಅವ್ರಿಗೆ ಕೊಟ್ಟರು. ಅದನ್ನು ಕಂಪ್ಲೀಟಾಗಿ ನೋಡ್ಕೊಳ್ತಕ್ಕಂಥ ಇದಕ್ಕೆ ನೆಕ್ಸ್ಟ್ ಸಬ್ಸಿಕ್ವೆಂಟ್ PV ನರಸಿಂಹರಾವ್ ಅವರು ಬಂದಂಥ ಸಂದರ್ಭದಲ್ಲಿ ಆವತ್ತಿನ ಸರ್ಕಾರ ಅದಕ್ಕೆ ಮತ್ತೊಂದು ರೂಪ ಕೊಡ್ತು. ಕೆಲವು ಜುಡಿಷರಿ ಪವರ್ಸು ಇದನ್ನೆಲ್ಲದೂ ಕೊಡ್ತಕ್ಕಂಥ ಕೆಲಸ ಮಾಡ್ತು. ಆಮೇಲೆ ಇದೇ ರೀತಿಯಲ್ಲಿ ಬಹಳ ಒಂದು ಹಂತಕ್ಕೆ ಹೋದಾಗ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ, ದಟ್ ಈಸ್ 2013 ಒಂದು ನಿರ್ದಿಷ್ಟವಾಗಿರತಕ್ಕಂಥ ಜುಡಿಷರಿ ಪವರ್ಸನ್ನು ಅದನ್ನು ಫುಲ್ ಫ್ಲೆಡ್ಜಾಗಿ ಎನ್ಯಾಕ್ಟ್ ಮಾಡಿಬಿಟ್ರು. ಅಂದರೆ ಅಲ್ಲಿ ಟ್ರಿಬ್ಯುನಲ್ ಏನು ಕೊಡ್ತದೆ ನಿರ್ಧಾರ, ವಕ್ಫ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಕ್ಕಂಥ ಪವರ್ಸ್ನೂ ಕೊಟ್ಟರು. ಮತ್ತು ಯಾರೇ ಒಬ್ಬ ರೈತ ನನಗೆ ಸಮಸ್ಯೆ ಆಗಿದೆ, ನಾನು ಹೋಗ್ಬಿಟ್ಟು ಎಲ್ಲೋ ಒಂದು ಹತ್ರ ಕೇಳಬೇಕು ಅಂದರೆ ವಕ್ಫ್ ಬೋರ್ಡಿಗೆ ಹೋಗ್ಬಿಟ್ಟು ನೀನು ಟ್ರಿಬ್ಯುನಲಲ್ಲಿ ಕೇಳಬೇಕು ಅನ್ನೋ ಕೆಲಸವನ್ನು ಮಾಡಿದರು. ಆದರೆ ವಕ್ಫ್ ಬೋರ್ಡಲ್ಲಿ ಹೋಗ್ಬೇಕಾದ್ರೆ ಅವರಿಗೆ ದಾಖಲಾತಿ ಇದೆಯೋ ಇಲ್ವೋ ಪ್ರಶ್ನೆ ಇರೋದಿಲ್ಲ, ತನ್ನ ದಾಖಲಾತನ್ನು ತಾನು ತಗೊಂಡು ಹೋಗಿ ತೋರಿಸೋಂಥ ಪರಿಸ್ಥಿತಿ ಬಂತು. ಆದರೆ ಇವರು ಪೂರ್ವಿಕರು, ಹಳೆ ರೈತರು, ಮತ್ತೊಬ್ಬರು ದಾಖಲಾತಿಗಳನ್ನು
ಪಿತ್ರಾರ್ಜಿತ ಬಂದಿರತಕ್ಕಂಥ ಆಸ್ತಿಗಳಲ್ಲಿ ಕೆಲವೆಲ್ಲವೂ ಕೂಡ ಕೆಲವು ಹತ್ರ ದಾಖಲಾತಿಗಳು ಇರ್ತವೆ, ಕೆಲವು ಹತ್ರ ದಾಖಲಾತಿ ಇಲ್ಲದೆ ಹಾಗೆ ವಂಶ ಪಾರಂಪರ್ಯವಾಗಿ ಮಾಡ್ಕೊಂಬಂದಿರತಕ್ಕಂಥ ಕೆಲಸಗಳಿಗೂ ಕೂಡ ಅವ್ರಿಗೆ ದಾಖಲಾತಿ ಇರೋದಿಲ್ಲ, ಇವ್ರಿಗೂ ದಾಖಲಾತಿ ಇರೋಲ್ಲ. ಆದರೆ ಅವ್ರು ವಕ್ಫ್ ಅಂತ ಮಾಡಿದ ಮೇಲೆ ನಮ್ಮ ಪಾಣಿಗಳಲ್ಲಿ ಆಟೋಮೆಟಿಕ್ಕಾಗಿ ಕಾಲಮ್ ನಂಬರ್ 11ನಲ್ಲಿ ವಕ್ಫ್ ಅಂತೇಳಿ ಬರೆಯೋಕ್ಕೆ ಶುರು ಮಾಡಿ. ಸರ್, ಈ ತಿದ್ದುಪಡಿನೇ ನಿಜವಾಗ್ಲೂ ಇಷ್ಟೊಂದು ಸಮಸ್ಯೆ ಸೃಷ್ಟಿಯಾಗ್ತಾ ಇದೆ. ಅಂದರೆ ಸಾಮಾನ್ಯವಾಗಿ ಯಾರಿಗೇ ಆದರೂ ಒಂದು ಪ್ರಾಪರ್ಟೀಸ್ ಆಸ್ತಿ ಬಗ್ಗೆ ಏನೇ ಒಂದು ಕನ್ಫ್ಯೂಷನ್ಸ್, ಗೊಂದಲ ಅಥವಾ ಏನೇ ಸಮಸ್ಯೆಗಳಾದಾಗ ಕಾನೂನಿನ ಮೊರೆ ಹೋಗ್ಬೋದು, ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಅನ್ನೋದಿತ್ತು. ವೆನ್ ಇಟ್ ಕಮ್ಸ್ ಟು ವಕ್ಫ್ ಪ್ರಾಪರ್ಟಿ ಅಂತ ಬಂದಾಗ ಈ ತಿದ್ದುಪಡಿ ನಿಜವಾಗ್ಲೂ ಬೇಕಾಗಿತ್ತಾ ಸರ್? ಇವಾಗ ನಮ್ಮ ದೇವಸ್ಥಾನಗಳಿದ್ದು ಶಾಲೆಗಳಿಗೆ ಜಾಗಗಳನ್ನ ಇಟ್ಟಿದ್ರು. ಅಂದರೆ ದೇವಸ್ಥಾನಗಳಿಗೂ ಜಾಗ ಇದ್ದು ಶಾಲೆಗಳಿಗೆ ಜಾಗ ಇತ್ತು. ಯಾಕಂದರೆ ಒಂದು ಕಾಲದಲ್ಲಿ ಏನಿತ್ತು ಅಂದರೆ ಶಾಲೆ ನಡೆಸೋದು ಭಾಳ ಕಷ್ಟ ಇತ್ತು, ದೇವಸ್ಥಾನಗಳು ನಡೆಸೋದು ಅಷ್ಟೇ ಕಷ್ಟ ಇತ್ತು. ಯಾಕಂದರೆ ದೀಪಕ್ಕೆ ಎಣ್ಣೆ ಬೇಕು, ಬಣ್ಣ ಸುಣ್ಣ ಮಾಡಬೇಕು, ಒಂದು ಜಾತ್ರಾ ಮಹೋತ್ಸವಕ್ಕೆ ಏನಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಮಾಡಬೇಕು ಅಂದರೆ ಅವರಿಗೆ ಆದಾಯಗಳೇ ಇರ್ತಿರ್ಲಿಲ್ಲ. ದೊಡ್ಡ ದೊಡ್ಡ ದೇವಸ್ಥಾನಗಳು ನಮ್ಮ ಪೂರ್ವಿಕರುಗಳು ಕಟ್ಸೋಗ್ಬಿಟ್ಟಿದ್ರು. ನಮ್ಮ ದೇವಸ್ಥಾನಗಳು, ಮಠಗಳು ಇವೆಲ್ಲವೂ ಕೂಡ ಇವತ್ತಿಗೂ ಕೂಡ ಆದಾಯದಿಂದ ಸೋರಿಕೆ, ಆದಾಯದಲ್ಲಿ ಎಲ್ಲವೂ ಕೂಡ ಅವ್ರಿಗೆ ಯಾವುದೂ ಆದಾಯ ಇಲ್ಲ, ಅವರಿಗೆ ಎಲ್ಲೆಲ್ಲೂ ಕೂಡ ಕಳ್ಕೊಂಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಆಗಿನ ಕಾಲದಲ್ಲಿ ಏನು ಮಾಡಿದ್ರು ಅಂದರೆ, ಒಂದು ದೇವಸ್ಥಾನ ಇದೆ ಅಥವಾ ಒಂದು ಮಠ ಇದೆ, ಒಂದು ಶಾಲೆ ಇದೆ ಅಂದರೆ ಅದ್ರ ಪಕ್ಕದಲ್ಲಿ ಒಂದು 20 ಎಕರೆನೋ 30 ಎಕರೆನೋ ಆ ದೇವಸ್ಥಾನದ ಪ್ರಮಾಣಕ್ಕೆ ಇರತಕ್ಕಂಥದ್ದನ್ನು ನೋಡಿಬಿಟ್ಟು ಒಂದು ಜಾಗ ಇಟ್ಟಿರೋರು. ಅದರಿಂದ ಬರ್ತಕ್ಕಂಥ ಆಯದಲ್ಲಿ ವಾರ್ಷಿಕವಾಗಿ ಅದಿಷ್ಟು ಕೂಡ ಓಡಲಿ, ದೀಪ, ಎಣ್ಣೆ ದೀಪ ಅದು ಇದು ಹಚ್ತಾ ಇರಲಿ, ಮತ್ತು ಅದೆಲ್ಲ ಸ್ವಚ್ಛತೆ ಬಗ್ಗೆ ಮತ್ತೊಂದ್ರ ಬಗ್ಗೆ ಇದನ್ನೆಲ್ಲ ಆಡಳಿತವಾಗಿ ಮಾಡ್ಕೊಳ್ಳಿ ಅಂತೇಳಿ. ಯಾಕಂದರೆ ಬೇರೆ ದಕ್ಷಿಣೆಯಿಂದ ಮತ್ತು ಕೊಡಿರತಕ್ಕಂಥ ಇದಕ್ಕೆ ನಡೆಯೋದಿಲ್ಲ ಅನ್ನೋದು ಒಂದು. ಅದೇ ಇದಕ್ಕೆ 1974ರಲ್ಲಿ ಯಾವಾಗ ಭೂಸುಧಾರಣಾ ಕಾನೂನು ಬಂದಾಗ, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಬಂದಾಗ ಏನಾಯಿತು ಅಂದರೆ, ಈ ಜಾಗಗಳನ್ನು ಯಾರ್ಯಾರು ಉಳುಮೆ ಮಾಡ್ತಾಯಿದ್ರು, ದೇವಸ್ಥಾನಗಳಿಗೆ ಜಾಗ ಅಥವಾ ಶಾಲೆ ಜಾಗ, ಫಾರ್ಮ್ ನಂಬರ್ 7 ಅಂತ ಹೇಳಿ ಏನು ಬಂತು, ಅದರ ಪ್ರಕಾರವಾಗಿ ಈ ಜಾಗಗಳನ್ನ ಎಲ್ಲದನ್ನೂ ಕೂಡ ರೈತರಿಗೆ, ಬಡವರಿಗೆ ಕೊಡ್ತಕ್ಕಂಥದ್ದು ಉಳುವನೆ ಹೊಲಗೊಡೆಯ ಮೇಲೆ ಕೊಟ್ಬಿಟ್ರು. ಆ ಟೈಮಿಗೆ ಅದೇ ರೀತಿಯಲ್ಲಿ ಇದನ್ನು ಮಾಡೋದಕ್ಕೆ ಆಗಿಲ್ಲ. ಯಾಕಾಗಿಲ್ಲ ಅಂದರೆ, ಈ ಜಾಗಗಳನ್ನ ಇನ್ ದ ನೇಮ್ ಆಫ್ ಅಲ್ಲಾ ಅಂತೇಳಿ ಬರ್ಸ್ಕೊಂಡ್ಬಿಟ್ಟಿದ್ರು. ಈ ಜಾಗಗಳು ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದ ಹೆಸರಲ್ಲಿ ಅಥವಾ ಯಾವುದೋ ಮಾರಮ್ಮನ ಗುಡಿ ದೇವಸ್ಥಾನದ ಹೆಸರಲ್ಲಿ ಆ ರೈತ ಉಳುಮೆ ಮಾಡ್ಕೊಳ್ತಿದ್ದ ಮುಂಚೆ ಇದ್ದಂಥ ಜಾಗನ ಆ ರೈತರಿಗೆ ಕೊಟ್ಟರು. ಶಾಲೆಯಲ್ಲಿ ಹೆಸರಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಾಗ ಇದ್ದಿದ್ದ ಅವರಿಗೆ ಅಲ್ಲೇ ಕೊಟ್ಬಿಟ್ರು. ಆದರೆ ಇದು ಕಾನೂನು ವ್ಯಾಪ್ತಿಗೆ ಬರಲೇ ಇಲ್ಲ. ಸೊ ಇವತ್ತಿಗೂ ಕೂಡ ವಕ್ಫ್ ಆಸ್ತಿಗಳೇನಿದ್ದಾವೆ ಮೈನಾರಿಟೀಸ್, ಆಗಿನ ಸಂದರ್ಭದಲ್ಲಿ ಪಾಪ್ಯುಲೇಷನ್ ಇದ್ದಿದ್ದು ಬಿಲೋ 1 or 2%, 3% ಇದ್ದಂಥ ಪಾಪ್ಯುಲೇಷನ್ನು ಇವತ್ತು ಯಥೇಚ್ಛವಾಗಿ ಗ್ರೋತ್ ಆಗಿದೆ. ಬಟ್ ಯಾವ ಪ್ರಾಪರ್ಟಿ ಆಗಿನ ಕಾಲದಲ್ಲಿ ಒಂದು ಕಡಿಮೆ ಇತ್ತು, ಅದು ಅಲ್ಲೇನಾದ್ರು ಇರಬೇಕಿತ್ತು, ಕೊಟ್ಟಿದ್ದ ಆಸ್ತಿಗಳು, ವಕ್ಫ್ ಆಸ್ತಿಗಳು, ಇಲ್ಲಾಂದರೆ ಕಡಿಮೆ ಆಗಬೇಕಿತ್ತು. ಯಾಕಂದರೆ ಬಟ್ ಈಗ ಹೇಗಾಗಿದೆ ಅಂದರೆ, ನಿಮಗೆ ಇದು ರೈಲ್ವೇಸು ಹೈಯೆಸ್ಟ್ ಪ್ರಾಪರ್ಟೀಸ್ ಇದೆ, ಡಿಫೆನ್ಸಿಗೆ ನೆಕ್ಸ್ಟ್ ಆಗಿದೆ, ಅದರ ನೆಕ್ಸ್ಟ್ ಹೈಯೆಸ್ಟ್ ಪ್ರಾಪರ್ಟೀಸ್ ಇರೋದೇ ನಿಮಗೆ ವಕ್ಫ್ ಬೋರ್ಡಿಗೆ. ಸರ್, ಹೇಗೆ ಅಂದರೆ ಯಾಕೆ ಈ ರೀತಿ ಅಂದರೆ, ಆಗಲೂ ಕೂಡ ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲೇ ಇದ್ದರು ಅನ್ನುವಂಥದ್ದು, ಅಲ್ಪಸಂಖ್ಯಾತರಾಗಿ ಇದ್ದರೂ ಕೂಡ ಈ ಆಸ್ತಿಗಳೆಲ್ಲ ವಕ್ಫ್ ಬೋರ್ಡಿಗೆ ಸೇರಿದ್ದಾದರೂ ಹೇಗೆ, ಯಾಕೆ ಈ ರೀತಿ ಇಷ್ಟು ಹೆಚ್ಚಾಗಿದ್ದಕ್ಕೆ? ನಮ್ಮ ಕಾನೂನುಗಳು ನಮ್ಮ ಆಗಿನ ಸಂದರ್ಭದಲ್ಲಿ ನಡೀತಕ್ಕಂಥ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇರ್ಬೋದು, ಅಥವಾ ಇಂದಿರಾ ಗಾಂಧಿಯವರ ಸರ್ಕಾರ ಇರ್ಬೋದು, PV ನರಸಿಂಹರಾವ್ ಅವರ ಕಾಲದಲ್ಲಿ ಬಂದಿರತಕ್ಕಂಥ ಸರ್ಕಾರ ಇರ್ಬೋದು, ಇವೆಲ್ಲವೂ ಕೂಡ ಏನು ಮಾಡಿದ್ದಾವೆ ಅಂದರೆ, ಐ ಥಿಂಕ್ ಮೋರ್ ಆರ್ ಲೆಸ್ ಇದನ್ನು ಒಂದು ಸ್ವಲ್ಪ ರಾಜಕೀಯವಾಗಿ ತಗೊಂಡ್ರು ಅಂತ ಹೇಳಿ ನನ್ನ ಅನಿಸಿಕೆ. ಅಂದರೆ ಈ ವರ್ಗವನ್ನು ನಮಗೆ ಬಿಟ್ಟರೆ ಇವರೇನಾದರೂ ಒಂದೇ ಸರಿಗೆ ವೋಟರ್ಸ್ ಆಗಿ ನಮಗೆ ವಿರುದ್ಧ ಆಗಿಬಿಡ್ತಾರೇನೋ ಅನ್ನೋ ಒಂದು ಭಯದಲ್ಲಿ ಈ ಥರ ಮಾಡಿರ್ಬೋದು ಅಂಥೇಳಿ. ಇಲ್ಲ, ಅದನ್ನು ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ, ಅಥವಾ ಆ ರೈತನಿಗೆ ಇವತ್ತಿಗೂ ಕೂಡ ರಕ್ಷಣೆ ಮಾಡಿ, ಇದೇ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಲ್ಲಿ ಕೊಟ್ಟಂಗೆ ಅವ್ರಿಗೂ ಕೂಡ ಕೊಟ್ಬಿಟ್ಟಿದ್ರೆ ಇವತ್ತು ಅವ್ರ ಹಕ್ಕದಾರ ಹಾಕೋಗಿತ್ತು, ಅವ್ರಿಗೂ ರಕ್ಷಣೆ ಸಿಕ್ಕಿರೋದು. ಇವತ್ತು ಈ ಡಿಸ್ಪ್ಯೂಟ್ಸ್ಗಳು ಬರ್ತಿರ್ಲಿಲ್ಲ, ಅಥವಾ ಈ ಕಾನೂನಲ್ಲಿ ನಾವು ಇಷ್ಟೆಲ್ಲ ದೊಡ್ಡದಾಗಿ ಹೋರಾಟ ಮಾಡ್ತಕ್ಕಂಥ ಅವಶ್ಯಕತೆಗಳು ಕೂಡ ಇರ್ತಿಲ್ಲ. ಯಾಕಂದರೆ ಇವತ್ತು ನೋಡಿ, ಒಂದು ನಿಮಗೆ ಇನ್ಸಿಡೆಂಟ್ ಹೇಳ್ತೀನಿ. ಕಲಬುರಗಿನಲ್ಲಿ ಒಂದು ಮಠಕ್ಕೆ ಹೋಗಿದ್ವಿ ನಾವು, ಈಶ್ವರನ ದೇವಸ್ಥಾನದ ಮಠ, ಅದು ಚಿಂಚೋಳಿಯಲ್ಲಿ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಸುಮಾರು 600-700 ವರ್ಷದ ಮಠ ಅದು.
ಅಲ್ಲಿ ನಾವು ಹೋಗಿದ್ದು. ಅಲ್ಲಿ ಆಗಿನ ಕಾಲದ ಬುದ್ಧಿಗಳು, ಅಲ್ಲಿರ್ತಕ್ಕಂಥ ಸ್ವಾಮಿಗಳು ಇದ್ದವ್ರು ಏನು ಮಾಡಿದ್ದಾರೆ, ಹೀಗೆ ಈ ಜಾಗದಲ್ಲಿ ಯಾರೋ ಒಬ್ಬ ಕೆಲಸ ನನಗೊಂದು ಬುದ್ಧರೇ ಒಂದು ಕೆಲಸ ಕೊಡಿ ಅಂತೇಳಿ, ಅಲ್ಪಸಂಖ್ಯಾತ ಒಂದೇ ನಮ್ಮ ಇದಕ್ಕೆ ಸ್ವಾಭಾವಿಕವಾಗಿ ನಾವೆಲ್ಲರೂ ಕೂಡ ಸಾಮರಸ್ಯವನ್ನು ಮತ್ತು ಎಲ್ಲರೂ ಒಟ್ಟಿಗೆ ಬಾಳ್ವೆ ಮಾಡ್ತಕ್ಕಂಥ ಇದಕ್ಕೆ ಸರಿ ಕಸ ಗುಟ್ಕೊಂಡು ನಮ್ಮ ಮಠದಲ್ಲಿ ಇರು ಅಂತ ಹೇಳ್ಬಿಟ್ಟು ಮಠದ ಹೊರಗಡೆಗೆ ಬಾಗಿಲ ಪಕ್ಕದಲ್ಲಿದ್ದಂಥ ಜಾಗವನ್ನು ಅವರಿಗೆ ಕೊಟ್ಟಿದ್ದಾರೆ. ದಿಸ್ ಈಸ್ ಅಬೌಟ್ 400-500 ಇಯರ್ಸ್ ಬ್ಯಾಕ್. ಆಗಿನ ಕಾಲದಲ್ಲಿ ಕೊಟ್ಟಿದ್ದದ್ದು. ಸೊ ಆ ಸ್ವಾಮಿಗಳು ತೀರ್ಕೊಂಡು ಹೋದರು, ಇಲ್ಲಿ ಕೊಟ್ಟಿರ್ತಕ್ಕಂಥವನು ತೀರ್ಕೊಂಡು ಹೋದ. ಇವನಿಗೆ ಮಕ್ಕಳು ಹುಟ್ಟಿದ್ವು. ಈ ಮಕ್ಕಳು ಹುಟ್ಟಿದ್ದು ಅದೇ ಮನೆಯಲ್ಲಿ, ಅದೇ ಒಂದು ಗೂಡಲ್ಲಿದ್ದರು. ತದನಂತರ 2-3 ಜನ್ರೇಷನ್ ಆಯಿತು. ಈಗ ಮೊನ್ನೆ ಒಬ್ಬ ಹುಡುಗ ಇದ್ದವನು, ಇದು ನಮ್ಮ ಅಜ್ಜ ಮತ್ತು ಮುತ್ತಜ್ಜರು ಎಲ್ಲರೂ ಕೂಡ ಇಲ್ಲೇ ಹುಟ್ಟಿ ಬೆಳೆದವರು ಈ ಇದರಲ್ಲಿ, ಹಾಗಾಗಿ ಇದು ವಕ್ಫ್ ವ್ಯಾಪ್ತಿಗೆ ಬರಬೇಕು ಅಂತ ಹೇಳಿಬಿಟ್ಟು, ನಮಗೆ ಬರಬೇಕು, ನೀವು ಇದನ್ನು ತಗೊಳ್ಳಿ ಅಂತ ಹೇಳಿಬಿಟ್ರಾಗ ನಮ್ಮ ಈಗಿನ ಸರ್ಕಾರ ಎಂಟೈರ್ ಮಠಾನ ವಕ್ಫ್ ಅಂತೇಳಿ ಡಿಕ್ಲೇರ್ ಮಾಡಿ. ಈಗ ಎಂಟೈರ್ ಅಲ್ಲಿ ಊರಿಗೂ ಹೋಗಿದ್ವಿ, ಮಠಕ್ಕೂ ಹೋಗಿದ್ವಿ ನಾವೆಲ್ಲ. ಇಡೀ ಊರವರು ವಕ್ಫ್ ಪ್ರಾಪರ್ಟಿಗೆ ಇದನ್ನು ಬರೆದಿದ್ದಾರೆ. ಆದ್ರೆ ನಿಮ್ಮ ಪಾಣಿನಲ್ಲಿ ವಕ್ಫ್ ಅಂತೇಳಿ ಬರ್ತಾ ಇದೆ, ಮಠದ ಹೆಸರೇ ಇಲ್ಲ. ಈಗ 607 ವರ್ಷದ್ದೇ. ಇದೇ ರೀತಿಯಲ್ಲಿ ಯಾದಗಿರಿನಲ್ಲಿ ಒಂದು ಹೊಸ ಯೋಜನೆ, ರೈಲ್ವೇಸ್ ಯೋಜನೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಅಲ್ಲಿ ರೈಲ್ವೆ ಟ್ರ್ಯಾಕ್ ಮಾಡಬೇಕು ಅಂತೇಳಿ ರೈತರ ಜಮೀನನ್ನು ಎಲ್ಲರೂ ಕೂಡ ತಗೊಂಡಿದ್ದಾರೆ. ಸರ್ಕಾರ ತಗೊಬೇಕಾದ್ರೆ ಅವರಿಗೆ ಕಾಂಪನ್ಸೇಷನ್ ಕೊಡಬೇಕಲ್ಲ, ಪರಿಹಾರ ಕೊಡಬೇಕು. ಕೊಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಎಲ್ಲ ದಾಖಲಾತಿ ಪ್ರಕಾರ ರೈತರ ಹೆಸರಿತ್ತು, ಎಲ್ಲದೂ ಇತ್ತು. ಹೋಗಿ ಇನ್ನೇನು ನಾಳೆ ನಾಡ್ದೊಳಗೆ ಅವರಿಗೆ ಚೆಕ್ ಕೊಡಬೇಕು ಅಂದಾಗ ವಕ್ಫ್ ಬೋರ್ಡ್ನವರಿದ್ದವರು, ಇಲ್ಲ ಇದು ನಮ್ಮ ವಕ್ಫ್ದು ಇದು, ಹಾಗಾಗಿ ನಿಮ್ದು ಕಾಂಪನ್ಸೇಷನ್ ಕೊಡೋದಾದರೆ ನೀವು ವಕ್ಫ್ ಬೋರ್ಡಿಗೆ ಕೊಡಬೇಕು, ರೈತರಿಗೆ ಕೊಡೋಂಗಿಲ್ಲ ಅಂದ್ಬಿಟ್ಟು ಪೂರ್ತಿ ಎಂಟೈರ್ ರೈಲ್ವೆ ಪ್ರಾಜೆಕ್ಟ್ ಇಸ್ ಸ್ಟಾಪ್ಡ್. ಇದು ಡಿಸ್ಪ್ಯೂಟ್ ಆಗೋಯ್ತು. ರೈಲ್ವೇಸ್ನವರು ಹಿಂಗೆ ವಕ್ಫ್ ಬೋರ್ಡ್ ಹಾಕಿದ್ದಾರೆ, ಹಾಗಾಗಿ ನಾವು ವಕ್ಫಿಗೆ ಕೊಡೋದು, ರೈತರಿಗೆ ಕೊಡೋದು ಅಂತೇಳಿ ಅಲ್ಲಿ ಇದ್ದೋಯ್ತು. ಇದಕ್ಕಿಂತ ಜಾಸ್ತಿ ಒಂದು ಇನ್ಸಿಡೆಂಟ್ ನಡೆದಿದ್ದು ಮುಂಬೈನಲ್ಲಿ. ಪ್ರಧಾನಮಂತ್ರಿಗಳು ಬಂದ್ಬಿಟ್ಟು ಒಂದು ದೊಡ್ಡ ಜಾಗದಲ್ಲಿ ಒಂದು ಯೋಜನೆಗೆ ಫೌಂಡೇಶನ್ ಸ್ಟೋನ್ ಹಾಕಿದ್ದಾರೆ. ಫೌಂಡೇಶನ್ ಸ್ಟೋನ್ ಹಾಕಿ ಇನ್ನೇನು ಕೆಲಸ ಶುರು ಮಾಡಬೇಕು, ಅದು ಎಲ್ಲೋ ಗುಜರಾತಲ್ಲಿದ್ದವ್ರು ಯಾರೋ ಒಬ್ಬರು, ಇಲ್ಲ ಇಟ್ ಬಿಲಾಂಗ್ಸ್ ಟು ವಕ್ಫ್ ಅಂತ ಹೇಳಿ ಕೊಟ್ಟ ತಕ್ಷಣ ಎಂಟೈರ್ ಪ್ರಾಜೆಕ್ಟ್ ಹ್ಯಾಸ್ ಸ್ಟಾಪ್ಡ್. ಅಂದರೆ ವಕ್ಫ್ ಕಾನೂನಲ್ಲಿ ಏನು ಆಗಿನ ಸಂದರ್ಭದಲ್ಲಿ ಬಲ ಕೊಟ್ಟಿದ್ದಾರೆ ಅಂದರೆ ವೆರಿಫಿಕೇಷನ್ ಆಫ್ ದ ರೆಕಾರ್ಡ್ಸ್. ಈ ಒಂದು ನೋಟಿಸ್ ಮಾಡಬೇಕು ಅಥವಾ ಕೇಳಬೇಕು ಅಥವಾ ಇದನ್ನೇನಾದರೂ ಒಂದು ಹತ್ರ ಕೂತ್ಬಿಟ್ಟು ಮಾತಾಡಬೇಕು, ಈ ಥರದ ಯಾವ ಪದಗಳನ್ನು ಕೂಡ ಅಲ್ಲಿ ಬಳಸಲೇ ಇಲ್ಲ. ಮತ್ತು ಇವರು ಅದನ್ನು ಮಾಡ್ತೂ ಇಲ್ಲ. ನಾನೇ ಲೆಜಿಸ್ಲೇಟಿವ್ ಕಮಿಟಿ ಚೇರ್ಮನ್ ಇದ್ದಾಗ ಐ ಹ್ಯಾವ್ ಡನ್ ನಿಯರ್ಲಿ ಅಬೌಟ್ ಭಾಳ ವರ್ಷಗಳ ಕಾಲ ನಾನು ಅದರಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಐ ಇಶ್ಯೂಡ್ ನಿಯರ್ಲಿ ಅಬೌಟ್ 2768 or 70 ನೋಟಿಸಸನ್ನು ನಾನು ಇಶ್ಯೂ ಮಾಡಿದ್ದೀನಿ. ಸರ್, ಅದೇ ಅಂದರೆ ಈ ನಂಬರ್ಸನ್ನೇ ಇಟ್ಕೊಂಡು ಈಗ ಬರ್ತಾ ಇರುವಂಥದ್ದಂದರೆ BJP ಸರ್ಕಾರನೇ ಅಧಿಕಾರದಲ್ಲಿದ್ದಾಗ ಹೆಚ್ಚು ನೋಟಿಸ್ ಕೊಟ್ಟಿರುವಂಥದ್ದು ಅನ್ನುವಂಥ ಒಂದು ಆಪಾದ. ಸತ್ಯ, ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ. ಬಟ್ ಈ ನೋಟಿಸಸ್ನ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಕೊಟ್ಬಿಟ್ಟಿದ್ರೆ ಈ ಸಮಸ್ಯೆಗಳು ಇವತ್ತು ಬರ್ತಿರ್ಲಿಲ್ಲ. ಅವರಿಗೆ ನೋಟಿಸ್ ಕೊಡೋಕ್ಕಾಗಿಲ್ಲ. ಯಾಕೆ ಕೊಟ್ಟೋಕ್ಕಾಗಿಲ್ಲ ಅಂದರೆ ಅದರಲ್ಲಿ ಕರಪ್ಷನ್ ಅಷ್ಟರ ಮಟ್ಟಿಗೆ ಇಳಿದೋಗಿದೆ. ಇವಾಗ ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ ಅಂದ ತಕ್ಷಣವೇ ಒಂದೊಂದು ಕೇಸು ಬೆಳಕಿಗೆ ಬರ್ತದೆ. ನಾನು ಇವತ್ತಿಗೂ ಕೂಡ ಇವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ನಾನು ಒತ್ತಾಯನೂ ಮಾಡ್ತೀನಿ ಮತ್ತು ವಿನಂತಿನೂ ಮಾಡ್ಕೊಳ್ತೀನಿ. ನೀವು ಒಂದೊಂದು ಪ್ರಾಪರ್ಟಿನ ಒಂದು ಫೋಟೋ ಆಡಿಟಿಂಗ್ ಮಾಡಿ ಟೇಕಪ್. ಇವಾಗ ನನ್ನ ಹತ್ರ ಎಂಟೈರ್ ಕರ್ನಾಟಕದ ಇಷ್ಟೂ ಪ್ರಾಪರ್ಟೀಸ್ ಲೀಸ್ಟ್ ಇದೆ. ದಿಸ್ ಐ ಹ್ಯಾವ್ ಡನ್ ಇಟ್. ಇದು ನೀವು ಸ್ವತಃ ನಾನು ಚೇರ್ಮನ್ ಇದ್ದಾಗ ಇದನ್ನು ವಿ ಸೈನ್ಡ್ ಇಟ್ ಇಂಡಿವಿಜುವಲ್ ಬೈ ರೆಕಾರ್ಡ್. ಒಂದೊಂದು ಪ್ರಾಪರ್ಟಿನೂ ಹಿಡಿದು ಮಾಡಿರ್ತಕ್ಕಂಥ ರೆಕಾರ್ಡ್. ಐ ಹ್ಯಾವ್ 2 ವಾಲ್ಯೂಮ್ಸ್. ಎಷ್ಟು ಸಾವಿರ? ಇದು ಒಟ್ಟು 65,000 ಪ್ರಾಪರ್ಟೀಸ್ ಇದೆ ಕರ್ನಾಟಕದಲ್ಲಿ 65,000 ಪ್ರಾಪರ್ಟೀಸ್ ಇದೆ. ಈ ಪ್ರಾಪರ್ಟೀಸನ್ನ ನೀವು ಇಂಡಿವಿಜುವಲ್ ಫೈಲ್ ಮಾಡಿಸಿ, ಒಂದು ಫೋಟೋ ಆಡಿಟಿಂಗ್ ಮಾಡಿಸಿ, ಒಂದು ಫೈನಾನ್ಷಿಯಲ್ ಆಡಿಟಿಂಗ್ ಮಾಡಿಸಿ, ಸೋಷಲ್ ಆಡಿಟಿಂಗ್ ಮಾಡಿಸಿ, ಕೇಸಸ್ ಎಷ್ಟು ವರ್ಷಕ್ಕೆ ಇದು ಹಾಕ್ಕೊಂಡಿದ್ದೀರಿ, ಯಾವ ಕಾಲದಲ್ಲಿ ಇದನ್ನು ಕೇಸ್ ಹಾಕಿದ್ರಿ, ಎಷ್ಟು ಟೈಮ್ ನೀವು ಅಪಿಯರ್ ಆಗಿದ್ರಿ, ಎಷ್ಟು ಟೈಮ್ ಇದನ್ನು ಇದು ಕಂಪ್ಲೀಟಾಗಿ ಇದನ್ನು ಕ್ಲಿಯರ್ ಮಾಡಿದಿರಿ ಕೋರ್ಟಲ್ಲಿ, ನಿಮ್ಮ ಟ್ರಿಬ್ಯುನಲ್ ಕೋರ್ಟಲ್ಲಿ. ಯಾಕಂದರೆ ಜನರಲ್ ಕೋರ್ಟಿಗೆ ಬರೋದಿಲ್ಲ ಇದು.
ಎಷ್ಟೋ ವರ್ಷಗಳಿಂದ ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ. ಹಾಗೆ ಅಂದರೆ ಎಲ್ಲೂ ಕೂಡ ಅವರು ಯಾವ ಒಂದು ಕೇಸ್ನು ಕೂಡ ಅವರು ಕ್ಲಿಯರ್ ಮಾಡ್ದಂಗೆ ಕಾಣೋದಿಲ್ಲ. ಸರ್, ಈಗ ತಾವು ಹೇಳಿದ್ರಿ ಫೋಟೋ ಆಡಿಟಿಂಗ್, ಸೋಷಿಯಲ್ ಆಡಿಟಿಂಗ್ ಅನ್ನೋದು ಸಾಮಾನ್ಯ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು. ಫೋಟೋ ಆಡಿಟಿಂಗ್ ಅಂಡ್ ಇವಾಗ ಫೋಟೋ ಇನ್ನೊಂದೊಂದು ಪ್ರಾಪರ್ಟಿ ಇದೆ. ಪ್ರಾಪರ್ಟಿ ಇದ್ದಿದ್ದನ್ನ ಇವತ್ತಿನ ಪರಿಸ್ಥಿತಿ ಏನದು? ಫೋಟೋ ಆಡಿಟಿಂಗ್ ಅಂದರೆ ಇವತ್ತೊಂದು ಫೋಟೋ ತೆಗೆಯೋದು, ಆ ಬಿಲ್ಡಿಂಗ್ದು, ಆ ಜಾಗದ್ದು, ಆ RTCದು, ಆ ಸರ್ವೆ ನಂಬರ್ದು, ಬಡವ ರೈತ ಇದ್ದಾನೆ, ಅವನಿಗೆ ಹೇಗೆ ಅದು ಅಲ್ಪಸಂಖ್ಯಾತರೇ ಇರ್ಬೋದು ಅಥವಾ ಯಾರೇ ರೈತ ಅನ್ನೋ ಪದದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಅವನ ಪದ ಅವನಿಗೆ ಇದೆ ಅನ್ನೋದಾದರೆ ಅವನದು ಇವತ್ತು ಫೋಟೋ ಆಡಿಟಿಂಗ್ ಮಾಡಿ, ಒಂದು ಬಿಲ್ಡಿಂಗ್ ಇದೆ, ಅವನೊಂದು ಅಂಗಡಿನಲ್ಲಿ ಇವತ್ತು ಒಂದು ಅಂಗಡಿ ಕಟ್ಕೊಂಡಿದ್ದಾನೆ ಅಥವಾ ರೈತ ಉಳುಮೆ ಮಾಡ್ಕೊಂಡಿದ್ದಾನೆ, ಒಂದು ಫೋಟೋ ತೆಗೀರಿ ಅದ್ರದ್ದು. ಯಾವುದು ಸ್ಥಳ ಪರಿಶೀಲನೆ ಅಂತೇಳಿ ಏನು ಮಾಡ್ತೀವಿ ಇವಾಗ. ನಿಮ್ಮ ನೋಟ್ ಕ್ಯಾಮ್ ಇದೆ, ನೋಟ್ ಕ್ಯಾಮಲ್ಲಿ ಹೋದರೆ ನಿಮಗೆ ಲಾಂಗಿಟ್ಯೂಡ್ ಆ್ಯಂಡ್ ಲ್ಯಾಟಿಟ್ಯೂಡ್ ಆ್ಯಂಡ್ ಡೇ ಎಲ್ಲದೂ ಕೂಡ ಅದರಲ್ಲೇ ಬರುತ್ತೆ. ಹೋಗ್ಬಿಟ್ಟು ಅಲ್ಲಿ ಒಂದು ಫೋಟೋ ತೆಗೀರಿ. ಫೋಟೋ ತಗೊಂಡು ಅದಕ್ಕೆ ಒಂದು ಪೇಸ್ಟ್ ಮಾಡಿ, ದಿಸ್ ಈಸ್ ವರ್ಕ್ ಪ್ರಾಪರ್ಟಿ ಅಂತೇಳಿ. ಅದ್ರ ಮುಂದೆ ಒಂದು ಫೈನಾನ್ಷಿಯಲ್ ಆಡಿಟಿಂಗ್, ಈ ಜಾಗಕ್ಕೆ ಯಾವ ಕಾಲದಿಂದ ಆಗಿದೆ ಆಗಿಲ್ಲ ಅನ್ನೋದನ್ನು ರಿಪೋರ್ಟ್ ಮಾಡಿ, ಒಂದು ಫೈನಾನ್ಷಿಯಲ್ ಆಡಿಟ್. ಸೋಷಲ್ ಆಡಿಟಿಂಗ್ ಅಂದರೆ ಒಬ್ಬಗೆ ಯಾವುದೋ 1954 ನೀವು ಒಂದು 20 ರೂಪಾಯಿಗೆ ಒಂದು ಅಂಗಡಿ ಬಾಡಿಗೆ ಕೊಟ್ಟಿರ್ತೀರಿ ಆ ಕಾನೂನು ಪ್ರಕಾರವಾಗಿ. ಯಾಕಂದರೆ ಅವನು ವಕ್ಫಲ್ಲಿದ್ದ, ಆ ವಕ್ಫ್ ಜಾಗ ಬಂದಿದೆ, ಯಾರೋ ದಾನ ಮಾಡಿದರು. ಸೊ ಇವತ್ತಿಗೆ ವಕ್ಫಿಗೆ ಬರ್ತಕ್ಕಂಥದ್ದು ಎಷ್ಟಿದೆ ಅಂದರೆ ಅದೇ 20 ರೂಪಾಯಿ. ಅದಕ್ಕೆ ನೀವು ಸೋಷಿಯಲ್ ಆಡಿಟಿಂಗ್ ಮಾಡಿ, ಒಂದು ಫೈನಾನ್ಷಿಯಲ್ ಆಡಿಟಿಂಗ್ ಮಾಡಿದರೆ ನಿಮಗೆ 20 ರೂಪಾಯಿಯಿಂದ ನಿಮಗೆ ಎಷ್ಟು ಏರಬೇಕಿತ್ತು ಅದು ಏರಬೇಕಿತ್ತು, ಇಲ್ಲ ಇಳಿಬೇಕಿತ್ತ ಅಲ್ಲಿ ಏನು ಮಾಡ್ತಾ ಇಲ್ವಾ ಏನೋ ಒಂದು. ಇಲ್ಲ ಸೋಷಿಯಲ್ ಆಡಿಟಿಂಗ್ ಅಂದರೆ ಯಾರಿಗೋಸ್ಕರ ನೀವು ಉದ್ಧಾರ ಆಗೋ ಅಂತೇಳಿ ನೀವು ಆ ಜಾಗವನ್ನು ಕೊಟ್ಟಿದ್ದೀರ, ಅವ್ನು ಉದ್ಧಾರ ಆಗಿದಾನ, ಆ ಕುಟುಂಬ ಉದ್ಧಾರ ಆಗಿದೆಯಾ ಅನ್ನೋದು ಸೋಷಿಯಲ್ ಆಡಿಟಿಂಗ್. ಮತ್ತು ಇದಕ್ಕೆ ಯಾರೋ ಒಬ್ಬನು ಕೇಸ್ ಹಾಕೊಂಡಿರ್ತಾನೆ, ಅಲ್ಲಿ ರೆಂಟಿಗೆ ಇದ್ದವನು ಹಾಕೊಂಡಿದ್ದಾನೋ ಅಥವಾ ಲೀಸಿಗಿದ್ದವನು ಹಾಕೊಂಡಿದ್ದಾನೋ ಹೊರಗಡೆ ಹಾಕೊಂಡಿದ್ದಾನೋ, ನಿಮ್ಮ ಟ್ರಿಬ್ಯುನಲಲ್ಲಿ ಒಂದು ಕೇಸ್ ಇರ್ಬೋದು, ಇಲ್ಲದೆ ಇರ್ಬೋದು. ಆ ಕೇಸ್ ಇದೆ ಅಂದರೆ ಎಷ್ಟು ಸರಿ ನೀವು ಕೇಸನ್ನು ನಡೆಸಿದ್ದೀರಿ, ಎಷ್ಟು ಸರಿ ಇವ್ರನ್ನ ಆಫೀಸರ್ಸ್ನ ಕರೆಸಿ ಕೇಳಿದಿರಿ, ಅಥವಾ ಎಷ್ಟು ಸರಿ ಇವೆಲ್ಲವನ್ನು ಕೂಡ ಪರಿಹಾರ ಮಾಡೋಂಥ ಒಂದು ಬಗೆಗೆ ನೀವು ಒಂದು ಸ್ಟೆಪ್ ಇಟ್ಟಿದ್ದೀರಿ ಅನ್ನೋದನ್ನ ಹೇಳಿದರೆ ದೆನ್ ವಿ ವಿಲ್ ಅಗ್ರಿ, ನಾವು ಒಪ್ತೀನಿ. ಖಂಡಿತ ಸರ್. ಅಂದರೆ ಆ್ಯಕ್ಚುಲ್ ಆಗಿ ನಮ್ಮ ಕರ್ನಾಟಕದ ಜನರಿಗೆ ಇತ್ತೀಚಿನ ದಿನಗಳಲ್ಲಿ ವಕ್ಫ್ ಅನ್ನೋದು ಇಷ್ಟರ ಮಟ್ಟಿಗೆ ಗಾಬರಿ ಹುಟ್ಟಿಸೋದಕ್ಕೆ, ಅಂದರೆ ವಕ್ಫ್ ಅಂತ ಕೇಳಿದ ತಕ್ಷಣ ಹೆದರೋಕೊಳ್ಳೋಕ್ಕೆ ಕಾರಣ ಅಂದರೆ BJP ಸರ್ಕಾರ ಇದ್ದಾಗಲೂ ಕೂಡ ಸಾಕಷ್ಟು ನೋಟಿಸ್ಗಳನ್ನು ನೀಡಲಾಗಿದೆ. ನೋಟಿಸ್ ನೀಡಿರೋದು ಸಮಸ್ಯೆ ಅಲ್ಲ, ಆದರೆ ನೋಟಿಸ್ ಯಾರಿಗೆ ಹೋಗ್ತಾ ಇದೆ, ಯಾವ ಜಾಗಗಳಿಗೆ ಹೋಗ್ತಾ ಇದೆ ಅನ್ನೋಂಥದ್ದು. ಇವತ್ತು ದಿನ ಬೆಳಗಾದರೆ ಸಾಕು ಸುದ್ದಿಗಳು, ರೈತರ ಜಮೀನುಗಳಾಗಿರಬಹುದು, ದೇವಸ್ಥಾನದ ಜಾಗಗಳಾಗಿರಬಹುದು, ಶಾಲೆ ಇದ್ದಂತಹ ಜಾಗಗಳಾಗಿರಬಹುದು, ಈ ಜಾಗಗಳನ್ನೇ ಯಾಕೆ ಈ ರೀತಿ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ಈ ಜಾಗಗಳು ರೈತರಿಗೆ ಯಾಕೆ ಈ ಹೆಚ್ಚು ನೋಟಿಸ್ಗಳು ಹೋಗ್ತಾ ಇದೆ ಅನ್ನೋದು. ರೈತರು ಜಾಗಗಳಿಗೆ ಸರ್ವೇ ಸಾಮಾನ್ಯವಾಗಿ ಏನಂದರೆ ದಾಖಲಾತಿಗಳನ್ನು ಸರ್ಕಾರ ಇಟ್ಕೊಂಡಿದೆ ಹೊರತು ಅವ್ರುಗಳು ಇಟ್ಕೊಂಡಿರೋದು ತುಂಬ ಕಡಿಮೆ. ಆಮೇಲೆ ಯಾವುದೋ ಕಾಲದಿಂದ ನಮ್ಮ ಅಜ್ಜ ಮನೆ ಕಟ್ಕೊಂಡಿದ್ದ, ಅಲ್ಲೇ ಒಂದು ಇದಿತ್ತು, ಹಿಂಗೇ ಬಂದಿರೋದು. ಇವನಿಗೆ ಬೇಕಾದಾಗ ಯಾವಾಗೋ ಒಂದ್ಸರಿ ತಹಸೀಲ್ದಾರ್ ಕಚೇರಿಗೋ ನಾಟ್ ಕಚೇರಿಗೋ ಹೋಗ್ಬಿಟ್ಟು ಅವ್ನ ದಾಖಲಾತನ್ನು ಪರಿಶೀಲನೆ ಮಾಡಿ ಅವ್ನು ಮಾರಬೇಕಾರೋ ಅಥವಾ ಸಮಸ್ಯೆ ಇದ್ದಾಗಲೋ ಮತ್ತೊಂದಕ್ಕೋ ಅವ್ನು ದಾಖಲಾತು ನೋಡೋನು. ಸ್ವಾಭಾವಿಕವಾಗಿ ರೈತರು ದಾಖಲಾತಿಗಳನ್ನು ಅಷ್ಟಾಗಿ ಅವ್ರಿಗೆ ಕಷ್ಟ ಬಂದಾಗ ದಾಖಲಾತು ನೋಡ್ತಾರೆ ಹೊರತು ಬೇರೆ ಟೈಮಿಗೆ ದಾಖಲಾತು ನೋಡೋದು ಕಡಿಮೆನೆ. ಒಂದು ಸ್ವಲ್ಪ ಅನುಕೂಲಸ್ಥರು ಒಂದು ಸ್ವಲ್ಪ ದಾಖಲಾತಿನ ಮೇಲೆ ಒಂಚೂರು ಗಮನ ಹರಿಸ್ತಾರೆ. ಅನುಕೂಲ ಇಲ್ಲದೆ ಇರೋನು ಅವನಿಗೆ ಭಾಳಷ್ಟು ಹತ್ರ ಅವನು ಒತ್ತುವರಿ ಮಾಡಿದನೋ ಅಥವಾ ಅವನ ಜಮೀನನ್ನು ಮತ್ತೊಬ್ಬರು ಒತ್ತುವರಿ ಮಾಡಿ ಉಳುಮೆ ಮಾಡ್ತಾ ಇದ್ದಾರೋ, ಬಟ್ ಇಬ್ಬರು ಒಟ್ಟಿಗೆ ಸೇರಿಕೊಂಡು ರೈತಾಪಿ ವರ್ಗವನ್ನು ಸಾಗಿಸ್ತಕ್ಕಂಥ ಕ್ಷಣಗಳೇ ಜಾಸ್ತಿ. ಬಟ್ ಈಗಿನ ನೀವು ಏನು ಕೇಳಿದ್ರಲ್ಲ, ರೈತರಿಗೆ ಯಾಕೆ ಈ ಸಮಸ್ಯೆ ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದರೆ, ಇವಾಗ ತಮಿಳ್ನಾಡಲ್ಲಿ ಒಂದು ಕೆಲಸ ಆಯಿತು ಇದೇ ರೀತಿ. ಇಡೀ ಊರಲ್ಲಿ ಅಲ್ಲೇ 1-2 ಕುಟುಂಬ ಮುಸ್ಲಿಂ ಮೈನಾರಿಟೀಸ್ ಇದ್ದಾರೆ. ಇಡೀ ಊರನ್ನ ವಕ್ಫ್ ಅಂದ್ಬಿಟ್ರು, ಎಲ್ಲರೂ ರೈತರೇ. 6 ಹಳ್ಳಿಗಳನ್ನು ಇವರು ವಕ್ಫ್ ಅಂದ್ಬಿಟ್ರು. ಚಾಲುಕ್ಯರ ಪಲ್ಲವರ ದೇವಸ್ಥಾನಗಳಿದ್ದಾವೆ ಆಗಿನ ಕಾಲದಲ್ಲಿ. ನೀವು ಇದನ್ನ ಹೆಂಗೆ ವಕ್ಫ್ ಮಾಡಿದ್ರಿ ಅಂದರೆ, ಇಲ್ಲ ನಮ್ಮ ರಾಜರು ಬಂದರು, ಇಲ್ಲ ಆಳ್ಬಿಟ್ಟಿದ್ರು, ಇಲ್ಲಿ ಒಂದು ಆಳ್ವಿಕೆ ಮಾಡಿ ಆಗಿನ ಸಂದರ್ಭದಲ್ಲಿ ಇದನ್ನು ವಕ್ಫ್ ಅಂತ ಹೇಳಿ ಒಂದು ಎಲ್ಲೋ ಹೇಳಿದ್ದಾರೆ. ಅದ್ರದ್ದೊಂದು ಪುರಾವೆ ಸಿಕ್ಕಿದೆ, ಅದ್ರದ್ದೊಂದು ನಮಗೆ ಶಾಸನ ಸಿಕ್ಕಿದೆ, ಅದಕ್ಕೋಸ್ಕರ ಈ ಹಳ್ಳಿನ ನಾವು ವಕ್ಫ್ ಅಂತ ಹೇಳಿ ಮಾಡ್ತೀವಿ. ಅಂದರೆ ನಾವು ಕಾನೂನಲ್ಲಿ ನಾವು ಯಾರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಈ ಕಾನೂನನ್ನು ಮಾಡಿದ್ವೋ ಅದನ್ನು ಬಿಟ್ಬಿಟ್ಟು ರೈತರ ಮೇಲೆ ಇವತ್ತು ಈ ಅಸ್ತ್ರವನ್ನು ಇಟ್ಕೊಂಡು
ಪೂರ್ಣ ಪ್ರಮಾಣದಲ್ಲಿ ಇದು ಗದಾಪ್ರಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬ ರೈತನಿಗೆ ಇವತ್ತು ಏನಾದ್ರು ಒಂದು ಸಂಕಷ್ಟ ಕೊಡಬೇಕು ಅಥವಾ ಏನಾದ್ರು ಒಂದು ಸಮಸ್ಯೆ ಮಾಡಬೇಕು ಅನ್ನೋದಾದರೆ ನೀವು ವಕ್ಫ್ ಹೆಸರಲ್ಲಿ ಒಂದು ಅರ್ಜಿ ಕೊಟ್ಟರೆ ವಕ್ಫ್ನವ್ರು ಹೋಗ್ಬಿಟ್ಟು ನಾಳೆ ನಿಂತು ಬಿಡ್ತಾರೆ. ಆ ಥರದಲ್ಲಾಗಿದೆ. ಇದು ಕಾನೂನನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಭಾಳ ವರ್ಷಗಳಿಂದನೂ ಬೇಡಿಕೆ ಇತ್ತು. ಭಾಳಷ್ಟು ಜನ ಮುಸ್ಲಿಂ ನಾವೆಲ್ಲರೂ ಸನ್ಮಾನ್ಯ ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು, ಪ್ರತಾಪ್ ಸಿಂಹ ಅವರು, ಅರವಿಂದ್ ಲಿಂಬಾವಳಿಯವರು ಎಲ್ಲರ ನೇತೃತ್ವದಲ್ಲಿ ನಾವು ಹೋಗಿದ್ವಿ. ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ವಿನಂತಿ ಮಾಡ್ಕೊಂಡ್ವಿ, ಯಾರಿಗೆ ಸಮಸ್ಯೆ ಇದೆ ನೀವು ಯಾರು ಕೂಡ ನೀವು ಈ ಧರ್ಮಗಳ ಬಗ್ಗೆ ಮತ್ತೊಂದ್ರ ಬಗ್ಗೆ ನಾವು ಯಾರು ಕೂಡ ಇಲ್ಲಿ ವ್ಯಾಖ್ಯಾನ ಮಾಡೋಕ್ಕೆ ಬಂದಿಲ್ಲ. ಸಮಸ್ಯೆ ವಕ್ಫ್ ಅನ್ನೋದಕ್ಕೆ ಸಮಸ್ಯೆ ಇಟ್ಕೊಂಡು ಬಂದಿದ್ದೀವಿ. ನೀವು ಇದಕ್ಕೆ ಏನಾದ್ರು ದಾಖಲಾತಿಗಳಿದ್ದರೆ ನೀವು ತಗೊಂಬನ್ನಿ ಅಂತೇಳಿ. ನೀವು ನಂಬುತ್ತೀರೋ ಇಲ್ವೋ, ನಮಗೆ ಎಲ್ಲೆಲ್ಲಿ ನಾವು ಹೋಗಿದ್ದೀವಿ ಅಲ್ಲೆಲ್ಲಿ ಮುಸ್ಲಿಂ ಮೈನಾರಿಟೀಸ್ನವ್ರು ಬಂದುಬಿಟ್ಟು ನಮ್ಮ ಜೊತೆಗೆ ಸೇರ್ಕೊಂಬಿಟ್ಟು ನಿಂತಿರ್ತಕ್ಕಂಥ ಕ್ಷಣ ಇದ್ದಾವೆ. ಅಂದರೆ ಅವ್ರುಗಳಿಗೆ ಯಾವ ಸಮಾಜಕ್ಕೆ ಈ ವಕ್ಫ್ ಬೋರ್ಡಿಂದ ಒಳ್ಳೇದಾಗಬೇಕಿತ್ತು ಅಂತ ಹೇಳಿ ಕಾನೂನಲ್ಲಿ ನಾವು ಬಲ ಮಾಡಿದ್ವೋ ಅವ್ರ ಮೇಲೇ ವಕ್ಫ್ ಬೋರ್ಡ್ನವರು ಇದನ್ನು ಕಬಳಿಸ್ತಕ್ಕಂಥ ಅಥವಾ ತನ್ನ ಕಾನೂನಿನ ಪೂರ್ಣ ಪ್ರಮಾಣದಲ್ಲಿ ಇದನ್ನು ಗದಾಪ್ರಹಾರ ಮಾಡ್ತಕ್ಕಂಥ ಕೆಲಸವನ್ನು ವಕ್ಫ್ ಬೋರ್ಡ್ ಮಾಡ್ತಾರೆ. ನಿಜ ಸರ್, ಇದಕ್ಕೆ ಒಂದು ನಮ್ಮ ವೀಕ್ಷಕರಿಗೆ ಜನರಿಗೆ ಒಂದು ಸ್ಪಷ್ಟನೆ ಬೇಕು. ಯಾಕಂದರೆ ಮೇಲ್ನೋಟಕ್ಕೆ ವಕ್ಫ್ ಬೋರ್ಡ್ ಅಂದ ಕೂಡಲೇ ಇದು ಒಂದು ಸಮುದಾಯದ ಪರವಾಗಿಯೋ ಅಥವಾ ವಿರೋಧವಾಗಿಯೋ ಅಥವಾ ಒಂದು ಪಕ್ಷದ ಪರವಾಗಿಯೋ ವಿರೋಧವಾಗಿ ಖಂಡಿತ ಅಲ್ಲ. ಇದು ಎಲ್ಲರ ಒಂದು ಒಳಿತಿಗಾಗಿ ಮಾಡ್ತಾ ಇರುವಂಥ ಹೋರಾಟ ಇದು. ಇಲ್ಲಿ ಯಾವುದೇ ಅಂದರೆ ನೀವು ಹೇಳಿದ ಹಾಗೆ ರೈತರು ಅಂದ ಕೂಡಲೇ ಯಾವುದೇ ಸಮುದಾಯದ ರೈತರು ಆಗಿರಬಹುದು. ಎಷ್ಟೋ ಜನ ನೀವು ಹೇಳಿದ ಹಾಗೆ ಈಗ ವಾರ್ ರೂಮ್ ಅಂತ ಏನು ಮಾಡಿದ್ದೀರಿ, ಎಷ್ಟೊಂದು ಕಂಪ್ಲೇಂಟ್ಸ್ಗಳು ಬರ್ತಾ ಇದೆ. ಬಡ ಮುಸ್ಲಿಮರಿಗೂ ಕೂಡ ಈ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು, ಇದ್ರ ಬಗ್ಗೆ ಹೇಳಿ ಸರ್. ಇವಾಗ ನಾವ್ಯಾವತ್ತು ವಾರ್ ರೂಮ್ ಅಂತ ಹೇಳಿಬಿಟ್ಟು ಡಿಕ್ಲೇರ್ ಮಾಡಿದ್ವಿ. ನೀವೇ ಡೈರೆಕ್ಟಾಗಿ ಅವ್ರ ಹತ್ರ ಇಲ್ಲಿ ನಿಮ್ಮ ವಾರ್ ರೂಮ್ನಲ್ಲಿ ಮಾತನಾಡಿದ್ದವ್ರ ಬಗ್ಗೆ ಅವ್ರಿಗೊಂದ್ಸರಿ ಕೇಳಿ ಬೇಕಾದ್ರೆ. ಅಂದರೆ ವಾರ್ ರೂಮ್ನಲ್ಲಿ ಏನಾಗಿದೆ ಅಂತೇಳಿ, ಅಂದರೆ ಅವನ ಸಮಸ್ಯೆನ ಹೇಗೆ ತೋಡ್ಕೊಂಡಿದ್ದಾನೆ ಅಂತೇಳಿ. ನಾನು ಇಷ್ಟು ಕಾಲದಿಂದ ನನ್ನ RTC ಇಟ್ಕೊಂಡ್ಬಿಟ್ಟು ನಾನು ಕೂತಿದ್ದೀನಿ ನನ್ನ ಹೆಸರಲ್ಲಿರೋದನ್ನು. ಇವತ್ತು ಹೊಸ RTC ಬಂದ್ಬಿಟ್ಟಿದೆ, ನನಗೆ ಪಾಣಿ ಬಂದ್ಬಿಟ್ಟಿದೆ, ಅದರಲ್ಲಿ ವಕ್ಫ್ ಅಂತೇಳಿ ಬಂದ್ಬಿಟ್ಟಿದೆ, ನಾನು ಏನು ಮಾಡಲಿ? ಅವನು ಎಲ್ಲೂ ಕೂಡ ಅವನಿಗೆ ಹಕ್ಕೆ ಹೋಗ್ಬಿಡ್ತದೆ. ಆಮೇಲೆ ಅವನಿಗೆ ಒಂದು ಬ್ಯಾಂಕ್ ಲೋನ್ ಮಾಡೋಕ್ಕಾಗಲ್ಲ, ಮತ್ತೊಂದು ಮಾಡೋಲ್ಲ, ಲಿಟಿಗೇಷನಲ್ಲಿ ಬಂದ್ಬಿಡ್ತು. ಸೊ ಈ ಥರದ ಸಮಸ್ಯೆ ಎಲ್ಲ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಕೆಲಸವನ್ನು ಇದು ಮಾಡಿದ್ದಾರೆ. ಹಾಗಾಗಿ ತಾವೇನು ಇವತ್ತು ವಕ್ಫ್ ಕಾನೂನಲ್ಲಿ ರೈತರ ಬಗ್ಗೆ ಹೀಗೆ ಸಮಸ್ಯೆಗಳಂತ ಹೇಳಿದರೆ, ನಾವೇನು ಬಿಜಾಪುರದಲ್ಲಿ ಸನ್ಮಾನ್ಯ ಯತ್ನಾಳ್ ಅವರು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಲ್ಲಿಂದ ಅಕಸ್ಮಾತಾಗಿ ಅದೊಂಥರ ಸ್ಪಾರ್ಕ್ ಆಗಿ ಶುರುವಾಯಿತು. ವಿ ನೆವರ್ ಥಾಟ್ ಒಂದು ಇದು ದಿಢೀರಂತ ಹೇಳಿಬಿಟ್ಟು ಅದನ್ನು ಅವರು ಸ್ಟ್ರೈಕಿಗೆ ನಾನು ಸತ್ಯಾಗ್ರಹ ಕೂತ್ಕೊತೀನಿ, ನಾನು ಚಳವಳಿ ಕೂತ್ಕೊತೀನಿ ಅಂತೇಳಿ ಕೂತ್ಕೊಂಡ್ರು. ಅದಕ್ಕೆ ಇಷ್ಟೊಂದು ಸಹಸ್ರ ಜನ ಅದಕ್ಕೆ ಸಪೋರ್ಟ್ ಕೊಟ್ಟರು. ಅಂದರೆ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ 16,000 ಎಕರೆ ವಕ್ಫ್ ಅಂತೇಳಿ ಇಡೀ ಬಿಜಾಪುರ ಮಾಡಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಬಿಜಾಪುರ ಜಿಲ್ಲೆನೇ. ಯಾಕೆ ಅಂದರೆ ಇಲ್ಲ ಆಗಿನ ಕಾಲದಲ್ಲಿ ನಿಜಾಮರು ಮತ್ತು ಮೊಘಲರು ಆಳಿರ್ತಕ್ಕಂಥ ಜಾಗಗಳು, ಇಲ್ಲೆಲ್ಲ ಮಸೀದಿಗಳಿದ್ದಾವೆ, ದರ್ಗಾಗಳಿದ್ದಾವೆ, ಗುಂಬಜ್ ಇದೆ. ಹಾಗಾಗಿ ಇವೆಲ್ಲವೂ ಕೂಡ ವಕ್ಫ್ ಪ್ರಾಪರ್ಟಿಗಳು. ಸೊ ಅಲ್ಲಿ ಎಡಬಲ ಬರ್ತಕ್ಕಂಥ ಮನೆಗಳೆಲ್ಲ ವಕ್ಫ್ ಪ್ರಾಪರ್ಟಿಗಳು. DC ಆಫೀಸು, ಪೊಲೀಸ್ ಸ್ಟೇಷನ್ನು, ಪೊಲೀಸ್ ಕ್ವಾರ್ಟರ್ಸು ಎಲ್ಲ ವಕ್ಫ್ ಪ್ರಾಪರ್ಟೀಸೇ. ಇವಾಗ ನೀವೇ ನೋಡ್ತೀರಿ, ಕಾಶಿ ವಿಶ್ವನಾಥನ ದೇವಸ್ಥಾನನೂ ವಕ್ಫ್ ಅಂತಾರೆ, ನ್ಯೂ ಪಾರ್ಲಿಮೆಂಟ್ರಿ ಆಫೀಸ್ನ ವಕ್ಫ್ ಅಂತಾರೆ, ತಾಜ್ ಮಹಲ್ನ ವಕ್ಫ್ ಅಂತ ಇದೆ. ಸರ್, ಈ ಕಣ್ಣಿಗೆ ಕಂಡಿದ್ದೆಲ್ಲ ನಾಳೆ ಬೆಳಗಾದ್ರೆ ನಮ್ಮ ಮನೇನು ವಕ್ಫ್ ಅಂತ ಹೇಳಿಬಿಟ್ರೆ ಏನು ಮಾಡಬೇಕು? ನಾವು ಇವತ್ತು ಅದಕ್ಕೋಸ್ಕರನೇ ನಾವು ಇವತ್ತು ಈ ಒಂದು ಮಾಹಿತಿಯನ್ನು, ಈ ಒಂದು ಎಲ್ಲ ವಿಚಾರಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪೋ ರೀತಿಯಲ್ಲಿ ಎಲ್ಲ ಜಿಲ್ಲೆಗಳು, ಸುಮಾರು ಈಗ 10-11 ಜಿಲ್ಲೆಗಳು ಟೂರ್ ಮಾಡಿದ್ವಿ. ಎಲ್ಲ ಹತ್ರನೂ ಕೂಡ ನೇರವಾಗಿ ನಾವು ಯಾವುದು ಕೂಡ ಒಂದು ಅದಕ್ಕೆ ಇವಾಗೇನು ನಮಗೇನು ಚುನಾವಣೆ ಇಲ್ಲ, ಏನೂ ಇಲ್ಲ. ಯಾವ ಚುನಾವಣೆಗೆ ಹೋಗ್ಬಿಟ್ಟು ಚುನಾವಣೆಗೋಸ್ಕರನೇ ಪ್ರಚಾರ ಮಾಡ್ತಾರೆ, ಮತ್ತೊಂದು ಅನ್ನೋ ಪರಿಸ್ಥಿತಿನೂ ಇಲ್ಲ. ಯಾಕಂದರೆ ಇನ್ನು ಪಾರ್ಲಿಮೆಂಟ್ ಚುನಾವಣೆ 4 ವರ್ಷ, ವಿಧಾನಸಭಾ ಚುನಾವಣೆ 3 ವರ್ಷ. ಇವರು ಏನೂ ಇಲ್ದಾಗ ಇವ್ರು ಯಾಕೆ ಹಿಂಗೆ ತಿರುಗ್ತಾ ಇದ್ದಾರೆ ವಕ್ಫ್ ಅಂತೇಳಿ. ಆಮೇಲೆ ಎಲ್ಲ ಪಾರ್ಟಿಯವರು ಬಂದು ಸೇರ್ಕೊಂಡಿದ್ದಾರೆ. ಇಟ್ ಈಸ್ ನಾಟ್ ದಟ್ ಓನ್ಲಿ ಒನ್ ಪಾರ್ಟಿಯವರು ನಮ್ಮ ಜೊತೆಗೆ ಸಹಕಾರ ಕೊಟ್ಟಿದ್ದಾರೆ ಅಂತಲ್ಲ, ಅಥವಾ ಒಂದು ಸಮುದಾಯದವ್ರು ಕೊಟ್ಟಿದ್ದಾರೆ ಅಂತಲ್ಲ. ಎಲ್ಲ ಸಮುದಾಯದವರು ಬಂದ್ಬಿಟ್ಟು ಸಪೋರ್ಟ್ ಮಾಡ್ತಕ್ಕಂಥ, ಮತ್ತು ಎಲ್ಲ ಸ್ವಾಮೀಜಿಗಳು ಬಂದ್ಬಿಟ್ಟು ಒಂದು ಸಾರ್ವತ್ರಿಕವಾಗಿರ್ತಕ್ಕಂಥ ಕಳಕಳಿ ಇರ್ತಕ್ಕಂಥ ಒಂದು ಚಳವಳಿಯನ್ನು ತಾವು ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ನಮ್ಮ ಪೂರ್ಣ ಪ್ರಮಾಣದ ಸಹಕಾರ ಇದೆ ಅಂತ ಹೇಳ್ಬಿಟ್ಟು 16 ಸ್ವಾಮಿಗಳು ಕಲಬುರಗಿನಲ್ಲಿ ಬಂದು ನಿಂತು
ಹೂವು ಹಾಕಿ ಆಶೀರ್ವಾದ ಮಾಡಿದರು ನಮ್ಮಗಳಿಗೆ. ಇಲ್ಲ, ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ನೀವು ಮಾಡಿ, ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ ಅಂತೇಳಿ. ಅಂದರೆ ಇದರಲ್ಲಿ ಏನೋ ಅಂತರಾಳದಲ್ಲಿ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಮತ್ತು ಯಾರು ಕಡು ಬಡವರು ಅಂತ ಹೇಳಿ ಸಮುದಾಯಗಳಿಂದ ಬಂದಿದ್ದಾರೆ, ಅಲ್ಪಸಂಖ್ಯಾತ ಸಮುದಾಯದಲ್ಲಿ, ಅವರಿಗೆ ಇವರು ಇರ್ತಕ್ಕಂಥ ಪರಿಸ್ಥಿತಿನಲ್ಲಿ ನ್ಯಾಯ ಒದಗಿಸ್ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರಲ್ಲಿ ಭಾಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ ಮತ್ತು ಇದರಲ್ಲಿ ದಾಖಲಾತಿಗಳೆಲ್ಲವನ್ನೂ ಕೂಡ ಇದರಲ್ಲಿ ತಿದ್ದಿ ಬೇರೆ ಬೇರೆ ರೂಪದಲ್ಲಿ ಮಾಡಿಬಿಟ್ಟು ನಮ್ಮ ಒರಿಜಿನಲ್ ದಾಖಲಾತಿಗಳನ್ನೆಲ್ಲದೂ ಕೂಡ ಅಪ್ಸೆಟ್ ಮಾಡಿದ್ದಾರೆ ಅಂತೇಳಿ. ಸುಮಾರು ಮೊನ್ನೆ ನಾವು ಈ ಮೊದಲನೇ ಹಂತದ ನಾವು ಪ್ರವಾಸವನ್ನು ಮಾಡಿದಾಗ ಸುಮಾರು 4,500 ನಮಗೆ ದಾಖಲಾತಿಗಳು ಬಂದಿದ್ದಾವೆ. ಅದರಲ್ಲಿ ಭಾಳಷ್ಟು ದಾಖಲಾತಿಗಳನ್ನು ಈಗಾಗಲೇ ನಮ್ಮ ಶ್ರೀಯುತ ಜಗದಾಂಬಿಕಾ ಪಾಲ್ ಅವ್ರ ಜೊತೆಗೆ ಅದನ್ನು ನಾವು ಹಂಚ್ಕೊಂಡಿದ್ದೀವಿ. ಸುಮಾರು 1-1.5 ಗಂಟೆ ಕಾಲ ನಮಗೆ ಟೈಮ್ ಕೊಟ್ಟಿದ್ರು. ಅವರು ನಮ್ಮ ಜೊತೆಗೆ ಕೂತಿದ್ರು. ಇದನ್ನಿಷ್ಟು ಮಾಹಿತಿಗಳನ್ನು ನಾವು ಅವ್ರ ಮುಂದೆ ಇಟ್ವಿ. ಹೀಗೆಲ್ಲ ಹಿಂಗೆ ಸಮಸ್ಯೆ ಆಗಿದೆ. ಒಂದೇ ರಾತ್ರೋರಾತ್ರಿ ಜಮೀರ್ ಅಹಮದ್ ಅವರು ಅದಾಲತ್ತನ್ನು ನಡೆಸೋ ರೀತಿಯಲ್ಲಿ ಒಂದು ಸಭಾಭವನದಲ್ಲಿ ಕೂತ್ಕೊಂಡು ಅಧಿಕಾರಿಗಳನ್ನೆಲ್ಲ ಪಕ್ಕದಲ್ಲಿ ಕೂತ್ಕೊಂಡು ನೋಡಿ, ಇದು ಇಮಿಡಿಯೇಟಾಗಿ ಇವತ್ತು ಸಾಯಂಕಾಲದೊಳಗೆ ವಕ್ಫ್ ಆಗಬೇಕು ಅಂತ ಹೇಳಿಬಿಟ್ಟು ಆ ರಾತ್ರೋರಾತ್ರಿ ವಕ್ಫ್ ಮಾಡಿರ್ತಕ್ಕಂಥ ಪಾಣಿಗಳನ್ನು ಮಾಡಿಬಿಟ್ಟಿದ್ದಾರೆ. ಮತ್ತು ಸಬ್ಸಿಕ್ವೆಂಟಾಗಿ ಇದನ್ನು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅವರು ಇದನ್ನು ಇಲ್ಲ, ಇದಿಷ್ಟು ಕೂಡ ಜಮೀರ್ ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಹೇಳಿದ್ದು, ಮುಖ್ಯಮಂತ್ರಿಗಳ ಆದೇಶದ ಮೇಲೆ ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಜಮೀರ್ ಅವರು ವೇದಿಕೆ ಮೇಲೆ ಕೂತ್ಕೊಂಡು ಅಧಿಕಾರಿಗಳಿಗೆ ಕೊಟ್ಬಿಟ್ಟು ಚೇಂಜ್ ಮಾಡಿಸಿದ್ರು. ಒಂದು ಸ್ವಲ್ಪ ಇದೊಂದು ಚೂರು ಹೀಟಪ್ ಆಯಿತು, ಇದೆಲ್ಲ ಒಂದು ಸ್ವಲ್ಪ ಗಲಾಟೆಗಳು ಶುರುವಾಯಿತು. ಎಲ್ಲ ಸಮುದಾಯದವರು ಇದನ್ನು ಎದ್ರು ಅಂದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡಿದರು, ಎಲ್ಲ ಪಾಣಿಗಳನ್ನು ಎಲ್ಲೆಲ್ಲಿ ವಕ್ಫ್ ಅಂತೇಳಿ ಹೊಸ ಮಾಡಿದರೆ ಎಲ್ಲದನ್ನೂ ತೆಗೆದುಹಾಕಿ ಅಂತ ಹೇಳಿಬಿಟ್ರು. ಬಟ್ ತೆಗೆದುಹಾಕೋಕ್ಕೆ ಮುಖ್ಯಮಂತ್ರಿಗಳಿಗೆ ಪವರ್ಸ್ ಎಲ್ಲಿದೆ? ಒನ್ಸ್ ಎ ವಕ್ಫ್ ಈಸ್ ಆಲ್ವೇಸ್ ಎ ವಕ್ಫ್ ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮಾಡಿಬಿಟ್ಟಿದೆ. ಸೊ ಅದಕ್ಕೆ ಇಟ್ ಈಸ್ ಅನ್ ಸೆಂಟ್ರಲ್ ಪಾರ್ಲಿಮೆಂಟ್ ಬಿಲ್. ನೀವು ಏನೇ ಬದಲಾವಣೆ ಮಾಡೋದಾದರೂ ಕೂಡ ನೀವು ಅಲ್ಲಿಂದನೇ ಅದಕ್ಕೆ ಬದಲಾವಣೆ ತರಬೇಕೇ ಹೊರತು ಇವಾಗ ಸಿದ್ದರಾಮಯ್ಯನವರಿಗೆ ಆ ಪವರ್ಸ್ ಬರಬೇಕು ಅನ್ನೋದಾದರೆ ಅವ್ರು ಹೇಳಿರೋ ಮಾತಿಗೆ ಗಟ್ಟಿಯಾಗಿ ಅವ್ರು ನಿಂತು ಅದನ್ನು ಮಾಡಿಸ್ತಾರೆ ಅಥವಾ ಮಾಡಬೇಕು ಅನ್ನೋದಾದರೆ ಅಲ್ಲಿ ಕಾನೂನು ಬದಲಾವಣೆ ಆಗಲೇಬೇಕು. ಆ ಕಾನೂನು ಬದಲಾವಣೆ ಮಾಡದಿಲ್ದಂಗೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಗಳಾಗಿ ಇದ್ಕೊಂಡು ಕೂಡ ಅವ್ರ ಮಾತಿಗೆ ಏನು ಬೆಲೆ ಬಂತು ಈಗ? ಸರ್, ಹಾಗಾದರೆ ಅವರೇ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ ಅಂತ? ಅಸಹಾಯ ಸ್ಥಿತಿಯಲ್ಲಿ ಇವಾಗ ಈಗಿನ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅದಕ್ಕೋಸ್ಕರನೇ ಅವ್ರು ಏನಿವತ್ತು ತಪ್ಪು ಮಾಡಿದ್ದಾರೆ, ತಪ್ಪಾಗಿದೆ, ಇದು ದಶಕಗಳಿಂದ ಶತಮಾನಗಳಿಂದ ಆಗಿದೆ ಅನ್ನೋದು ಈಗ ಅವ್ರ ಮಾತಿನಲ್ಲೇ ಅದು ಖಾತ್ರಿ ಆಗುತ್ತೆ. ಅದನ್ನು ನೀವು ಸರಿ ಮಾಡಬೇಕು ಅನ್ನೋದಾದರೆ ಈಗೇನು 2024ಗೆ ಸೆಂಟ್ರಲಲ್ಲಿ ವಕ್ಫ್ ಆ್ಯಕ್ಟನ್ನು ಇವತ್ತೇನು ತಂದಿದ್ದಾರೆ, ಅಂದರೆ ಅದಕ್ಕೆ ಒಂದು ಮ್ಯಾನೇಜ್ಮೆಂಟ್ ಅಂತ ಹೇಳಿ ಮಾಡಿದ್ದಾರೆ. ಯುನೈಟೆಡ್ ಮ್ಯಾನೇಜ್ಮೆಂಟ್ ಅಂತ ತುಂಬ ಚೆನ್ನಾಗಿ ಹೆಸರು ಮಾಡಿದ್ದಾರೆ ಅದಕ್ಕೆ. ಇದನ್ನು ಇಟ್ಕೊಂಡು ನೀವು ಮುಂದೋದರೆ ಮುಖ್ಯಮಂತ್ರಿಗಳಿಗೆ ಮತ್ತು ಆಫೀಸರ್ಸ್ಗಳಿಗೆ ಮತ್ತು ರೈತರಿಗೆ, ಬಡವರಿಗೆ ಮತ್ತು ಮುಸ್ಲಿಂ ಮೈನಾರಿಟಿ ಸಮುದಾಯಕ್ಕೂ ಕೂಡ ನ್ಯಾಯ ಒದಗಿಸ್ಕೊಳ್ಳೋಷ್ಟು ಕೆಲಸ ಈ ಬಿಲ್ಲಲ್ಲಾಗಿದೆ. ಸರ್, ಇಲ್ಲಿ ಮುಖ್ಯವಾಗಿ ಅಂದರೆ 1995 ಒಂದು ಸಲ, ಆಮೇಲೆ 2013ನಲ್ಲಿ ಈ ರೀತಿ ಅಂದರೆ ತಿದ್ದುಪಡಿಗಳು ಮಾಡಿದಾಗ ಈಗ ಪ್ರಧಾನಿ ಮೋದಿಜಿ ಏನು ಒಂದು ಬದಲಾವಣೆಗಳನ್ನು ತರಬೇಕು, ಒಂದು ಮಸೂದೆ ಮಂಡನೆ ಮಾಡಬೇಕು ಅಂತ ಇದ್ದಾರೆ. ಸೊ ಆ ಚೇಂಜಸ್ ಬಗ್ಗೆ ಹೇಳೋದಾದರೆ ಅವಾಗ ಏನು ಮಾಡಿದ್ದಾರೆ ಅಂದರೆ ಅವಾಗ ಎನಾರ್ಮಸ್ ಪವರ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಆಗೂ ಕೂಡ ಆ ಸೆಂಟ್ರಲ್ ಕಮಿಟಿನಲ್ಲಿ ಒಬ್ಬರು ಜಡ್ಜ್ ಇರಬೇಕು, ಒಬ್ಬರು ಪೂರ್ಣ ಪ್ರಮಾಣದಲ್ಲಿ ಮುಸ್ಲಿಂ ಲಾನ ಮತ್ತು ಮುಸ್ಲಿಂ ಇದನ್ನು ತಿಳ್ಕೊಂಡವರು ಅದರಲ್ಲಿ ಕಮಿಟಿನಲ್ಲಿ ಇರಬೇಕು. ಆಮೇಲೆ ಒಬ್ಬರು ಪಾಲಿಟಿಷಿಯನ್ ಅಥವಾ ಅದರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇರಬೇಕು ಅನ್ನೋದು ಒಂದು ಸೆಂಟ್ರಲ್ ಬೋರ್ಡಲ್ಲಿದೆ. ಇದರಲ್ಲಿ ಯಾರು ಕೂಡ ರಿಲಿಜನ್ ಅಂತೇಳಿ ಹಾಕಿಲ್ಲ ಅಲ್ಲಿ. ಮುಸ್ಲಿಂ ಕಾನೂನುಗಳನ್ನು ಮುಸ್ಲಿಂನ ಪೂರ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥವ್ರನ್ನ ಯಾರು ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಜ್ಞಾನ ಇದೆಯೋ ಅಂಥವ್ರು ಇರ್ಬೋದು. ವೆದರ್ ಇಟ್ ಇಸ್ ಎ ಮುಸ್ಲಿಂ ಆರ್ ಎ ಹಿಂದೂ ಆರ್ ಎ ಕ್ರಿಶ್ಚಿಯನ್ಸ್, ಯಾರು ಬೇಕಾದ್ರೂ ಅದರಲ್ಲಿ ಇರ್ಬೋದು. ಬಟ್ ಅವರಿಗೆ ಕಾನೂನಿನ ಅರಿವು ಇರಬೇಕು ಅಂತೇಳಿ. ಬಟ್ ಅದು ಸಬ್ಸಿಕ್ವೆಂಟಾಗಿ ಏನಾಗ್ಬಿಟ್ಟಿದೆ ಅಂದರೆ ವಕ್ಫ್ ಬೋರ್ಡ್ ಅಂದರೆ ಇಟ್ ಬಿಲಾಂಗ್ಸ್ ಟು ಓನ್ಲಿ ಮುಸ್ಲಿಂ, ಇಟ್ ಡಸ್ ನಾಟ್ ಬಿಲಾಂಗ್ ಟು ಎನಿಬಡಿ. ಸೊ ಮೆಂಬರ್ಸ್ ಯಾರು ಬರೋರು ಓನ್ಲಿ ಮುಸ್ಲಿಮ್ ಶುಡ್ ಬಿ ದೇರ್. ಅವರಿಗೆ ಹತ್ತಿರ ಆಗುತ್ತೆ ಅಂತ ಹೇಳ್ಬಿಟ್ಟು, ಅವರಿಗೆ ತಿಳುವಳಿಕೆ ಜಾಸ್ತಿ ಇರ್ತದೆ ಅಂತ ಹೇಳಿ. ಬಟ್ ಅದು ಎಲ್ಲ ಹತ್ರನೂ, ಎಸ್ಪೆಷಲಿ ಕರ್ನಾಟಕದಲ್ಲಿ ಬಹಳ ವಿಚಿತ್ರ ಅನಿಸುತ್ತೆ. ಕರ್ನಾಟಕದಲ್ಲಿ
ಕರ್ನಾಟಕದ ವಕ್ಫ್ ಬೋರ್ಡಲ್ಲಿ ನೀವು ಯಾವಾಗೇ ಹೋದ್ರೂ ಕೂಡ ನೀವು ಕೇಳಿದ್ರು, ಇವತ್ತಿನ ದಿನಕ್ಕೂ ನೀವು ಹೋಗಿ ವಕ್ಫ್ ಬೋರ್ಡಲ್ಲಿ ಕೇಳಿದ್ರು ಕೂಡ ಸ್ಟಾಫ್ ಇರೋದು. ಸ್ಟಾಫ್ಸ್ ಯಾರೋ ಒಂದು 4-5 ಜನ ಇರ್ತಾರೆ. ಇದು ಸಚ್ ಎ ಬಿಗ್, ಇವಾಗ 65,000 ಪ್ರಾಪರ್ಟಿಗಳನ್ನು ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥ ವಕ್ಫ್ ಬೋರ್ಡಲ್ಲಿ ನಿಮಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಯಾರೂ ಇರೋದಿಲ್ಲ. ಇದು ನಮ್ಮ 3 ಹಂತದಲ್ಲಿ ಇರ್ತಕ್ಕಂಥದ್ದು. ಒಂದು ಸ್ಟೇಟ್ ವಕ್ಫ್ ಬೋರ್ಡ್, ಸೆಂಟ್ರಲ್ ವಕ್ಫ್ ಬೋರ್ಡ್, ಸ್ಟೇಟ್ ವಕ್ಫ್ ಬೋರ್ಡ್ ಆ್ಯಂಡ್ ಡಿಸ್ಟ್ರಿಕ್ಟ್. ಡಿಸ್ಟ್ರಿಕ್ಟ್ನಲ್ಲಿ ನಮ್ಮ DC-ಗಳು, ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಏನಿದ್ದಾರೆ ಅವ್ರುಗಳು ಇದನ್ನು ಪೂರ್ಣ ಪ್ರಮಾಣದಲ್ಲಿ ಹ್ಯಾಂಡಲ್ ಮಾಡಬೇಕು ಅಂತೇಳಿ, ಇನ್ಕ್ಲೂಡಿಂಗ್ ದ ರೆವಿನ್ಯೂ. ಇದನ್ನೆಲ್ಲದನ್ನೂ ಕೂಡ ಪೀರಿಯಾಡಿಕಲಿ ಅವರು ಅದನ್ನು ಕಾಲಕ್ಕೂ ಕೂಡ ಅದರ ದಾಖಲಾತಿಗಳನ್ನು, ಅದರ ಇನ್ಕಮ್ನ ಇದನ್ನೆಲ್ಲದನ್ನು ಪರಿಶೀಲನೆ ಮಾಡಿ ಇಲ್ಲಿ ವಕ್ಫ್. ಬಟ್ ಎಲ್ಲೂ ಕೂಡ ನಡೆಯೋದಿಲ್ಲ. ಅದಕ್ಕೋಸ್ಕರನೇ ತಾವೇನು ಹೇಳಿದ್ರಲ್ಲ, ಆ ಕಾನೂನಲ್ಲಿ ಯಾಕೆ ಈ ಥರದ, ಮತ್ತು ಇವಾಗೇನು ಪ್ರಧಾನಮಂತ್ರಿಗಳು ಇವಾಗಿನ ಸರ್ಕಾರ ಬಿಲ್ಲನ್ನು ತರಬೇಕು ಅಂತ ಹೊರಟಿದೆ, ಯಾತಕ್ಕೋಸ್ಕರ ಅಂತೇಳಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರಧಾನಮಂತ್ರಿಗಳು ಇವತ್ತಿನ ಬಿಲ್ಲಲ್ಲಿ ಮಾಡಿರ್ತಕ್ಕಂಥ ಪ್ರಕಾರವಾಗಿ ಈ ಬಿಲ್ಲಲ್ಲಿ ಇವಾಗ ಮುಖ್ಯವಾಗಿ ಅವರು ತಗೊಂಬಂದಿರ್ತಕ್ಕಂಥದ್ದು ನಿಯರ್ಲಿ ಅಬೌಟ್ 49 ಅಮೆಂಡ್ಮೆಂಟ್ಸ್ ಅದರಲ್ಲಿದೆ ಬಿಲ್ಲಲ್ಲಿ. ಈ ಬಿಲ್ಲಲ್ಲಿ ಬಂದಿರತಕ್ಕಂಥ ಅಮೆಂಡ್ಮೆಂಟ್ಸಲ್ಲಿ ಫಸ್ಟಿಗೆ ನಿಮಗೆ ಬಂದಿರತಕ್ಕಂಥದ್ದು ನಮ್ಮ ಮುಸ್ಲಿಂ ಮೈನಾರಿಟಿ ಸಮುದಾಯದ ಹೆಣ್ಣುಮಕ್ಕಳಿಗೆ ಅಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಅಂದರೆ ದೇ ಆರ್ ಮೇನ್, ಅವರು ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು, ಮಹಿಳೆಯರು ಕೂಡ ಇರಬೇಕು ಅಂತೇಳಿ. ಬಿಕಾಸ್ ಸಂವಿಧಾನದಲ್ಲೂ ಕೂಡ ನಮಗೆ ಜವಾಬ್ದಾರಿ ಇದೆ. ಮುಸ್ಲಿಂ ಮೈನಾರಿಟಿ ಇರ್ಬೋದು ಅಥವಾ ಹಿಂದೂಗಳಿರ್ಬೋದು. ಹಾಗೆ ಇವಾಗ ಹಿಂದೂ ದೇವಸ್ಥಾನಗಳಲ್ಲಿ ಒಂದು ಸಮಿತಿ ಮಾಡಿದಾಗ ನಾವೇನು ಮಾಡ್ತೀವಿ, ಅರ್ಚಕರನ್ನ ಇಡ್ತೀವಿ. ಅಲ್ಲಿ ದೇವಸ್ಥಾನ ಸಮಿತಿಯ ಜೀರ್ಣೋದ್ಧಾರ ಸಮಿತಿನಲ್ಲಿ SC ಇಡ್ತೀವಿ, ST ಇಡ್ತೀವಿ. ಯಾವುದೇ ಸಮುದಾಯದಲ್ಲೇ ಇದ್ದು ಯಾಕಂದರೆ ಅದರಲ್ಲಿ ಹೇಗೆ ಮಾಡ್ತಾರೆ, ಒಂದು ತೇರು ಕಟ್ಟಕ್ಕಿದ್ರೆ ತೇರು ಯಾರು ಕಟ್ಟಿದ್ರು, ತೇರಿಗೆ ಹೂ ಕೊಡೋರು ಯಾರು, ದೇವಸ್ಥಾನಕ್ಕೆ ನೀರು ಕೊಡೋರು ಯಾರು, ಯಾವ ಕೆರೆಯಿಂದ ಬಂತು, ಯಾವ ನದಿಯಿಂದ ಬಂತು, ಈ ಥರದ್ದೆಲ್ಲ ಹಂತದಲ್ಲೂ ಇಟ್ಕೊಂಡು ಒಂದು ಕಮಿಟಿ ಮಾಡ್ತಾರೆ. ಒಂದು ಜಾತ್ರಾ ಮಹೋತ್ಸವ ಅಂದರೆ ಇಡೀ ಸಮುದಾಯ, ಇಡೀ ನಮ್ಮ ಬಳಗ ಎಲ್ಲರೂ ಕೂಡ ಅಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಬೇಕು. ನಾವೆಲ್ಲರೂ ಒಗ್ಗಟ್ಟಿಂದ ಬದುಕಬೇಕು, ಒಂದೇ ಮನಸ್ಸಿನಿಂದ ಬದುಕಬೇಕು. ಏನಾದ್ರು ಸಣ್ಣ ಪುಟ್ಟ ವ್ಯತ್ಯಾಸ ಬಂದ್ರೂ ಈ ಜಾತ್ರಾ ಮಹೋತ್ಸವದ ಟೈಮ್ನಲ್ಲಿ ನಾವೆಲ್ಲರೂ ಈ ತೇರನ್ನು ಎಳಿಬೇಕು ಅಂದಾಗ ನಮ್ಮ ಶಕ್ತಿ, ನಮ್ಮ ಬಳಗ ಪೂರ್ತಿ ಒಟ್ಟಿಗಿರಬೇಕು ಅಂತೇಳಿ. ಅದೇ ರೀತಿಯಲ್ಲಿ ಇವತ್ತು ಇಲ್ಲಿ ವಕ್ಫ್ ಬೋರ್ಡಲ್ಲೂ ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಅಂದರೆ ಮುಸ್ಲಿಂ ಮೈನಾರಿಟೀಸ್ ಇಲ್ಲಿ ಇರಬೇಕು. ಮತ್ತು ಯಾವ ಸರ್ವೆ ಕಂಟ್ರೋಲರ್ ಅಂತ ಹೇಳಿಬಿಟ್ಟು ಇದ್ದರು ಅವರನ್ನು ಇದರಿಂದ ತೆಗೆದಾಕಿದ್ದಾರೆ. ದೇರ್ ಆರ್ ಲಾಟ್ ಆಫ್ ಅಮೆಂಡ್ಮೆಂಟ್ಸ್ ಆ ಥರ ಒಂದೊಂದೇ. ಆಮೇಲೆ ಜುಡಿಷಿಯರಿ ಪವರ್ಸ್, ಅದನ್ನು ಪೂರ್ಣ ಪ್ರಮಾಣದಲ್ಲಿ ತೆಗೆದುಬಿಟ್ಟು ರೆಗ್ಯುಲರ್ ಕೋರ್ಟ್ಸ್ ಹೇಗೆ ನಡೀತದೋ ಅವನಿಗೆ ರೈತ, ಬಡವ ಮತ್ತು ಯಾರಿದ್ದಾನೋ ಅವನಿಗೆ ಅಲ್ಲಿ ಅವಕಾಶ ಸಿಗಬೇಕು. ಆಮೇಲೆ DC-ಗಳು ಇದನ್ನು ಫಸ್ಟು ರಿವ್ಯೂ ಮಾಡಬೇಕು, ಅಪೀಲ್ ಹೋಗೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಈ ಥರದ್ದೆಲ್ಲವೂ ಕೂಡ ಒಂದೊಂದಾಗೆ ಒಂದೊಂದು ನೀವು ನಂಬ್ತಿರೋ ಬಿಡ್ತಿರೋ ಇದ್ರ ಬಗ್ಗೆ. ಇವತ್ತು ನಾವು ಇಲ್ಲಿ ಯಾವುದೋ ಒಂದು ರೈತನ ಬಗ್ಗೆ ಅಥವಾ ಯಾವುದೋ DC-ಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಹೋಲಾಗಿ ನಾವು ಇಲ್ಲಿ ಒಂದು ಹಿಂದೂ ರಾಷ್ಟ್ರ ಅಥವಾ ಇಲ್ಲಿ ಸೆಕ್ಯುಲರ್ ಪ್ಲೇಸಸ್, ಇದು ಭಾರತ ಎಲ್ಲರೂ ಕೂಡಿ ಬದುಕ್ತಕ್ಕಂಥ ಜಾಗ, ಇಲ್ಲಿ ಸರ್ವ ಧರ್ಮ ಜಾತಿ ಮತಗಳು ಎಲ್ಲವೂ ಕೂಡ ಜೊತೆಗೆ ಬದುಕ್ತಕ್ಕಂಥದ್ದು ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಇದೇ ಕಾನೂನು ಮಿಡ್ಲ್ ಈಸ್ಟ್ ಕಂಟ್ರೀಸಲ್ಲಿದೆ. ಮುಂಚೆ ಇತ್ತು, ಇವತ್ತು ಅದನ್ನಿಷ್ಟನ್ನು ತೆಗೆದುಹಾಕ್ಬಿಟ್ಟಿದ್ದಾರೆ. ವಕ್ಫ್ ಬೋರ್ಡ್ಸೇ ಇಲ್ಲ, ವಕ್ಫ್ ಲ್ಯಾಂಡ್ಸ್ ಇಲ್ಲ. ಇಟ್ ಈಸ್ ಟೇಕನ್ ಓವರ್. ಟರ್ಕಿ, ಈಜಿಪ್ಟ್ ಆ್ಯಂಡ್ ರಷ್ಯಾ, ಭಾಳಷ್ಟು ಸುಮಾರು 12-13 ಕಂಟ್ರೀಸು, ದೇಶಗಳು ವಕ್ಫ್ ಕಾನೂನು ತೆಗೆದುಹಾಕೊಂಡ್ಬಿಟ್ಟಿದೆ. ಅಂದರೆ ಇದರ ಅರ್ಥ ಈಗ ವಕ್ಫ್ ಬೋರ್ಡ್ನ ಒಂದು ಬೇಸಿಕ್ ಇಂಟೆನ್ಷನ್ ಅಂತ ಏನಿದೆ, ಮೂಲ ಉದ್ದೇಶ ಅಂತ ಏನಿದೆ, ಅಲ್ಪಸಂಖ್ಯಾತರ ಅಭಿವೃದ್ಧಿ ಅಥವಾ ಅವ್ರನ್ನ ರಕ್ಷಣೆ ಮಾಡಬೇಕು, ಆ ಉದ್ದೇಶ ಈಡೇರ್ತಾ ಇಲ್ಲ ಅನ್ನೋ ಒಂದು ಅರ್ಥ ಬರುತ್ತಲ್ಲ ಸರ್? ನೀವು ಇನ್ನೊಂದು ಭಾಳ ನೀವು ಒಳ್ಳೆಯ ಒಂದು ಮಾತನ್ನು ಹೇಳಿದ್ರಿ. ಅಂದರೆ ಇಂಟೆನ್ಷನ್ ಏನಿದೆ ಅಂತ. ಇಂಟೆನ್ಷನ್ ಅಂದರೆ ನಿಮಗೆ ಎಲ್ಲಿಂದ ಬರಬೇಕು? ರೆವಿನ್ಯೂವಿಂದ ಬರಬೇಕು. ರೆವಿನ್ಯೂ ಇದ್ದರೆ ನೀವು ಕೆಲಸ ಮಾಡಬೇಕು. ಈಗ ಇವತ್ತಿನ ದಿನದಲ್ಲಿ ವಕ್ಫ್ ಬೋರ್ಡಿಗೆ ಇಷ್ಟೊಂದು 4 ಲಕ್ಷ, 5 ಲಕ್ಷ, 9 ಲಕ್ಷ, ಇವಾಗ ಒಂದು ಸ್ವಲ್ಪ ಸೂಪರ್ಫಿಷಿಯಲ್ ಆಗಿ ಒಂದು ಭಾಳ ಒಂದು
ದೊಡ್ಡ ಮಟ್ಟದ ಇದನ್ನ ನಿಯರ್ಲಿ 20 lakh acres ಮೇಲಿದೆ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ ಇವಾಗ ಇಂಡಿಯಾದಲ್ಲಿ. ಬಟ್ ಈ ಎಷ್ಟೇ ಪ್ರಾಪರ್ಟೀಸ್ ಇದ್ರೂ ಕೂಡ ಇವತ್ತೇನು ಬೈ ರೆಕಾರ್ಡ್ಸ್ ನಮಗೆ ಇರ್ತಕ್ಕಂಥ ಪ್ರಾಪರ್ಟೀಸ್ ನೋಡಿದ್ರು ಕೂಡ ಆದಾಯ ಎಷ್ಟಿದೆ ಅಂತ ಹೇಳಿದರೆ 163 ಕೋಟಿ ಇದೆ. ಬಟ್ ಎಕ್ಸ್ಪೆಕ್ಟೆಡ್ ಆದಾಯ ಎಷ್ಟು ಬರಬೇಕಿತ್ತು ಅಂದರೆ 12,000 ಕೋಟಿ ಆದಾಯ ಬರಬೇಕಿತ್ತು. ಎಷ್ಟು ಆದಾಯ ಬರಬೇಕಿತ್ತು? 12,000 ಕೋಟಿ ಈ ಪ್ರಾಪರ್ಟಿಗಳಿಂದ ಆದಾಯ ಬರಬೇಕಿತ್ತು. ಯಾವ ಕಮ್ಯುನಿಟಿಗೆ? ಇದೇ ಮುಸ್ಲಿಂ ಕಮ್ಯುನಿಟಿಗೆ. ಬಟ್ ಬರ್ತಾ ಇರೋದೆಷ್ಟು? 163 ಕೋಟಿ. ಹಾಗಾದರೆ ಈ 163 ಕೋಟಿ ಮಾತ್ರ ಇಲ್ಲಿ ಬಂದ್ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು, ಎಲ್ಲಿ ಹೋಗ್ತಾ ಇದೆ? ಯಾರು? ಹೂ ಈಸ್ ಎಂಜಾಯಿಂಗ್ ದಿಸ್? ಆ ವಕ್ಫ್ ಹೆಸರಿನಲ್ಲಿ ಅಥವಾ ಮುಸ್ಲಿಂ ಮೈನಾರಿಟೀಸ್ ಹೆಸರಲ್ಲಿ, ಸಾರ್ವಜನಿಕರ ಹೆಸರಲ್ಲಿ ನೀವು ಎಲ್ಲೆಲ್ಲಿ ಈ ಹಣ ಹೋಗ್ತಾ ಇದೆ ಅನ್ನೋದಕ್ಕೆ ಅದಕ್ಕೋಸ್ಕರನೇ JPC ಇವತ್ತು ಅಥವಾ ನರೇಂದ್ರ ಮೋದಿಯವ್ರ ಸರ್ಕಾರ ಎದ್ದು ಕೂತಿರೋದು. ಇದು ಸಾರ್ವಜನಿಕರ ಆಸ್ತಿ. ಆ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ಸಾರ್ವಜನಿಕರಿಗೆ ಅನ್ಯಾಯ ಮಾಡ್ತೀರಿ. ಎಲ್ಲೇ ಇರ್ತಕ್ಕಂಥ ಶಕ್ತಿಯನ್ನು ದುರ್ಬಳಕೆ ಮಾಡ್ಕೊಂಡು ರೈತರ ಮೇಲೆ ನೀವು ಗದಾಪ್ರಹಾರ ಮಾಡ್ತಾ ಇದ್ದೀರಿ. ಇಲ್ಲದೇ ಇರತಕ್ಕಂಥ ದಾಖಲಾತಿಗಳನ್ನು ನೀವು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀರಿ. ನಿಮ್ಮ ದಾಖಲಾತಿಗಳಿಗೆ, ಕಾನೂನುಗಳಿಗೆ ತಂದುಕೊಡಿ ಅಂದರೆ ನೀವು ದಾಖಲಾತಿಗಳನ್ನ ತಂದುಕೊಡಲ್ಲ, ನೀವೇ ದಾಖಲಾತಿ ಕೊಡಿ ಅಂತೀರಿ. ಬಟ್ ನಾವು ದಾಖಲಾತಿಗಳನ್ನು ತಗೊಂಡೋಗಿ ಕೊಟ್ಟರು ಕೂಡ ನೀವು ಅಂತಿಮವಾಗಿ ನೀವು ಟ್ರಿಬ್ಯುನಲಲ್ಲಿ ಕೂತ್ಬಿಟ್ಟು ನೀವು ಇಲ್ಲ ಅಂದರೆ ನಾನು ಎಲ್ಲೂ ಕೂಡ ಮಾತನಾಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿನಲ್ಲಿ ನಾನಿದ್ದೀನಿ. ಹಾಗಾಗಿ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಇವತ್ತು ಎಲ್ಲ ಸಮುದಾಯದ ವ್ಯಕ್ತಿಗಳು ಕೂಡ ಇದಕ್ಕೆ ಮೆಮೊರಾಂಡಮ್ ಕೊಟ್ಟಿರೋದು. ಇನ್ನೂ ನೀವು ಒಂದು ಇದಿದೆ ರಾಯಚೂರಲ್ಲಿ ಇದೇ ರೀತಿ ಒಂದು ಇದು JPC ಮುಂದೆನೇ ಅವ್ರು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. 126 ಎಕರೆ ವಕ್ಫ್ ಬೋರ್ಡಲ್ಲಿ ಇರ್ತಕ್ಕಂಥದ್ದನ್ನು ಬೇರೆಯವರು ಈಗಾಗಲೇ ಲಪಟ ಹಾಯಿಸ್ಕೊಂಡು ಕೂತ್ಬಿಟ್ಟಿದ್ದಾರೆ. ಅದರ ದಾಖಲಾತೆಲ್ಲ ನಮ್ಮ ಹತ್ರ ಇದೆ ಇವತ್ತು. ಅವ್ರು ಬಂದು ನಮಗೆ ಮನವಿ ಕೊಟ್ಟಿದ್ದಾರೆ. JPC ಮುಂದೆ ನೇರವಾಗಿ ಅವರೇ ಹೋಗ್ಬಿಟ್ರೆ ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಇದೆಲ್ಲ ಪರಿಶೀಲನೆ ಆಗಬೇಕು ಅಂದರೆ ಒಂದು ಕ್ರಮಬದ್ಧವಾಗಿರ್ತಕ್ಕಂಥ ಕಾನೂನು ಬರಬೇಕಲ್ವ ನಮಗೆ. ಸೊ ಇದು ನಾವು ಯಾವುದೇ ವೈಯಕ್ತಿಕವಾಗಿರ್ತಕ್ಕಂಥ ಇದಕ್ಕೆ ಒಂಥರ BJP, ಕಾಂಗ್ರೆಸ್ಸು, ಹಿಂದೂ, ಮುಸ್ಲಿಂ ಈ ಥರ ವಾದ ಮಾಡ್ಕೊಂಡು ಹೋಗೋದ್ರಲ್ಲಿ ಇದಕ್ಕೆ ಅರ್ಥ ಇಲ್ಲ. ಇದನ್ನ ಒಂದು ತರ್ಕಬದ್ಧವಾಗಿ, ಒಂದು ತಾರ್ಕಿಕವಾಗಿ ಇದಕ್ಕೆ ಒಂದು ಇತಿಶ್ರೀ ಹಾಡ್ತಕ್ಕಂಥ ಕಾನೂನು ಬಂದ್ಬಿಟ್ಟು ಒಂದು ಪೂರ್ಣ ಪ್ರಮಾಣದ ಒಂದು ಏನು ಹೇಳ್ತಾರೆ ಶ್ವೇತಪತ್ರವನ್ನು ಒಂದು ಹೊರಡಿಸ್ಬೇಕು ಸರ್ಕಾರಗಳು. ಎಲ್ಲ ಇಡೀ ದೇಶದಲ್ಲಿ ಮಾಡ್ತಕ್ಕಂಥ ಕೆಲಸ ಇದೆ. ಮತ್ತು ಒಂದು ಕಾನೂನಿಂದ ಇಷ್ಟೊಂದು ತೊಂದರೆಗಳು ಇಡೀ ದೇಶಕ್ಕಿದೆ ಅನ್ನೋದಾದರೆ ಅದೇ ಕಾನೂನು ಎಷ್ಟೋ ಸಾರಿ ಇದು ಬದಲಾವಣೆಗಳಾಗಿದ್ದಾವೆ. ನಾವಿವತ್ತೇನು ಈ ಬದಲಾವಣೆಗಳನ್ನು ಮಾಡೋಕ್ಕೆ ಹೊರಟವರಲ್ಲ. ಇದಕ್ಕಿಂತ ಮುಂಚೆ ಎಷ್ಟೋ ಸಾರಿ ಈ ಬದಲಾವಣೆಗಳು ಬಂದಿದ್ದಾವೆ. ಇದರ ಬೆನ್ನ ವಕ್ಫ್ ಬೋರ್ಡಲ್ಲೇ ಬಂದಿದೆ. ಆಮೇಲೆ ನಾವು 1954 ಆ್ಯಕ್ಟ್ ಮಾತ್ರ ನಾವು ಮಾತಾಡ್ತಾ ಇದ್ದೀವಿ. ಅವರ ಜಾಗಗಳಲ್ಲಿ ಎಲ್ಲಿ ಕಾನೂನಾಗಿದೆಯೋ ಅಲ್ಲೇ ಈ ಬದಲಾವಣೆಗಳು ಎಷ್ಟೋ ಸಾರಿ ಬಂದಿದೆ. ಬ್ರಿಟಿಷರ ಕಾಲದಲ್ಲಿ ಬಂದಿದೆ, ಮೊಘಲರ ಕಾಲದಲ್ಲಿ ಬಂದಿದೆ. ಅದಕ್ಕಿಂತನೂ ಜಾಸ್ತಿ ಅವರ ಸಮುದಾಯದಲ್ಲಿ ಅವರ ಪೈಗಂಬರ್ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇದು ಬಂದಿದೆ. ಅವಾಗಿಂದ ಬದಲಾವಣೆ ಆಗಿದ್ದು ಇವತ್ತು ಮಾತ್ರ ನಾವು ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ, ನಾವು ಹೀಗೇ ಇರ್ತೀವಿ ಅನ್ನೋದಾದರೆ ನೀವು ಯಾರಿಗೆ ಅನ್ಯಾಯ ಮಾಡೋದಕ್ಕೆ ಹೊರಟಿದ್ದೀರಾ? ನ್ಯಾಯ ಕೊಡಿಸೋದಕ್ಕೆ ಸಾಧ್ಯನೇ ಇವತ್ತು? ನ್ಯಾಯ ಈ ಕಾನೂನಲ್ಲಿ ಇವಾಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ನೀವು ಪಾರದರ್ಶಕತೆಯಿಂದ ನೀವು ಇದನ್ನು ನೋಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನೀವು ಪಾರದರ್ಶಕವಾಗಿ ಇರಬೇಕು ಅನ್ನೋದಾದರೆ ನೀವು ಈ ಕಾನೂನುಗಳನ್ನು ಮಾಡಿರ್ತಕ್ಕಂಥದ್ದಕ್ಕೆ ಸಲಹೆ ಕೊಡಿಬೇಕಾದ್ರೆ ಇನ್ನೂ ಇಟ್ ಈಸ್ ಇನ್ ದ ಇದು ಟೇಬಲ್ ಮಾಡಿಲ್ಲ. ಇನ್ನು ಇವಾಗಷ್ಟೇ ಪಾರ್ಲಿಮೆಂಟಲ್ಲಿ ಟೇಬಲ್ ಮಾಡಿದ್ದಾರೆ. ನೀವು ಇವಾಗ ಅದಕ್ಕೆ ವಾದದಲ್ಲಿದೆ. ನಿಮ್ಮ ವಾದವನ್ನು ಮಂಡಿಸಿಬಿಟ್ಟು ಯಾರಿಗೆ ನ್ಯಾಯ ಕೊಡಬೇಕು ಅನ್ನೋದಕ್ಕೆ ಸಾಧ್ಯ ಇದೆಯೋ ಆ ಥರದ ಸಲಹೆಗಳನ್ನು ಕೊಟ್ಟರೆ ಪೂರಕವಾಗಿರ್ತಕ್ಕಂಥದ್ದಿದ್ದರೆ 100ಕ್ಕೆ 100 ಈ ಸರ್ಕಾರ ತಗೊಳ್ತದೆ ಅನ್ನೋದು ನನ್ನ ವಿಶ್ವಾಸ. ಸರ್, ಅಂಕಿ ಸಂಖ್ಯೆಗಳನ್ನು ನೋಡಿದಾಗಲೇ ತುಂಬ ಶಾಕಿಂಗ್ ಇದೆ. ನೀವು ಹೇಳಿದಾಗ ಅಂದರೆ ವಕ್ಫ್ ಆಸ್ತಿಯಿಂದ ಬರಬೇಕಾಗಿರೋದು 12,000 ಕೋಟಿ, ಬರ್ತಾ ಇರೋದು ಜಸ್ಟ್ 163 ಕೋಟಿ ಅಂದಾಗ ಭ್ರಷ್ಟಾಚಾರದ ಒಂದು
ಕ್ಲೂ ಸಿಗುತ್ತೆ ಎಷ್ಟರ ಮಟ್ಟಿಗೆ ಇಲ್ಲಿ ಎಲ್ಲೆಲ್ಲಿ ಪೋಲ್ ಆಗ್ತಾ ಇದೆ ಅನ್ನೋವಂಥದ್ದು, ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅನ್ನುವಂಥದ್ದು. ಸೊ ನೀವು ಹೇಳಿದ ಹಾಗೆ ಇದು ಬರೀ ಅಂದರೆ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ಭಾರತದಾದ್ಯಂತ ಎಷ್ಟೊಂದು ರಾಜ್ಯಗಳು ಯಾವ್ಯಾವ ಪ್ಲೇಸಲ್ಲಿದೆ ಅಂದರೆ ವಕ್ಫ್ ಆಸ್ತಿಗಳು ಹೆಚ್ಚಾಗಿರುವಂಥದ್ದು ಹೇಳಿ. ವಕ್ಫ್ ಆಸ್ತಿಗಳು ಹೈಯೆಸ್ಟ್ ಇರ್ತಕ್ಕಂಥದ್ದು ಡೆಲ್ಲಿ, ಉತ್ತರ ಪ್ರದೇಶ್, ಹರಿಯಾಣ, ಜಮ್ಮು ಕಾಶ್ಮೀರ್, ಗುಜರಾತ್. ಅಂದರೆ ಭಾಳಷ್ಟು ಜಾಗಗಳಲ್ಲಿ ಮುಸ್ಲಿಂ ಮೈನಾರಿಟೀಸ್ ಇರ್ತಕ್ಕಂಥ ಜಾಗಗಳು ಇವೆಲ್ಲವು. ಆ ಜಾಗಗಳಲ್ಲಿ ಹೈಯೆಸ್ಟ್ ಇದೆ. ಕರಪ್ಷನ್ಸು ಹೈಯೆಸ್ಟ್ ಅಲ್ಲೇ ಆಗಿರೋದು. ಕರ್ನಾಟಕ ಆಲ್ಸೋ, ಕರ್ನಾಟಕ ಕಮ್ಸ್ ಇನ್ 4th or 5th ಪ್ಲೇಸಲ್ಲಿ ಬರ್ತದೆ ಇದು ಕರಪ್ಷನ್ ರೇಟ್ಸಲ್ಲಿ. ಐ ವಿಲ್ ಗಿವ್ ಯು ಆಲ್ ದ ಡಾಕ್ಯುಮೆಂಟ್ಸ್. ನಿಮಗೆ ಈ ಸಂವಾದವನ್ನು ತಾವು ತೋರಿಸ್ತೀವಿ, ವೀಕ್ಷಕರಿಗೆ ತೋರಿಸ್ಬೇಕು ಅಂದಾಗ ನಾವು ದಾಖಲಾತಿಗಳನ್ನೇ ಕೊಡೋಣ. ಎಲ್ಲೆಲ್ಲಿ ದಾಖಲಾತಿಗಳು ಯಾವ್ಯಾವ ರೂಪದಲ್ಲಿ ಇದ್ದು, ಹೇಗಿತ್ತು, ಇತಿಹಾಸ ಹೆಂಗಿತ್ತು, ಇತಿಹಾಸದಲ್ಲಿ ಏನೇನು ಬದಲಾವಣೆಗಳಾಗಿದ್ದಾವೆ, ಅವತ್ತಿನ ಕಾಲದ ದಾಖಲಾತಿಗಳು ಹೇಗೆ ಇದ್ದವು, ಹೇಗೆ ಬರೆದಿದ್ದಾವೆ, ಹೇಗೆ ಅಮೆಂಡ್ಮೆಂಟ್ ಆಗಿದ್ದಾವೆ, ಇದಿಷ್ಟೂ ಕೂಡ ನಿಮಗೆ ಕಲೆಕ್ಟ್ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಸೊ ಇದರಲ್ಲಿ ಯಾವುದೂ ನಾನು ಯಾವುದೋ ಒಂದು ಹಿನ್ನೆಲೆಯಲ್ಲಿ ಬೇರೆ ಇಟ್ಕೊಂಡು ನಾನು ಮಾತನಾಡ್ತಾ ಇಲ್ಲ. ಅಂದರೆ ನಾನು ಆ ಕಮಿಟಿನಲ್ಲಿ ಚೇರ್ಮನ್ ಆಗಿ ಎಷ್ಟೋ ವರ್ಷಗಳ ಕಾಲ ಕೆಲಸ ಮಾಡಿದ್ರಿಂದ ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸಬೇಕು ಅಂತ ಹೇಳಿಬಿಟ್ಟೆ ನನ್ನ ಅವಧಿಗಳಲ್ಲಿ ಅಷ್ಟೊಂದು ನಾನು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಸರಿ, ಈಗ ಅವತ್ತು ನೋಟಿಸು BJP ಕೊಟ್ಟಿದೆ ಅನ್ನೋದನ್ನ ಮಾತನ್ನು ಕಾಂಗ್ರೆಸ್ ಆಡ್ತಕ್ಕಂಥದ್ದು ಕ್ಷಮ್ಯ ಅಪರಾಧ. BJP ಕೊಡಲಿಲ್ಲ, ಅದು ಲೆಜಿಸ್ಲೇಟಿವ್ ಕಮಿಟಿ ಕೊಟ್ಟಿದ್ದು. ಅಲ್ಲಿ ಕಾಂಗ್ರೆಸ್ ಮೆಂಬರ್ಸ್ ಇದ್ರು, ಅಲ್ಲಿ JDS ಮೆಂಬರ್ಸ್ ಇದ್ರು. ನಾವು ಇಷ್ಟೂ ಜನ ಸೇರಿಬಿಟ್ಟು ಆ ನೋಟಿಸನ್ನು ಇಶ್ಯೂ ಮಾಡಿದ್ದು. ಯು ಕ್ಯಾನ್ ಸಿ ಮೈ ಪ್ರೊಸೀಡಿಂಗ್ಸ್ನ ನೋಡಿ. ನೀವು ಇನ್ನೂ ಒಂದು ಹೆಜ್ಜೆ ಅಂದರೆ ಅನ್ವರ್ ಮಾನಪಾಡಿಯವರ ವರದಿ ಇದೆ. ಅದರಲ್ಲಿ ಪಾಪ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಕಮಿಷನ್ ಹ್ಯಾಸ್ ವರ್ಕ್ಡ್ ಎ ಲಾಟ್ ಅಂದರೆ ಲಾಟ್. ನಾನು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಓದಿಲ್ಲ ಅಂದರೂ ಕೂಡ ಮೇಜರ್ ಸೆಕ್ಷನ್ಸ್ ಎಲ್ಲವನ್ನೂ ಕೂಡ ನಾನು ಓದಿದ್ದೀನಿ. ಅದರಲ್ಲಿ ಅವರು ಹೇಳಿದ್ದಾರೆ ಯಾವ್ಯಾವ ರಾಜಕಾರಣಿಗಳು. ನಾನು ಆ ರಾಜಕಾರಣಿಗಳ ಹೆಸರನ್ನು ನಾನು ಇಲ್ಲಿ ತಗೊಳೋದಷ್ಟು ಸೂಕ್ತ ಅಲ್ಲ ಅನಿಸುತ್ತೆ, ಬಿಕಾಸ್ ಆ ಬುಕ್ಕಲ್ಲೇ ಎಲ್ಲದೂ ಇದೆ, ಆ ಕಮಿಷನ್ ಆ ರಿಪೋರ್ಟಲ್ಲಿ ಎಲ್ಲದೂ ಇದೆ, ಭಾಳಷ್ಟು ಜನ ಇದಿದೆ. ಆದರೆ ಅದೇ ಥರದ ಇನ್ಸಿಡೆಂಟು ಸುಮಾರು ಅವ್ರು ಹೇಳೋ ಪ್ರಕಾರ ಸುಮಾರು 4 ಲಕ್ಷ ಕೋಟಿಯಷ್ಟು ಅನ್ವರ್ ಮಾನಪಾಡಿಯವ್ರ ರಿಪೋರ್ಟಲ್ಲಿರೋದು, ಲಕ್ಷ ಕೋಟಿಯಷ್ಟು ಇದು ಹಣ ಇರ್ತಕ್ಕಂಥ ಪ್ರಾಪರ್ಟಿಗಳು ಇವೆಲ್ಲವೂ ಕೂಡ ಅಪ್ಸೆಟ್ ಆಗಿದೆ ಅಂಥೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ದೊಡ್ಡ ಜನದ ಹೆಸರಿದೆ, ದೊಡ್ಡ ಜನದ ಹೆಸರುಗಳಿದೆ, ಎಲ್ಲ ಸೀನಿಯರ್ ಲೀಡರ್ಸ್ಗಳ ಹೆಸರುಗಳಿದೆ. ಬಟ್ ನನ್ನ ಮುಂದೆ ನಾನು ಕಮಿಟಿ ನಡೆಸ್ಬೇಕಾರೆ, ನಾನು ಲೆಜಿಸ್ಲೇಟಿವ್ ಕಮಿಟಿ ನಡೆಸ್ಬೇಕಾರೆ ಇದೇ ರೀತಿಯಲ್ಲಿ ಯಲಹಂಕದಲ್ಲಿ ಒಂದು ಕೇಸ್ ಬಂತು. ಇಲ್ಲ ಹೀಗೆ ಒಬ್ಬರು ಹಿಂಗೆ ಜಾಗ ತಗೊಂಡ್ಬಿಟ್ಟಿದ್ದಾರೆ ಸರ್, ಅದನ್ನು ವಕ್ಫ್ ಇದ್ದಿದ್ದ ಜಾಗನ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದರು. ಸರಿ, ಸಮನ್ ಮಾಡಿ DC ಅವರಿಗೆ, ತಹಶೀಲ್ದಾರಿಗೆ, ಮತ್ತು ಅವ್ರು ಯಾರು ತಗೊಂಡಿದ್ದಾರೆ ಅವ್ರನ್ನ ಕರೆಸ್ಬಿಟ್ಟು ಒಂದು ಸಮನ್ ಮಾಡಿ ಅಂತ ಹೇಳಿದ್ವಿ. ಸಮನ್ ಮಾಡಿದಾಗ ಅವರು ಬಂದರು, ನಮ್ಮ ಕಮಿಟಿಯಲ್ಲೂ ಇದ್ದರು, ಬಂದರು. ಇಲ್ಲ ಸರ್, ನಾನು ಇದನ್ನು ತಗೊಂಡ್ಬಿಟ್ಟಿದ್ದೆ, ನಮಗೆ ಗೊತ್ತಾಗಿಲ್ಲ, ನಾನು ಐ ವಿಲ್ ಸ್ಟ್ಯಾಂಡ್ ಬೈ NA ಹ್ಯಾರಿಸ್ ಅವರು ಇನ್ಫ್ಯಾಕ್ಟ್ ಅದನ್ನು ಇದು ಮಾಡಿದ್ದು. NA ಹ್ಯಾರಿಸ್ ಅವರೇ ಕಮಿಟಿ ಬಂದರೆ ನಮ್ಮ ರಿಪೋರ್ಟು ಕೂಡ ಇದೆ, ಅದೆಲ್ಲವೂ ಪ್ರೊಸೀಡಿಂಗ್ಸ್ ಈಸ್ ಇನ್ ದ ಇದು ಇಟ್ ಈಸ್ ಲೇಡ್ ಆನ್ ದ ಫ್ಲೋರ್ ಆಫ್ ದ ಹೌಸ್ ಆಲ್ಸೋ. ಅವ್ರು ಹೇಳಿದರು, ಇಲ್ಲ ಇದನ್ನು ನಾನು ತಪ್ಪಾಗಿ ತಗೊಂಡ್ಬಿಟ್ಟಿದ್ದೀನಿ ಸರ್, ಅದನ್ನು ನಾನು ವಾಪಸ್ ಮಾಡ್ತೀನಿ ವಕ್ಫಿಗೆ ಅಂತ ಹೇಳಿ. ಸೊ ರೆಕಾರ್ಡಿಂಗ್ ಈಸ್ ಆಲ್ಸೋ ಡನ್. ಇದನ್ನು ವಕ್ಫ್ ಬೋರ್ಡಿಗೆ ವಾಪಸ್ ಕೊಟ್ಟಾಗಿದೆ ಅಂತ ಹೇಳ್ಬಿಟ್ಟು ಮಾಡೇ ಆಯಿತು. ಬಟ್ ಇವತ್ತಿವರೆಗೂ ವಕ್ಫಿಗೆ ಕೊಟ್ಟಿರ್ತಕ್ಕಂಥ ಪ್ರಾಪರ್ಟಿನಲ್ಲಿ RTCನಲ್ಲಿ ವಕ್ಫಿಗೆ ಬೇರೆದೆಲ್ಲ ರೈತರದ್ದೆಲ್ಲದು ರಾತ್ರೋರಾತ್ರಿ ಇವರೆಲ್ಲದು ವಕ್ಫ್ ಅಂತೇಳಿ ಬರೆದ್ಬಿಟ್ರು. ಜಮೀರವ್ರು ಹೇಳಿದರು, DC ಅವ್ರು ಕೂತ್ಕೊಂಡ್ರು, ಬೆಳಗಿನ ಜಾವ ಎಲ್ಲವೂ ಇದಾಯಿತು, ಮಾರನೇ ದಿನಕ್ಕೆ ಎಲ್ಲದು ರೈತರು ಜಮೀನು ಇದ್ದಿದ್ದು ಇದನ್ನು ವಕ್ಫ್ ಅಂತ ಹೇಳಾಯಿತು. NA ಹ್ಯಾರಿಸ್ ಅವರು ಕೊಟ್ಟಿರೋ ಜಾಗ ವಕ್ಫಿಂದ ನಾ ತಗೊಂಡಿದ್ದು ತಪ್ಪಾಗಿದೆ ಸರ್, ವಕ್ಫಿಗೆ ಕೊಟ್ಟಿದ್ದೀನಿ ಅಂದರೆ ಅವ್ರ ಹೆಸರಿಂದ ಇವತ್ತಿನವರೆಗೂ ಬದಲಾವಣೆ ಆಗಿದೆ. ಹೇಗೆ ಸರ್ ಇದು ಬದಲಾವಣೆ ಆಗಿದೆ? ಹೇಗೆ ಅಂದರೆ ಇದು ಬಂಡವಾಳಶಾಹಿಗಳು, ದುಡ್ಡಿರ್ತಕ್ಕಂಥವ್ರು, ಅಥವಾ ಕರಪ್ಷನಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿರೋರು, ಸಾರ್ವಜನಿಕರ ಆಸ್ತಿಗಳು ಅಥವಾ ಒಂದು ಧರ್ಮದ ಹೆಸರಿನಲ್ಲಿ ಮಾಡಿರ್ತಕ್ಕಂಥ, ಬಡವರಿಗೆ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ, ಮಸೀದಿ, ಚರ್ಚ್ಗಳಿಗೆ ಮಾಡಿರ್ತಕ್ಕಂಥ
ಆಸ್ತಿಗಳಲ್ಲಿ ಅದೇ ಸಮುದಾಯದವರು ಈ ಥರದ ಭಾವನೆಗಳನ್ನು ಇಟ್ಟುಕೊಂಡು ಅವರಿಗೂ ಮೋಸ, ಸರ್ಕಾರಕ್ಕೂ ಮೋಸ. ಸರ್ ಮತ್ತೊಮ್ಮೆ ಇಲ್ಲಿ ಅಂದರೆ ಬಡವನ ಕೋಪ ದವಡೆಗೆ ಮೂಲ ಅನ್ನುವಂಥದ್ದು ಸಾಬೀತಾಗ್ತದೆ. ಬಡವರು ಏನು ಮಾಡ್ತಾರಪ್ಪ, ಅವರು ಏನು ಮಾಡೋ ಹಾಗಿದ್ದಾರೆ ಅನ್ನುವಂಥದ್ದು. ಬಡ ರೈತರು ಏನು ಮಾಡ್ತಾರೆ ಪಾಪ, ಈಗ ಆತ್ಮಹತ್ಯೆ ಅಂತ ದಾರಿಗಳನ್ನು ನೋಡ್ತಾ ಇದ್ದಾರೆ ಅಂದರೆ ಇವೆಲ್ಲವೂ ಕಾರಣ ಅವೆಲ್ಲವೂ ಕೂಡ ಅಲ್ಲಿಗೆ ಬಂದು ನಿಂತು ಬಿಡ್ತದೆ. ಯಾಕಂದರೆ ಇವತ್ತು ವಕ್ಫ್ ಅಂತೇಳಿ ಬರೀತೀವಿ, ಅವನಿಗೆ ಸಾಲ ಸಿಗೋದಿಲ್ಲ, ಎಲ್ಲೂ ಅನುಕೂಲ ಆಗೋದಿಲ್ಲ, ಅವನದೆಲ್ಲೋ ಪಿತ್ರಾಜಿತ ಆಸ್ತಿನ ಅವನು ಬಂದ್ಬಿಟ್ಟಿರ್ತಾನೆ. ಈಗ ಅವನು ಆ ದಾಖಲಾತನ್ನು ನಂದು ಅಂತೇಳಿ ಪ್ರೂವ್ ಮಾಡೋಕ್ಕೆ ಅವನು ಕೋರ್ಟಿಗೆ ಅಲಿಯೋದು ಹೆಂಗೆ? ಯಾವ ಕೋರ್ಟಲ್ಲಿ ಹೋಗಿ ನಿಲ್ಲಬೇಕು? ಅವನು ವಕ್ಫ್ ಕೋರ್ಟಿಗೆ ಬರಬೇಕು, ಅಲ್ಲೇ ನಿಂತ್ಕೋಬೇಕು. ಇವರು ಕೋರ್ಟ್ ನಡೆಸೋದಿಲ್ಲ. ಕೋರ್ಟ್ ನಡೆಸೋದಕ್ಕೆ ಅಲ್ಲಿ ಯಾರೂ ಇಲ್ಲ, ಅಲ್ಲಿ ಸ್ಟಾಫ್ ಇಲ್ಲ, ಅಲ್ಲಿ ಏನೂ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಹಿ ಹ್ಯಾಸ್ ಟು ರನ್ ದ ಕೋರ್ಟ್. ಸೊ ಅಂದರೆ ಇದು ಒಂದು ವಿಷಯ ವಸ್ತುಲ, ಇದು ಹಿಂಗೇ ಸುತ್ತಾಡ್ತಾ ಇರೋದು. ಬಡವರ ಹೆಸರಿನ ಮೇಲೆ ನಾವು ಕಾನೂನು ಮಾಡಿಕೊಂಡು ಒಬ್ಬ ಧಾರ್ಮಿಕವಾಗಿ ಅದೇ ಸಮುದಾಯಗಳಿಂದ ದುಡ್ಡನ್ನು ತಂದುಬಿಟ್ಟು ನಿಮಗೆ ಉದ್ಧಾರ ಮಾಡ್ತೀವಿ ಅಂತ ಹೇಳಿಕೊಂಡು ಆ ಕಡೆಗೆ ಶಾಲೆ ನಡೆಸ್ತಿರೋ, ಧಾರ್ಮಿಕವಾಗಿ 10 ಜನಕ್ಕೆ ಊಟ ಹಾಕ್ತಿರೋ, ದಾಸೋಹ ಮಾಡ್ತಿರೋ, ಅಥವಾ ವಿದ್ಯೆ ಕಲಿಸ್ತಿರೋ, ಯಾವ ಕೆಲಸನೂ ಆಗೋದಿಲ್ಲ ಇದರಲ್ಲಿ. ಯಾವುದಕ್ಕೂ ಇದು ನಾಂದಿ ಆಡೋದಿಲ್ಲ. ಹಾಗಾಗಿ ವಕ್ಫ್ ಅಂತಕ್ಕಂಥದ್ದು ಏನಿದೆ ಇದನ್ನು ದೊಡ್ಡ ಮಟ್ಟಕ್ಕೆ ಚರ್ಚೆಗೆ ನೀವು ತಗೊಬೇಕಾಗಿರ್ತಕ್ಕಂಥ ಕೆಲಸ. ಇದೇ ರೀತಿಯಲ್ಲಿ ಕೆಲವು ದೇಶಗಳಲ್ಲಿ ಕೆಲವು ಮಾಡಿದ್ದಾರೆ. ಸಿಂಗಾಪುರ್ ಅಂದರೆ ಇನ್ನೂ ಒಂದು 2-3 ದೇಶಗಳು ಈ ವಕ್ಫ್ನಲ್ಲಿ ಬಂದಿರತಕ್ಕಂಥ ಆದಾಯವನ್ನು ಅದೇ ರೀತಿಯಲ್ಲಿ ಖರ್ಚು ಮಾಡೋದಕ್ಕೆ ಭಾಳ ಪೂರ್ಣ ಪ್ರಮಾಣದ ಒಂದು ಸ್ಟಡಿನ ಮಾಡಿಬಿಟ್ಟು ಅವರು ಭಾಳ ಟ್ರಾನ್ಸ್ಪರೆಂಟಾಗಿ ಮಾಡಿರ್ತಕ್ಕಂಥ ದೇಶನೂ ಇದ್ದಾವೆ. ನಾನು ಇಲ್ಲ ಅಂತಲೂ ಎಲ್ಲರೂ ಕೂಡ ಲೂಟಿ ಮಾಡಿದ್ದಾರೆ ಅಂತ ಹೇಳಕ್ಕೆ. ಬಟ್ ಯು ಶುಡ್ ಟೇಕ್ ದಟ್ ಮಾಡೆಲ್. ಜನಗಳ ಆಸ್ತಿಗಳನ್ನ ಯಾರನ್ನ ದಾನ ಕೊಟ್ಟಿದ್ದೀನಿ, ಇವಾಗ ಸಾರ್ವತ್ರಿಕವಾಗಿ ಕೆಲವು ದಾನಿಗಳು ಇದ್ದಾರೆ, ನಾನು ಶಾಲೆಗೆ ಈ ಜಮೀನನ್ನು ದಾನ ಕೊಟ್ಟಿದ್ದೀವಿ ಅಂತಾರೆ. ಯಾರ ಹೆಸರಿಗೆ ದಾನ ಕೊಟ್ಟಿದ್ದು ಯಾರ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ? ಇವತ್ತಿನ ಸರ್ಕಾರದಲ್ಲಿ ಗವರ್ನರ್ ಹೆಸರಿಗೆ ಆಗುತ್ತೆ. ಸರ್ಕಾರದ ಹೆಸರಿಗೆ ಆಗೋದಿಲ್ಲ, ಅದು ಗವರ್ನರ್ ಹೆಸರಿಗೆ ಆಗುತ್ತೆ. ಗವರ್ನರ್ ಹೆಸರಿಗೆ ಆಗಿರತಕ್ಕಂಥ ಇದನ್ನು ನೀವು ಬದಲಾವಣೆ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸರ್ಕಾರ ಕ್ಯಾಬಿನೆಟಲ್ಲಿ ತಂದುಬಿಟ್ಟು ಅದಕ್ಕೆ ಏನಾದ್ರು ಬದಲಾವಣೆ, ಅದು ಯಾವ ಕಾಲಕ್ಕೆ ಅವನು ಯಾವ ಉದ್ದೇಶದಿಂದ ಕೊಟ್ಟಿಯಾನೆ ಅದೇ ಉದ್ದೇಶಕ್ಕೆ ಮಾಡಬೇಕು. ಅದರಲ್ಲಿ ಆ ಫ್ಯಾಮಿಲಿಯವರು ಏನಾದ್ರು ಬಂದುಬಿಟ್ಟು ಇಲ್ಲ ಇದು ನಾವು ಬದಲಾವಣೆ ಮಾಡಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಹಂಗಾಗಿಲ್ವೇ? ನಮ್ಮ ಶಿವಾಜಿನಗರಲ್ಲಿ ಒಂದು ಕಬ್ರಸ್ತಾನ್ ಇದ್ದಂಥ ಜಾಗ 200/200, ಅದು 1ರಿಂದ 2, 2ರಿಂದ 3 ಬದಲಾವಣೆ ಹ್ಯಾಂಡಿಗೆ ಬದಲಾವಣೆ ಆಗಿ ಆ ಬಂಡವಾಳ ಶಾಹಿ ಜೊತೆಗೆ ಹೋಗಿ ಕಬ್ರಸ್ತಾನ್ ಸೇರ್ಕೊಂಡಿದೆ. 200/200 ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಬಂದ್ಬಿಟ್ಟಿದೆ. ಅದರ ಆದಾಯ ವಕ್ಫ್ ಬೋರ್ಡಿಗೆ ಬರಬೇಕಿತ್ತು, ಅದು ಸ್ವಂತಿಕೆಗೆ ಹೋಗಿದೆ. ಅದೇ ರೀತಿಯಲ್ಲಿ ಡೆಲ್ಲಿನಲ್ಲಿ ನೀವು ಕರಪ್ಷನ್ ರೇಟ್ ಕೇಳ್ತಾ ಇದ್ರಿ. ಕರಪ್ಷನ್ ರೇಟ್ ಇವತ್ತಿಂದಲ್ಲ, ಬ್ರಿಟಿಷರ ಕಾಲದಿಂದನೇ ಈ ಮುತಾಲಿಗಳು ಅಂತ ಹೇಳ್ಬಿಟ್ಟು ಏನು ಇವು ಇದನ್ನು ಸೂಪರ್ವಿಷನ್ ಮಾಡೋದಕ್ಕೆ ಮಾಡಿದ್ರು, ಅವ್ರ ಮಕ್ಕಳಿಗೆ ಈ ಆಸ್ತಿಗಳನ್ನೆಲ್ಲ ಬರದೇ ಹಾಕಿದ್ದಕ್ಕೆ ಅವರಿಗೆ ಶಿಕ್ಷೆ ಎಲ್ಲ ಕೊಟ್ಟಿದ್ದಾರೆ ಆಗಿನ ಕಾಲಕ್ಕೆ. ಮತ್ತು ಈ ಥರ ಇದ್ದವರಿಗೆ ಇಷ್ಟಿಷ್ಟು ಕ್ವಾಲಿಫಿಕೇಷನ್ ಇರಬೇಕು ಅಂತೇಳಿ ಎಲ್ಲ ಇದೆ. ಬಟ್ ವಕ್ಫ್ ಬೋರ್ಡಲ್ಲಿ ಕೆಲವು ಜಾಗಗಳಲ್ಲಿ ಏನು ಮಾಡಿ 10ನೇ ಕಾಸ್ನವ್ರನ್ನ ತಗೊಂಡು ಹೋಗ್ಬಿಟ್ಟು ವಕ್ಫ್ ಬೋರ್ಡ್ ಚೇರ್ಮನ್ಗಳು ನಮ್ಮ ಇದು ಡೈರೆಕ್ಟರ್ಸ್ನಾಗ ಮಾಡಿದ್ದಾರೆ. ಹಾಗೆಲ್ಲ ಮಾಡೋಂಗಿಲ್ಲ. ಅದಕ್ಕೆ ಒಂದು ಅರ್ಹತೆ ಇದೆ. ಏನು ಬೇಕಾದರೂ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅನ್ನೋಷ್ಟು ಮಟ್ಟಿಗೆಲ್ಲ ಬಂದುಬಿಟ್ಟಿದೆ, ಮಾಡಿದ್ದಾರೆ. ಹಾಗಾಗಿ ವಕ್ಫ್ ಕಾನೂನನ್ನು ಇವತ್ತು ದೇಶದಾದ್ಯಂತ, ರಾಜ್ಯದಾದ್ಯಂತ ಮತ್ತು ಜಿಲ್ಲೆಗೂ ಕೂಡ ರೈತರ ಸಮಸ್ಯೆ ಇರೋದ್ರಿಂದ, ಅವನ ಅನ್ನದ ಸಮಸ್ಯೆ, ಅವನ ಹೋರಾಟದ ಸಮಸ್ಯೆ ಇರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಇದು ಸ್ಟಡಿ ಆಗ್ತಕ್ಕಂಥ ಅವಶ್ಯಕತೆ ಭಾಳ ದೊಡ್ಡ ಮಟ್ಟಕ್ಕೆ ಇದೆ. ಇದನ್ನು ಯಾವುದೇ ಸಂದರ್ಭಕ್ಕೂ ಕೂಡ ನೀವು 2G ಹಗರಣ ಅಥವಾ ಕಾಲ್ಗೇಟ್ ಹಗರಣ ಅಥವಾ ಯಾವುದೋ ಒಂದು ನಮ್ಮ ಹಗರಣಗಳಿಗೆ ಹೇಳ್ತೀವಲ್ಲ, ಇಂಥದ್ದು ಡೆಕ್ಕನ್ ಹಗರಣ, ಈ ಥರ ಎಲ್ಲ ಹಗರಣದ ಬಗ್ಗೆ ಭಾಳಷ್ಟು ನಮಗೆ ಸೀರೀಸ್ ಆಫ್ ಹಗರಣಗಳಿದ್ದಾವೆ. ಈ ಎಲ್ಲ ಹಗರಣಗಳಿಗಿಂತನೂ ವಕ್ಫ್ ಹಗರಣ ವಿಲ್ ಕಮ್ ಆನ್ ದ ಟಾಪ್.
ಸರ್, ಈಗ ಒಂದಂದರೆ ಈಗ ರಾಜ್ಯದಲ್ಲೇ ಆಗಿರ್ಬೋದು, ರೈತರ ಜಮೀನು, ದೇವಸ್ಥಾನದ ಜಾಗಗಳು, ಶಾಲೆ ಇರುವಂತಹ ಜಾಗಗಳು, ಬಡವರ ಈ ರೀತಿ ಜಮೀನುಗಳಾಗಿರ್ಬೋದು, ಈ ಥರದ ನೋಟಿಸ್ ಕಂಡ ಕೂಡಲೇ ಇಲ್ಲಿ ಒಂದು ವಕ್ಫ್ ವಿರುದ್ಧದ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ನಿಮ್ಮ ಇಡೀ ತಂಡಕ್ಕೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ನೀವು JPCಗೆ ಸಬ್ಮಿಟ್ ಮಾಡಿದಂಥದ್ದು ಈಗ ನಾವು ನೋಡ್ತಾ ಇದ್ದೀವಿ 2 ವಾಲ್ಯೂಮ್ಸಲ್ಲಿ ಒಟ್ಟು 65,000 ಈ ಆಸ್ತಿ ಏನು ದಾಖಲೆಗಳಿದೆ. ಪ್ರತಿಯೊಂದನ್ನು ಅಂದರೆ ಒಂದು ಮಾಹಿತಿ ಕಲೆ ಹಾಕುವಂಥ ಪ್ರಾಸೆಸ್ ಆಗಿರಬಹುದು, ಒಂದು ಕರ್ನಾಟಕದ ಮಾಡೆಲ್ ಆಗಿ ಏನು ರೀತಿ ಯಾವ ರೀತಿ ಮಾಡಿದ್ದೀರಿ ಅದ್ರ ಬಗ್ಗೆ ಹೇಳಿ ಸರ್. ನಾವು ಶ್ರೀಯುತ ಜಗದಾಂಬಿಕಾ ಪಾಲ್ ಅವ್ರ ಹತ್ರ ನಾವು ಹೋದಾಗ, ಚೇರ್ಮನ್ ಆಫ್ ದ ಕಮಿಟಿ ವಕ್ಫ್ JPC ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮುಂದೆ ಹೋದಾಗ ಅವರು ಸುಮಾರು ನಮ್ಮನ್ನೆಲ್ಲರನ್ನೂ ಅರವಿಂದ್ ನಿಂಬಾಳಿ ಅವ್ರನ್ನ ಮತ್ತು ನಮ್ಮ ಅವರೇ ಮೇನಾಗಿ ಪ್ರೆಸೆಂಟೇಷನ್ಸ್ನು ಇನಿಷಿಯಲಿ ಮಾಡ್ತಾಯಿದ್ರು. ದೆನ್ ಸಬ್ಸಿಕ್ವೆಂಟಾಗಿ ನಾನೊಂದು ಸ್ವಲ್ಪ, ಇಲ್ಲ ಸರ್, ಐ ವಾಸ್ ದ ಚೇರ್ಮನ್ ಆಫ್ ದ ಮೈನಾರಿಟೀಸ್ ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಟಿ, ಐ ಕ್ಯಾನ್ ಗಿವ್ ಮಿ ಟೈಮ್, ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಟರೆ ನಾನು ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದೆ. ಅದೇ ನೀವು ಗೋ ಹೆಡ್ ಅಂದರು. ಕೇಳಿದ ತಕ್ಷಣ ವಿ ವೇರ್ ದೇರ್ ಫಾರ್ 1.5 hours ವಿತ್ ಅವರೆಲ್ಲದನ್ನೂ ಬೈ ಪೇಪರ್ಸು, ಬೈ ರೆಕಾರ್ಡ್ಸು, ಆಮೇಲೆ ಸಾಫ್ಟ್ ಕಾಪಿ ಇದ್ದಿದ್ದನ್ನು ಎಲ್ಲದನ್ನೂ ನಾವು ಏನು ಪೆನ್ ಡ್ರೈವಲ್ಲಿ ಮಾಡಿದ್ವಿ, CDsನಲ್ಲಿ ಮಾಡಿದ್ವಿ, ಎಲ್ಲದನ್ನೂ ಅವರಿಗೆ ಸಬ್ಮಿಟ್ ಮಾಡಿ ದೆನ್ ಅವ್ರು ನೆಕ್ಸ್ಟ್ ಡೇ ನಮ್ಮನ್ನು ಅವರ ಆಫೀಸಿಗೆ ಕಳಿಸ್ಕೊಟ್ರು. ಯು ಎಕ್ಸ್ಪ್ಲೇನ್ ದೆಮ್, ಹೇಗೆ ಇದನ್ನು ಮಾಡಿದಿರಲ್ಲ, ಇದನ್ನು ನಮ್ಮ ಆಫೀಸರ್ಸಿಗೆ ಒಂದ್ಸರಿ ಹೇಳಿ ಅಂತೇಳಿ. ಸೊ ಅಲ್ಲಿ ಅವರು ಸೆಕ್ರೆಟ್ರೀಸು ಮತ್ತು ಅಡಿಷ್ನಲ್ ಸೆಕ್ರೆಟ್ರೀಸು ಎಲ್ಲರೂ ಕೂಡ ಪಾರ್ಲಿಮೆಂಟ್ ಅವೆನ್ಯೂನಲ್ಲಿ ಕೂತ್ಕೊಂಡ್ಬಿಟ್ಟು ವಿ ಹ್ಯಾಡ್ ಅಬೌಟ್ 2 hours ಡಿಸ್ಕಷನ್ಸ್ ದೇ. ಪ್ರತಾಪ್ ಸಿಂಹ ಅವರಿದ್ದರು, ನಾನಿದ್ದೆ. ಕೂತ್ಕೊಂಡ್ಬಿಟ್ಟು ಮಾತನಾಡಿ ದೆನ್ ವಿ ಎಕ್ಸ್ಪ್ಲೈನ್ ಹೇಗೆ ಕರ್ನಾಟಕ ಹ್ಯಾಸ್ ವರ್ಕ್ಡ್ ಆನ್ ದಿಸ್ ಅಂತ ಹೇಳಿ ವಿ ಟೋಲ್ಡ್ ದೆಮ್. ದೇ ವೇರ್ ಸೋ ವೆರಿ ಹ್ಯಾಪಿ. ಅವ್ರು ತುಂಬ ಅಂದರೆ ತುಂಬ ಸಂತೋಷಪಟ್ಟರು. ಇಲ್ಲ, ಕರ್ನಾಟಕ ಇಷ್ಟೊಂದು ಲೀಡ್ ತಗೊಂಡಿದೆ ಅನ್ನೋದಾದರೆ ವಿಲ್ ಟೇಕ್ ದಿಸ್ ಮಾಡೆಲ್ ಟು ದ ಎಂಟೈರ್ ಕಂಟ್ರಿ, ಇದನ್ನು ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು ಇವನ್ ನಿನ್ನೆ ಮೊನ್ನೆನೂ ಕೂಡ ಅವರು ಐ ವಾಸ್ ಇನ್ ಟಚ್ ವಿತ್ ದೆಮ್. ನಾನು ಈಗಾಗಲೇ ಸೆಕೆಂಡ್ ಲೆಗ್ ಆಫ್ ಇದು ಪ್ರವಾಸವನ್ನು ನಾವು ಕೈಗೊಂಡಿದ್ದೀವಿ. ಬಳ್ಳಾರಿ ಮತ್ತು ವಿಜಯನಗರದಿಂದ ನಾವು ಶುರು ಮಾಡ್ಕೊಂಡಿದ್ದೀವಿ. ದ ರೆಸ್ಟ್ ಆಫ್ ದ ಉಳಿದಿರ್ತಕ್ಕಂಥ ಕರ್ನಾಟಕದ ಭಾಗಗಳಿಗೂ ನಾವು ಈಗಾಗಲೇ ಹೊರಟಿದ್ದೀವಿ. ಹಾಗಾಗಿ ನಮ್ಮ ಮೊದಲನೇ ವರದಿ ಎಲ್ಲಿಗೆ ಬಂತು ಅನ್ನೋದನ್ನು ನಾನು ಕೇಳಿದೆ. ಹಾಗಾಗಿ ನಮ್ಮ ಕರ್ನಾಟಕದ ಅಧಿಕಾರಿಗಳನ್ನು ಅವರು ಕರೆಸ್ಕೊಂಡಿದ್ವಿ ಅಂತ ಹೇಳಿದರು. ಕರೆಸ್ಕೊಂಡಿದ್ದೀವಿ, ಅವರಿಗೆ ಮಾಹಿತಿಯನ್ನೆಲ್ಲದನ್ನು ಕೂಡ ಕೊಟ್ಟಿದ್ದೀವಿ. ಅವರು ಭಾಳಷ್ಟು ಟೈಮ್ ಬೇಕು ಅಂತ ಹೇಳಿದರು, ಬಟ್ ಅಷ್ಟೊಂದು ಟೈಮ್ ಕೊಡೋದಕ್ಕೆ ಆಗೋದಿಲ್ಲ ಅಂದಮೇಲೆ ಇವಾಗ ಅವರು ಒಂದು 2-3 ವಾರಗಳ ಕಾಲ ಅವರಿಗೆ ಟೈಮ್ ಕೊಟ್ಟಿದ್ದಾರೆ, ಇದಿಷ್ಟನ್ನು ಕೂಡ ಸರಿ ಮಾಡ್ಕೊಂಬರೋದಕ್ಕೆ ಅಂತೇಳಿ. ಬಟ್ ಅದನ್ನು ಇವಾಗ ಮೋರಾರ್ಲೆಸ್ JPC ಕೆಳಗಡೆಗೆ ನನಗೆ ತಿಳಿದ ಮಟ್ಟಿಗೆ ಅದೊಂಥರ ಕರ್ನಾಟಕ ಮಾಡೆಲ್ ಈಸ್ ರನ್ನಿಂಗ್ ಅರೌಂಡ್ ದ ಎಂಟೈರ್ ಕಂಟ್ರಿ. ದೇಶದಾದ್ಯಂತ ಇವಾಗ ನಮ್ಮ ಸಮಿತಿ ಕೊಟ್ಟಿರ್ತಕ್ಕಂಥದ್ದು ಏನಿದೆ, ನಮ್ಮ ಹೋರಾಟ ಸಮಿತಿ ಏನು ಕೊಟ್ಟಿದೆ ರಿಪೋರ್ಟು, ಅದರ ಮೇಲೆ ಭಾಳಷ್ಟು ಸಂತೋಷಪಟ್ಟಿದ್ದಾರೆ ಮತ್ತು ಒಳ್ಳೆಯ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ನಮ್ಮದಾಗಿದೆ. ಸುಮಾರು ನಾವು ಇವತ್ತು ನನಗೆ ತಿಳಿದ ಮಟ್ಟಿಗೆ ನಾವೇನು ಈ ಕೆಲಸಗಳನ್ನು ಮಾಡ್ತಾಯಿದ್ದೀವಿ, ಇದನ್ನೆಲ್ಲನೂ ಮಾಡ್ತಾಯಿದ್ದೀವಿ, ಐ ಥಿಂಕ್ 100ರಲ್ಲಿ ಒಂದು 10 ಭಾಗ ನಮ್ಮ ಪ್ರಯತ್ನ ಬಂದಿದೆ. ಇನ್ನೂ 90ರಷ್ಟು ಭಾಗ ಪ್ರಯತ್ನಗಳು ನಡೀಬೇಕಾಗಿದೆ. ಒಂದೇ ಸರಿ ಇದು ಇಷ್ಟು ಸುಲಭಕ್ಕೆ ಮಾಡ್ತಕ್ಕಂಥದ್ದಲ್ಲ. ನೀವು ಯಾಕಂದರೆ ಐ ಥಿಂಕ್ ಫಾರ್ ಸೆಂಚುರೀಸ್, ಎಷ್ಟೋ ಶತಮಾನಗಳಿಂದ ಬಂದಿರತಕ್ಕಂಥ ಸಮಸ್ಯೆ ಇದು. ಒಂದೇ ಸರಿಗೆ ಅಷ್ಟು ಸುಲಭಕ್ಕೆ ಬಗೆಹರಿಸೋದಕ್ಕಾಗಲ್ಲ. ಆದರೆ ಈಗ ಸನ್ಮಾನ್ಯ ಶ್ರೀಯುತ ನರೇಂದ್ರ ಮೋದಿಜಿಯವರು ಈ ಕಾನೂನನ್ನು ಏನು ತಂದಿದ್ದಾರೆ, ಐ ಥಿಂಕ್ ಒಂದು ದೊಡ್ಡ ಮಟ್ಟದ ಬದಲಾವಣೆಯನ್ನು ತಂದೇ ತರ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಯಾಕಂದರೆ ತಕ್ಕ ಮಟ್ಟಿಗೆ ಅದನ್ನು ಒಂದು ಸ್ವಲ್ಪ ಓದಿದ್ದೀನಿ. ಅದನ್ನು ಈ ಬೆಳವಣಿಗೆಯಿಂದ ಸಾರ್ವಜನಿಕರಿಗೆ, ರೈತರಿಗೆ ಮತ್ತು ಮುಸಲ್ಮಾನ್ ಬಾಂಧವರಿಗೆ ಆದಿಯಾಗಿ ಮತ್ತು ಸಮುದಾಯದಲ್ಲಿರ್ತಕ್ಕಂಥ ಯಾವ ಹೆಣ್ಮಕ್ಳಿಗೆ ಸ್ಥಾನಮಾನ ಇರಲಿಲ್ವೋ, ಅವ್ರು ಏನು ನಡೀತಾ ಇತ್ತು ಅಂತ ಗೊತ್ತಿರಲಿಲ್ವೋ, ಹಾಗೆ ನಾವು ಈ ತಲಾಕ್ ಬಗ್ಗೆ ಈ ಕಾನೂನನ್ನು ತಂದುಬಿಟ್ಟು ತ್ರಿಬಲ್ ತಲಾಕನ್ನು ಇವತ್ತು ಮಹಿಳೆಯರ ಪರವಾಗಿ ನಿಂತಿರತಕ್ಕಂಥ ಸರ್ಕಾರ ಅಂತೇಳಿ ಮಾಡಿದ್ವು. ಅದೇ ರೀತಿಯಲ್ಲಿ ಇದೂ ಕೂಡ ಮಹಿಳೆಯರಿಗೆ ಅವರ ಕುಟುಂಬದ ಆಸ್ತಿಗಳನ್ನು, ಅವರ ಸಮುದಾಯದ ಆಸ್ತಿಯನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ಮತ್ತು ಮಾಹಿತಿಯನ್ನು ಪಡ್ಕೊಂಡು ಇಡೀ ಸಮುದಾಯಗಳಲ್ಲಿ ಒಂದು ಸಮಭಾವನೆಗಳನ್ನು ಮತ್ತು ಸಾಮರಸ್ಯವನ್ನು ತರೋದಕ್ಕೆ ದೊಡ್ಡ ಶಕ್ತಿಯನ್ನು ಕೊಡುತ್ತೆ ಅನ್ನೋ ವಿಶ್ವಾಸ ನನಗಿದೆ.
ಖಂಡಿತ ಸರ್. ನಿಜಕ್ಕೂ ಅಂದರೆ ಇವತ್ತು ರೈತರಾಗಿರಬಹುದು, ದೇವಸ್ಥಾನಗಳಂದರೆ ಇಂಥ ಜಾಗಗಳಂತಂದಾಗ ನಿಮ್ಮ ತಂಡದ ಒಂದು ಕೆಲಸ ಏನಿದೆ ಅವರಲ್ಲಿ ಒಂದು ಹೊಸ ಭರವಸೆ, ಆಶಾಕಿರಣವನ್ನು ಮೂಡಿಸಿದೆ. ಈ ನಿಟ್ಟಿನಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಅಂದರೆ ರೈತರಿಗಾಗಿರಬಹುದು ಗಾಬರಿ ಆಗುವಂಥದ್ದು, ಅಂದರೆ ಈಗ ಒಂದು ಮಸೂದೆ ಮಂಡನೆ ಆಗೋದಾಗಿರಬಹುದು, ನಿಮ್ಮ ತಂಡದ ಒಂದು ರಿಸಲ್ಟ್ ಬರೋದಾಗಿರ್ಬೋದು, ಒಂದು ಫಲಶ್ರುತಿ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಇವತ್ತಿನ ದಿನದ ಮಟ್ಟಿಗೆ ತತ್ಕ್ಷಣಕ್ಕೆ ಏನು ಒಂದು ಸ್ವಲ್ಪ ನಾವೆಲ್ಲ ಅದಕ್ಕೆ ಚಳವಳಿ ಮಾಡಿದ ಮೇಲೆ, ಅದಕ್ಕೆ ಒಂದು ಸ್ವಲ್ಪ ತಡೆ ಒಡ್ಡಿದ ಮೇಲೆ, ಸಾರ್ವತ್ರಿಕವಾಗಿ ಇದನ್ನು ಒಂದು ಸ್ವಲ್ಪ ಆಂದೋಲನದ ರೀತಿಯಲ್ಲಿ ಅದನ್ನು ತಂದಿದ್ದ ಮಟ್ಟಿಗೆ ರಾಜ್ಯ ಸರ್ಕಾರ ಇದು ಒಂದು ಸ್ವಲ್ಪ ತತ್ಕ್ಷಣಕ್ಕೆ ಜಮೀರ್ ಅವರ ಅದಾಲತ್ಗಳನ್ನು ನಿಲ್ಲಿಸಿದೆ ಇದು. ಆದರೆ ನನಗೆ ಅನಿಸಿದ ಮಟ್ಟಿಗೆ ಇವಾಗ ಉದಾಹರಣೆಗೆ ಆಂಧ್ರದಲ್ಲಿ ವಕ್ಫ್ ಬೋರ್ಡನ್ನು ಅಲ್ಲಿರ್ತಕ್ಕಂಥವ್ರು ಎಲ್ಲರನ್ನೂ ಕೂಡ ಕೆಲಸ ಮಾಡಬೇಡಿ, ನೀವೇನು ಫೈಲನ್ನು ಓಡಾಡಿಸ್ಬೇಡಿ, ಇಟ್ ಈಸ್ ಬಿನ್ ಸಸ್ಪೆಂಡೆಡ್ ಅಂಥೇಳಿ ಎಲ್ಲ ಪೋಸ್ಟ್ಗಳನ್ನು ವೇಕೆಂಟ್ ಆಗಿಟ್ಟಿದೆ. ಅದೇ ರೀತಿಯಲ್ಲಿ ಕರ್ನಾಟಕ ಇವತ್ತೇನಾದರೂ ಮಾಡಿದರೆ ಅಂಟಿಲ್ ದ ಪಾರ್ಲಿಮೆಂಟ್ ಪಾಸಸ್ ದ ಬಿಲ್, ಆ ಬಿಲ್ ಪಾಸ್ ಮಾಡೋವರೆಗೂ ನೀವಿಲ್ಲಿ ಏನೂ ಚಟುವಟಿಕೆಗಳನ್ನು ಮಾಡಬಾರದು ಅಂತ ಹೇಳಿದರೆ ಸಾರ್ವಜನಿಕರಿಗೆ ಒಂದು ಧೈರ್ಯ ಬರ್ತದೆ. ಇಲ್ಲಪ್ಪ ಏನೋ ಒಂದು ಅಲ್ಲಿ ನಡೀತಾ ಇದೆ, ಆ ಕಾನೂನು ಮಾಡೋವರೆಗೂ ಇಲ್ಲೇನೋ ತಪ್ಪು ಒಪ್ಪು ನಡೆದಿರ್ತಕ್ಕಂಥದ್ದನ್ನು ತಡೆ ಹಿಡಿಯೋದಕ್ಕೆ ಇಲ್ಲಿರ್ತಕ್ಕಂಥ ಸರ್ಕಾರ ಒಂದು ಹೆಜ್ಜೆ ಇಟ್ಟಿದೆ ಅನ್ನೋದನ್ನ. ಆದರೆ ಇದು ನಡೀಲಿಲ್ಲ. ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾವಿ ನಡೆದಂಥ ವಿಧಾನಮಂಡಲ ಸಭೆಯನ್ನು ಏನು ನಡೀತು, ಅವತ್ತಿನ ದಿನ ಕಾನೂನನ್ನು ನಾನು ಬದಲಾವಣೆ ಮಾಡಿದ್ದೀನಿ, ನಾನು ಇದನ್ನು ಎಲ್ಲದನ್ನೂ ನೀವು ನಿಮ್ಮ ದಾಖಲಾತಿಗಳನ್ನು ಪರಿಶೀಲನೆ ಮಾಡೋದಕ್ಕೆ, ನಿಮ್ಮ ನೋಟಿಸನ್ನು ಪರಿಶೀಲನೆ ಮಾಡೋದಕ್ಕೆ ನಿಮಗೆ ಒಂದು ಜಾಗವನ್ನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಸಿಸ್ಟೆಂಟ್ ರಿಜಿಸ್ಟರ್ ಆಫೀಸಿಗೆ AROಗೆ ಇದನ್ನು ಪವರ್ಸ್ ಕೊಟ್ಟಿದ್ದಾರೆ. ಇವತ್ತು ಈ ಪವರ್ಸ್ ಏನು ಕೊಟ್ಟಿದ್ದಾರಲ್ಲ, ಅಸಿಸ್ಟೆಂಟ್ ರಿಜಿಸ್ಟರ್ ಆಫೀಸರ್ಸಿಗೆ ಏನು ಕೊಟ್ಟಿದ್ದಾರೆ, ಇದು ದಂಧೆಗೆ ಲೀಡ್ ಆಗುತ್ತೆ. ನೀನು ನೋಟಿಸ್ ತರ್ತೀಯಾ, ನಾನು ನೋಡ್ತೀನಿ, ನೀನು ಈ ಕಡೆ ಮಾತಾಡ್ತೀಯಾ, ನಾನು ನೋಡ್ತೀನಿ, ನೀನೇನಾದ್ರು ಮಾತಾಡಲಿಲ್ಲ ಅಂದರೆ ನೀನು ಕೊಡೋದಕ್ಕೆ ಶಕ್ತಿ ಇದೆಯೋ ಇಲ್ಲೋ ಅನ್ನೋ ಮಟ್ಟಕ್ಕೆ ಇದು ಭ್ರಷ್ಟಾಚಾರಕ್ಕೆ ಲೀಡ್ ಮಾಡ್ತದೆ. ಈ ಸಮಸ್ಯೆನ ಮತ್ತೊಂದು ದೊಡ್ಡ ಮಟ್ಟಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತಗೊಂಡೋಗಿದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ ಭ್ರಷ್ಟಾಚಾರಕ್ಕೆ. ಹಾಗಾಗಿ ತತ್ಕ್ಷಣ ಈ AROಸು ಈ ದಾಖಲಾತಿಗಳನ್ನು ಮಾಡೋದಕ್ಕಿಂತ ವಕ್ಫ್ ಬೋರ್ಡ್ನ ಸ್ಥಗಿತಗೊಳಿಸ್ಬಿಟ್ರೆ ಎವ್ರಿಥಿಂಗ್ ವಿಲ್ ಕಮ್ ಟು ಎ ಸ್ಟ್ಯಾಂಡ್ ಸ್ಟಿಲ್. ನೀವು ಈ ಸರ್ಕಸ್ ಮಾಡೋಂಥ ಅವಶ್ಯಕತೆಗಳಿಲ್ಲ. ನೀವು ವಕ್ಫ್ ಬೋರ್ಡ್ನ ಸ್ಟಾಪ್ ಮಾಡಿ. ವಕ್ಫ್ ಬೋರ್ಡ್ ಕಾನೂನು ತಿದ್ದುಪಡಿ ಏನು ಬರ್ತದೆ ಕಾದುಬಿಟ್ಟು ಅದು ಒಂದು ವೇಳೆ ಇಲ್ಲ, ನೀವು ಯಾವಾಗ ಬರ್ತದೋ ಏನೋ ಇದು, ಆ ಬರೋವರೆಗೂ ನಾವು ಕಾಯೋದು ಹೇಗೆ, ನಮ್ಮದು ದಿನನಿತ್ಯದ ಸಮಸ್ಯೆ ಇದೆ ಅಂತ ಹೇಳಿ ಅವರು ಮಾತಾಡಬಹುದು. ಆ ಥರದ ಸಮಸ್ಯೆ ಬಂದರೆ DC ಇದ್ದಾರೆ, ನಿಮಗೆ ರೀಜನಲ್ ಕಮಿಷನರ್ ಇದ್ದಾರೆ, ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಆಫ್ ದ ರೆವಿನ್ಯೂ ಇದ್ದಾರೆ, ಇದೇ ರೀತಿಯಲ್ಲಿ ನಿಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಮೈನಾರಿಟೀಸ್ ಆಫೀಸರ್ಸ್ ಇದ್ದಾರೆ. ನೀವು ಅವ್ರಿಗೆ ಕೊಡಿ ಚಾರ್ಜಸ್ನ. ಬಟ್ AROಗೆ ನೀವು ಅಸಿಸ್ಟೆಂಟ್ ರಿಜಿಸ್ಟರ್ ಆಫೀಸರ್ಸಿಗೆಲ್ಲ ಈ ಪವರ್ಸ್ನ ಕೊಟ್ಬಿಟ್ರೆ ಇದು ಪೂರ್ಣ ಪ್ರಮಾಣದಲ್ಲಿ ಕರಪ್ಷನ್ಗೆ, ಭ್ರಷ್ಟಾಚಾರಕ್ಕೆ ದೊಡ್ಡ ನಾಂದಿಯನ್ನು ಹಾಡ್ದಂಗೆ ಈ ವಿಚಾರದಲ್ಲಿ. ಮತ್ತು ಯಾವುದೇ ಕಾನೂನಲ್ಲಿ ನಿಮಗೆ ಬಲ ಇಲ್ಲ ಇವತ್ತಿಗೆ. ಅವ್ರು ಹೇಳಿದ್ದಾರೆ ಎಲ್ಲೂ ಕೂಡ ನೀವು ಇನ್ಮೇಲೆ ವಕ್ಫ್ ಅಂತೇಳಿ ಬರಿಬೇಡಿ ಅಂತೇಳಿ. ಬಟ್ ವಕ್ಫ್ ಅಂತೇಳಿ ಬರೆದುಬಿಟ್ಟು ಅಲ್ಲಿ ಆಫೀಸ್ ರನ್ ಆಗ್ತಾ ಇರ್ಬೇಕಾದ್ರೆ ಅವ್ರು ಡಿಕ್ಲೇರ್ ಮಾಡ್ತಾ ಹೋದರೆ ನೀವೇನು ತಡೆಯೋದಕ್ಕೆ ನಿಮಗೇನು ಶಕ್ತಿ ಇದೆ? ನಿಮಗೆ ಕಾನೂನು ಸರ್ಕಾರದಲ್ಲಿ ಶಕ್ತಿ ಇಲ್ಲಲ್ಲ. ನೀವು ಅವ್ರನ್ನ ನಿಲ್ಲಿಸಬೇಕು, ಇಲ್ಲಾಂದರೆ ಆ ಪೋಸ್ಟ್ ವೇಕೆಂಟ್ ಇಡಬೇಕು. ನಿಮಗೆ ಆ ಪವರ್ಸ್ ಇದೆಯಾ? ಆ ಪೋಸ್ಟ್ನ ಇವಾಗ ಆಂಧ್ರ ಪ್ರದೇಶ ಮಾಡ್ದಂಗೆ ನೀವು ಮಾಡ್ತೀರಾ? ನೀವು ಅಲ್ಲಿ ಆಫೀಸಲ್ಲಿ ಕೂತ್ಕೊಂಡ್ಬಿಟ್ಟು ನೀವು ಕೆಲಸ ಮಾಡಬೇಡಿ ಅಂತೇಳಿ ನಿಮಗೆ ಹೇಳೋಕ್ಕೆ ಇದಿಲ್ಲ ಅಂದಮೇಲೆ ನೀವು ಕಾನೂನು ಮಾಡಿ ಏನು ಪ್ರಯೋಜನ ಬಂತು? ಹಾಗಾಗಿ ಇದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಸಾರ್ವತ್ರಿಕವಾಗಿ ನಾವು ಸಾರ್ವಜನಿಕರನ್ನು, ರೈತರನ್ನು, ಶಾಲೆಗಳನ್ನ ಮತ್ತು ಮಠ ಮಂದಿರಗಳನ್ನು ನಾವು ಕಂಡಿದ್ದೀವಿ. ಅವ್ರದ್ದು ರಿಕ್ವೆಸ್ಟು ನಾನು ಈ ತಮ್ಮ ಮಾಧ್ಯಮದ ಮುಖೇನ ನಾನು ಅವರಿಗೆ ಮನವಿ ಮಾಡ್ಕೊಳ್ತೀನಿ, ತತ್ಕ್ಷಣಕ್ಕೆ ವಕ್ಫ್ ಬೋರ್ಡ್ನ ಸ್ಥಗಿತ ಮಾಡಿ, ಸ್ಟಾಪ್ ಮಾಡಿ, ಇದನ್ನು ನಿಲ್ಲಿಸಿ. ಇದಕ್ಕೆ ಯಾವುದಕ್ಕೂ ಕೂಡ ಬಲ ಕೊಡಬೇಡಿ. ನಿಮಗೆ ಕಾನೂನಲ್ಲಿ ಇದೆಲ್ಲದನ್ನೂ ಕೂಡ ನಿಮ್ಮ JPC ಮುಂದೆ ನಿಮ್ಮ MP ಗಳಿದ್ದಾರೆ, ಅಲ್ಲೇ ನಿಮ್ಮ ಕಾಂಗ್ರೆಸ್ MPs ಇದ್ದಾರೆ, ಬೇರೆ ಪಾರ್ಟಿಯವರು MP ಇದ್ದಾರೆ, BJPಯವರು MP ಇದ್ದಾರೆ. ಇದಿಷ್ಟನ್ನು ಕೂಡ ನೀವು ಅಲ್ಲಿ ಚರ್ಚೆ ಮಾಡಿ ನಿಮ್ಮ ಔಟ್ಕಮ್ ಏನು ಬರ್ತದೆ. ಇವಾಗ ಕರ್ನಾಟಕದಿಂದಲೇ ನಿಮ್ಮ ಆಫೀಸರ್ಸ್ನ JPC ಮುಂದೆ ಕಳಿಸ್ಕೊಟ್ಟಿದ್ದೀರಿ, ಅವರೇ ಹೋಗ್ಬಿಟ್ಟು ಮಾತಾಡಲಿ.
ಇಲ್ಲ ನೀವೇ JPC ಮುಂದೆ ಏನಾದ್ರು ರೆಕಮೆಂಡೇಷನ್ಸ್ ಇದ್ದರೆ ಸರ್ಕಾರದಿಂದ ನಿಮ್ಮ ಕ್ಯಾಬಿನೆಟ್ನಲ್ಲಿತ್ತು ನಿಮ್ಮ ಸಹೋದ್ಯೋಗಿಗಳ ಹತ್ರ ಒಂದ್ಸರಿ ಮಾತನಾಡಿ ಎಲ್ಲ ಇದ್ರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಒಂದ್ಸರಿ ಚರ್ಚೆ ಮಾಡಿ ಇಲ್ಲಿಂದನೇ ರೆಕಮೆಂಡೇಷನ್ಸ್ನ JPC ಕಳಿಸ್ಕೊಡಿ. ನಮ್ಮ ರಾಜ್ಯದಿಂದ ನಾವು ಈ ಥರ ರೆಕಮೆಂಡೇಷನ್ಸ್ನ ಮಾಡ್ತಾಯಿದ್ದೀವಿ, ಈ ಥರ ಸಲಹೆಗಳನ್ನು ನಾವು ಮಾಡ್ತಾಯಿದ್ದೀವಿ. ವಕ್ಫ್ ಬೋರ್ಡಲ್ಲಿ ಕರಪ್ಷನ್ಸ್ ರೇಟ್ನ ಕಡಿಮೆ ಮಾಡೋದಕ್ಕೆ ಮಾಡ್ಬೋದು ಮತ್ತು ಇದನ್ನು ಕೋರ್ಟ್ ನಡೆಸೋದಕ್ಕೆ ಯಾವ ರೀತಿಯಾದಂಥ ಮಾರ್ಗದರ್ಶನ ಮಾಡ್ಬೋದು ಅಂತೇಳಿ ನಿಮ್ಮ ಕಡೆಯಿಂದನೇ ಶುರುವಾಗಲಿ, ತೊಂದರೆ ಇಲ್ಲ. ಅದನ್ನು ಏನೂ ಮಾಡ್ದಂಗೆ ನೀವೇ ಒಂದು ಕಾನೂನನ್ನು ತಂದುಬಿಟ್ಟು ಮತ್ತೊಂದು ರೀತಿಯಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಇದು ರೈತರಲ್ಲಿ ದೊಡ್ಡ ಒಂದು ಗೊಂದಲಗಳನ್ನು ಹಾಕುತ್ತೆ, ಸಮಸ್ಯೆಗಳಿಗೆ ಈಡು ಮಾಡುತ್ತೆ, ಭ್ರಷ್ಟಾಚಾರಕ್ಕೆ ಈಡು ಮಾಡುತ್ತೆ ಮತ್ತು ಸಮುದಾಯಗಳಲ್ಲಿ ಇರ್ತಕ್ಕಂಥ ಸಾಮರಸ್ಯವನ್ನು ನೀವು ಹಾಳು ಮಾಡ್ತಿದ್ದೀರಿ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮಿಗೆ ನೀವೇ ನಾಂದಿಯನ್ನು ಹಾಡ್ತೀರಿ. ಹಾಗಾಗಿ ಇದಿಷ್ಟನ್ನು ಕೂಡ ಗಮನದಲ್ಲಿಟ್ಕೊಂಡು ಮುಂದೆ ಹೋಗೋದು ಭಾಳ ಅವಶ್ಯಕತೆ ಇದೆ ಅಂತೇಳಿ ನಾನು ಭಾವಿಸ್ತೀನಿ. ಸರ್, ನನಗೀಗ ಒಂದು ಗೊಂದಲ ಅಂದರೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ರಕ್ಷಣೆಗೋಸ್ಕರ ಅಂತಲೇ ಮುಜರಾಯಿ ಇಲಾಖೆ ಕೂಡ ಇದೆ. ಮುಜರಾಯಿ ಇಲಾಖೆ ಯಾವತ್ತೂ ಈ ರೀತಿ ರೈತರ ಜಮೀನುಗಳು, ಒಂದು ಇಡೀ ಮಠನ, ಒಂದು ಇಡೀ ಊರನ್ನು ಅಥವಾ ದೇವಸ್ಥಾನ ಇರುವಂಥ ಜಾಗಗಳನ್ನು, ರುದ್ರಭೂಮಿ ಇರುವಂಥ ಜಾಗಗಳನ್ನು ಈ ರೀತಿ ನೋಟಿಸ್ ಕೊಟ್ಟಿದ್ದಾಗಲಿ ಅಂದರೆ ಯಾಕೆ ಮುಜರಾಯಿ ಇಲಾಖೆ ರೀತಿಯೇ ವಕ್ಫ್ ಕೂಡ ಜನಸ್ನೇಹಿ ಆಗಿರೋದಕ್ಕೆ ಸಾಧ್ಯವಿಲ್ವಾ ಅನ್ನುವಂಥದ್ದು? ಅವರಿಗೆ ಮುಜರಾಯಿನಲ್ಲೂ ನಿಮಗೆ ಸಮಸ್ಯೆಗಳಿಲ್ಲ ಅಂತ ನಾನು ಹೇಳೋದಿಲ್ಲ, ಇದ್ದಾವೆ. ಬಟ್ ಅದನ್ನು ಅಲ್ಲೇ ಒಂದು ಅಭಿವೃದ್ಧಿ ಮಂಡಳಿ ಅಥವಾ ಈ ಥರದ್ದೆಲ್ಲವೂ ಮಂಡಳಿಗಳಿದ್ದಾವೆ ಮತ್ತು ಅದು ನೇರವಾಗಿ ಅಲ್ಲೇ ಇರ್ತಕ್ಕಂಥ ತಹಸೀಲ್ದಾರ್ ಕೆಳಗಡೆಗೆ ಬಂದ್ಬಿಡ್ತದೆ. ಯಾಕಂದರೆ ಮುಜರಾಯಿ ದೇವಸ್ಥಾನಗಳು ABCD ಕ್ಯಾಟಗರೀಸ್ ಇದ್ದಾವೆ. ಕೆಲವು ಅಲ್ಲೇ ಸ್ಥಳೀಯವಾಗಿ ಇವಾಗ ಯಾವುದೋ ರಸ್ತೆ ಬದಲಿ ಇರ್ತಕ್ಕಂಥ ದೇವಸ್ಥಾನಗಳು ಅವು ಸಾರ್ವತ್ರಿಕವಾಗಿ ಅವರವರೇ ನೋಡ್ಕೊಳ್ತಕ್ಕಂಥದ್ದು ಇದ್ದಾವೆ. ಒಂದು ಸ್ವಲ್ಪ ದೊಡ್ಡ ದೇವಸ್ಥಾನಗಳು A ಕ್ಯಾಟಗರಿ, B ಕ್ಯಾಟಗರಿ ಅಂತೇಳಿ ಏನು ಮಾಡಿದ್ವಿ, C and D ತುಂಬ ಕಡಿಮೆ ಇದ್ದಾವೆ. ಬಟ್ ಇವೆಲ್ಲವೂ ಕ್ಯಾಟಗರೀಸ್ ಏನಿದ್ದಾವೆ, ಈ ದೇವಸ್ಥಾನಗಳಿಗೆ ಅವ್ರದ್ದೇ ಆಡಳಿತ ಬಂದಿದೆ. ಅಲ್ಲಿ ಯಾರನ್ನ ಹಾಕ್ತೀವಿ, ಎಕ್ಸಿಕ್ಯೂಟಿವ್ ಆಫೀಸರ್ಸ್ನ ಹಾಕಿರ್ತೀವಿ. ದೇವಸ್ಥಾನದಿಂದ ನೀವೇನು ನೋಡ್ಕೊಬೇಕು ಅಂತೇಳಿ ಸರ್ಕಾರದಿಂದ ನೋಡ್ತೀವಿ. ಅಲ್ಲೇನಾದ್ರು ಹುಂಡಿ ಹಣ ಬಂತು ಅಂದರೆ ಎಷ್ಟು ಅಂತ ಹೇಳಿ ಬೆಳಗ್ಗೆ ಎದ್ದುಬಿಟ್ಟು ಎಲ್ಲರೂ ರೆವಿನ್ಯೂ ಆಫೀಸರ್ಸ್ನ ಉಳಿದಿರೋ ಬರೆದುಬಿಟ್ಟು ಕೌಂಟ್ ಮಾಡಿಬಿಟ್ಟು ನಿಮಗೆ ಸರ್ಕಾರಕ್ಕೆ ರಾಜ್ಯೋತ್ಸವ ನೇರ ನೀವು ಟ್ರೆಷರಿಗೆ ಹಾಕ್ತೀರಿ, ಅಲ್ಲಿಗೆ ಕಳಿಸ್ಕೊಡ್ತೀವಿ. ನಾವೆಲ್ಲೂ ಕೂಡ ಮಧ್ಯದಲ್ಲಿ ಎಲ್ಲೂ ಕೂಡ ಅದು ಇದಾಗೋದಿಲ್ಲ. ಸೊ ಇನ್ಸಿಡೆಂಟ್ಸ್ ಇದ್ದಾವೆ. ಹಾಗಾಗಿ ಅಲ್ಲಿ ಒಂದು ಮಾನಿಟ್ರಿಂಗ್ ಕಮಿಟಿ ಅಥವಾ ಅಲ್ಲಿ ಒಂದು ಆಡಳಿತವನ್ನು ನೋಡ್ತಕ್ಕಂಥದ್ದಕ್ಕೆ ಕಮಿಟಿಗಳು ಎಲ್ಲವೂ ಕೂಡ ಚರ್ಚೆಗೆ ಬರ್ತೀವಿ. ಮತ್ತು ಅದು ಸಾರ್ವತ್ರಿಕವಾಗಿ ಎಲ್ಲ ಧರ್ಮದ ಆಫೀಸರ್ಸ್ಗಳು ಕೂಡ ಅಲ್ಲಿದ್ದಾರೆ. ತಹಶೀಲ್ದಾರ್, ಯಾವುದೇ ತಹಶೀಲ್ದಾರ್ ಇದ್ದರೂ ಕೂಡ ಅಲ್ಲಿ ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ದೇವಸ್ಥಾನಕ್ಕೆ ಹೋಗಿ ಅವನು ಎಷ್ಟು ಆದಾಯ ಬಂದಿದೆ, ಏನು ನಡೀತಾ ಇದೆ ಇಲ್ಲಿ ಅಂತ ಕೇಳೋಕ್ಕೆ ಎಲ್ಲ ರೀತಿಯ ಹಕ್ಕಿದೆ. ಆದರೆ ಇಲ್ಲಿ ಆ ಥರದ್ದು ಮಾಡಿಲ್ಲ. ಇದುವರೆಗೆ ಮಾಡಿದ್ದಾರೆ. ಎಲ್ಲಿಗೆ ಅಂದರೆ ನಿಮಗೆ ಅಲ್ಲೇ ಕಂಟ್ರೋಲ್ ಮಾಡಿ ಅಲ್ಲಿಗೆ ರಿಪೋರ್ಟ್ ಮಾಡೋ ಥರ ಸಮಸ್ಯೆ ಬಂದರೆ ವಿತಿನ್ ದ ಫ್ರೇಮ್ ಆಫ್ ವಕ್ಫೇ ಹೋಗುತ್ತೆ ಹೊರತು ಸರ್ಕಾರದ ಗಮನಕ್ಕೆ ಬರೋದಿಲ್ಲ. ಹಾಗಾಗಿ ಅಲ್ಲಿ ಸಮಸ್ಯೆಗಳು ಇದ್ದರೂ ಕೂಡ ಬಂದರೂ ಕೂಡ ಅಲ್ಲೇ ಸಾಲ್ವ್ ಮಾಡ್ಕೊಳ್ತಾರೆ, ಅಲ್ಲೇ ಅಭಿವೃದ್ಧಿ ಮಾಡ್ತಾರೆ. ಆ ಹಣ ಬರೋದಿದ್ರೂ ಕೂಡ ಎಲ್ಲ ಪೂರ್ಣ ಹಣ ಎಲ್ಲಿಗೆ ಬರ್ತದೆ, ರಾಜ್ಯಕ್ಕೆ ಬರ್ತದೆ. ಇಲ್ಲಿ ರಾಜ್ಯದ ಬೊಕ್ಕಸಕ್ಕೆ ಬಂದುಬಿಟ್ಟು ಆಮೇಲೆ ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಲ್ಲಿ ಹಣ ಯಾರೂ ನಾವು ಬಳಸೋದಿಲ್ಲ. ಅಲ್ಲಿ ಯಾರು ಬಂದಿರತಕ್ಕಂಥ ದೇವಸ್ಥಾನದ ಆದಾಯ ಏನಿದೆ ಅದು ಪೂರ್ಣ ರಾಜ್ಯದ ಸರ್ಕಾರದ ಬೊಕ್ಕಸಕ್ಕೆ ಬಂದು ಇಲ್ಲಿಂದ ಸರ್ಕಾರ ಇದು ಮಾಡ್ತದೆ. ಬಟ್ ಇಲ್ಲಿ ಹಂಗೆ ಮಾಡೋದಿಲ್ಲ. ಅವ್ರದ್ದೇ ಹಣ ಅಲ್ಲಿಗೆ ಇರ್ತದೆ. ಬಟ್ ಅವ್ರ ಹಣ ಅವ್ರ ಇದಕ್ಕೆ ಬರ್ತಾ ಇಲ್ಲ. ನಾ ಹೇಳಿದ್ನಲ್ಲ ಈಗ 163 ಕೋಟಿ ವಕ್ಫ್ ಬೋರ್ಡಿಗೆ ಇವತ್ತಿನ ಆದಾಯ ಬರಬೇಕಾಗಿದ್ದು ಎಷ್ಟು ಅಂದರೆ 12,000 ಕೋಟಿ ಆದಾಯ ಅದಕ್ಕೆ ಬರಬೇಕು ಅವ್ರಿಗಿರ್ತಕ್ಕಂಥ ಪ್ರಾಪರ್ಟಿಗೆ. ಹಾಗಾಗಿ ಆ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಸಮಸ್ಯೆ ಆದಾಯ ಇದ್ದರೂ ಕೂಡ ಅವರಿಗೆ ದಕ್ತಾ ಇಲ್ಲ. ಇಲ್ಲ ಆದಾಯ ಬರುತ್ತೆ ಅಂತ ಗೊತ್ತಿದ್ದು ಕೂಡ ಆದಾಯ ಮಾಡ್ಕೊಳ್ಳೋದಕ್ಕೆ ಇವ್ರು ತಯಾರಿ ಇಲ್ಲ. ಅಲ್ಲಿಂದ ಬಂದಿರತಕ್ಕಂಥ ಆದಾಯ ಸೀದಾ ರಾಜ್ಯದ ಬೊಕ್ಕಸಕ್ಕೆ ಬರ್ತದೆ. ಬಂದ್ಬಿಟ್ಟು ಅವ್ರು ಬೇರೆ ಬೇರೆ ರೀತಿಯಲ್ಲಿ ಅದು ನಿಯೋಗ ಆಗ್ತಾ ಇದೆ. ಅದು ಅಲ್ಲಿ ಬೇರೆ ಬೇರೆ ಅಲ್ಲೆಲ್ಲೋ ದೇವಸ್ಥಾನದ ಇದಕ್ಕೆ ಈ ದೇವಸ್ಥಾನ ಬಿಟ್ಬಿಟ್ಟು ಮತ್ತೊಂದು ದೇವಸ್ಥಾನಕ್ಕೆ ಕೊಡ್ತೀವಿ, ಅಲ್ಲಿರ್ತಕ್ಕಂಥದ್ದು ದೇವಸ್ಥಾನನ ಎಲ್ಲ ಸಮುದಾಯಕ್ಕೂ ಕೊಡ್ತೀವಿ, ಚರ್ಚಿಗೂ ಕೊಡ್ತೀವಿ, ಇದಕ್ಕೂ ಕೊಡ್ತೀವಿ, ಬುದ್ಧಿಸ್ಟ್, ಸಿಕ್ಕು ಎಲ್ಲದಕ್ಕೂ ಕೊಡ್ತೀವಿ, ಜೈನರಿಗೆ ಕೊಡ್ತೀವಿ ಇದು ಹಣವನ್ನು. ಬಟ್ ಈ ಹಣವನ್ನು ಇದೇ ಸಮುದಾಯಕ್ಕಂತೇನೆ ಆಗಿನ ಕಾಲದಲ್ಲಿ ಆ ಸಮುದಾಯದ ದಾನಿಗಳು ಮತ್ತು ಸರ್ಕಾರದ ಕೆಲವು ಆಸ್ತಿಗಳು ಕೊಟ್ಟಿರ್ತಕ್ಕಂಥವಕ್ಕೆ ಲೆಕ್ಕಪತ್ರ ಮಾತ್ರ ನಾವು ಕೇಳೋಂಗಿಲ್ಲ ಅಂತ.
ಸರ್ ನಿಜ ಅಂದರೆ ವಕ್ಫ್ ಕುರಿತಾದ ಎಷ್ಟೊಂದು ಅಂದರೆ ವಿಚಾರಗಳು ಅಗೆದಷ್ಟು ಆಳ ಅಂತ ಹೇಳ್ಬೋದು. ಯಾಕಂದರೆ ಒಂದು ರಾಜ್ಯ ಒಂದು ದೇಶಕ್ಕೆ ಸೀಮಿತವಾಗಿಲ್ಲ, ಇದು ಪ್ರಪಂಚದಾದ್ಯಂತ ಹರಡಿರುವಂಥದ್ದು. ಅದರ ಜೊತೆಗೆ ಯಾವುದೇ ಒಂದು ಪಕ್ಷ ಅಥವಾ ಯಾವುದೇ ಒಂದು ಸಮುದಾಯಕ್ಕೂ ಕೂಡ ಸೀಮಿತವಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟನೆ ಸಿಕ್ಕಿದೆ. ಯಾಕಂದರೆ ಆಲ್ರೆಡಿ ವಾರ್ ರೂಮಲ್ಲಿ ಆಗಿರ್ಬೋದು, ಎಷ್ಟೋ ಜನ ಬಡ ಮುಸ್ಲಿಮರು ಕೂಡ ತಮ್ಮಲ್ಲಿ ಕಂಪ್ಲೇಂಟ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವು ಗ್ರೌಂಡ್ ರಿಯಾಲಿಟಿ ಅಂದರೆ ಅಲ್ಲಿ ಹೋದಾಗಲೂ ಕೂಡ ಎಷ್ಟೋ ಜನ ಬಡ ಮುಸ್ಲಿಮರು ನಿಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ, ನಮಗೂ ಕೂಡ ಇದರಿಂದ ಸಮಸ್ಯೆ ಆಗಿದೆ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಹೇಳೋದಾದರೆ ನಿಮ್ಮ ಇಡೀ ತಂಡಕ್ಕೆ ಒಂದು ಅಭಿನಂದನೆ, ಶ್ಲಾಘನೀಯ ಕೆಲಸ ಸರ್. ಅಂದರೆ ಈ ಹೋರಾಟಕ್ಕೆ ಒಂದು ತಕ್ಕ ಪ್ರತಿಫಲ ಸಿಗಲಿ ಅಂತ ಕೂಡ ನಾವು ಆಶಿಸ್ತೀವಿ. ಬಟ್ ಅಂದರೆ ಮೂಲವಾಗಿ ನಾವು ಇದನ್ನು ಒಂದು ಸ್ವಲ್ಪ ಜನಸಾಮಾನ್ಯರೇ ಇದು ದೊಡ್ಡ ಮಟ್ಟದಲ್ಲಿ ಎದ್ದಿದ್ದಾರೆ. ನಾವು ಹೋದ ಜಾಗದಲ್ಲಿ ನೀವು ಮೊನ್ನೆ ನಾವು ಪ್ರಿಲಿಮಿನರಿ ಇದಕ್ಕೆ ನಾನು ಮತ್ತು ಜಾರಕಿಹೊಳಿ ಅವರು ಇಬ್ಬರು ಬಳ್ಳಾರಿಗೆ ಹೋದ್ವಿ. ಸರ್ವೇ ಸಾಮಾನ್ಯವಾಗಿ ಹೇಳ್ಕೊಂಡು ಹೋದ್ವಿ, ಹಿಂಗೆ ವಕ್ಫ್ ವಿಚಾರವಾಗಿ ನಾವು ಬರ್ತಾ ಇದ್ದೀವಿ, ಯಾರು ಈ ಥರ ಸಮಸ್ಯೆ ಇದ್ದರೆ ನೀವು ಬನ್ನಿ ಅಂತ ಹೇಳ್ಬೇಕು. ನಾವು ತಿಳಿದಿದ್ರೆ ಒಂದು 15-20 ಜನ ಬರ್ಬೋದು, ಯಾಕಂದರೆ ನಾವು ಪಬ್ಲಿಸಿಟಿ ಯಾವುದೂ ಮಾಡಿರಲಿಲ್ಲ, ನಾವೇ ಎಲ್ಲ ಮುಖಂಡರಿಗೆ ಒಂದು ಸ್ವಲ್ಪ ಹೇಳೋದು. ಅಲ್ಲಿ ಹೋಗಿ ನೋಡಿದರೆ ಒಂದು 500 ಜನ ಇದ್ದಾರೆ. ಏನರಪ್ಪ ಇದೆ? ಇಲ್ಲ, ಇದು ವಿಚಾರ ಸುಮಾರು ವಿಜಯನಗರ ಮತ್ತು ಇದರಲ್ಲಿ ಸುಮಾರು 3568 ಕೇಸಸ್ ಇದೆ. ಕೇಸಸ್ ಇನ್ ಸೆನ್ಸ್ ಪ್ರಾಪರ್ಟೀಸ್ ಇದ್ದಾವೆ. ಬರೀ ಒಂದು ಜಾಗದಲ್ಲಿ, ಕಂಪ್ಲಿ ಅನ್ನೋ ಒಂದು ಜಾಗದಲ್ಲಿ 15 ಕೇಸಸ್ಸು ಡಿಸ್ಪ್ಯೂಟೆಡ್ ಇದೆ. ಒಂದೇ ಜಾಗ, ಒಂದೇ 106 ಎಕರೆ ಜಮೀನುಗಳು. ಅಂದರೆ ಇವತ್ತು ನಮ್ಮ ತಂಡ ಇವತ್ತೇನು ಕೆಲಸ ಮಾಡ್ತಾಯಿದೆ, ಇವತ್ತು ಯತ್ನಾಳ್ ಅವರ, ಅರವಿಂದ್ ಬಾವಳಿಯವರ, ಜಾರಕಿಹೊಳಿಯವರ, ಪ್ರತಾಪ್ ಸಿಂಹ ಅವರ ಮತ್ತು ಬಿ ವಿ ನಾಯಕ್ ಅಂತೇಳಿ ಪಾರ್ಲಿಮೆಂಟ್ರಿ ಮೆಂಬರ್ ಇದ್ದರು ಅವರು, ಆಮೇಲೆ ಚಂದ್ರಪ್ಪನವರು, ಭಾಳಷ್ಟು ಜನ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಆ್ಯಂಡ್ ಸಮುದಾಯಗಳು ಕೂಡ ಮುಂದೆ ಬಂದುಬಿಟ್ಟು ನಿಂತು, ಇಲ್ಲ ಸಾರ್ವತ್ರಿಕವಾಗಿ ಇದೊಂದು ಯಾವುದೋ ಒಂದು ಪೆಡುಗಿದೆ, ಇದನ್ನು ತೆಗೆದು ಹಾಕಬೇಕು, ಇದನ್ನು ನಾವು ಇಟ್ಕೊಂಡ್ರೆ ಇದು ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಳೆದು ನಮ್ಮ ಸಮಾಜವನ್ನು ಹಾಳು ಮಾಡ್ತದೆ ಅಂತಕ್ಕಂಥ ಭಾವನೆಯಲ್ಲಿದ್ದಾರೆ. ಹಾಗಾಗಿ ಆಮೇಲೆ ಅವರಿಂದ ನಾವು ನಮಗಿಂತ ನಾವೇನೋ ಪುಸ್ತಕದಲ್ಲಿ ಅಥವಾ ಮೀಟಿಂಗ್ ಮಾಡಿದ್ದಲ್ಲಿ ಕಲ್ತು ಹೋಗಿದ್ದು ಅಲ್ಪ ಸ್ವಲ್ಪ ಇತ್ತು. ಆದರೆ ಫೀಲ್ಡಿಗೆ ಹೋದಾಗ ಜನಸಾಮಾನ್ಯರು ನಮಗೆ ಪಾಠ ಹೇಳಿದಾರಲ್ಲ, ಅದು ಭಾಳ ದೊಡ್ಡ ಪಾಠಗಳನ್ನು ಅವ್ರು ಹೇಳಿದ್ದಾರೆ. ಅವ್ರ ದಾಖಲಾತಿಗಳನ್ನು, ಅವ್ರ ಕಣ್ಣೀರಿನ ಕಥೆಗಳನ್ನು ಮಠಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ, ರಸ್ತೆಗಳಲ್ಲಿ ನಿಂತುಬಿಟ್ಟು, ನಾವು ಹೋಗೋ ಜಾಗದಲ್ಲಿ ನಿಂತುಬಿಟ್ಟು ಅಡ್ಡಗಟ್ಟಿಬಿಟ್ಟು ನಮ್ಮನ್ನು ಈ ಜಾಗ ನಮ್ಮದು ಹಿಂಗಾಗಿದೆ ನೋಡಿ ಅಂತ ಹೇಳ್ತಕ್ಕಂಥದ್ದು. ಮತ್ತು ನಮ್ಮ ಬೀದರಲ್ಲಿ ಒಂದು ಹಳ್ಳಿನೇ ಅಲ್ಲಿ ಸರ್ಕಾರದ ಆಶ್ರಯ ಮನೆಗಳು ಬಂದಿದೆ, ಸ್ಕೂಲ್ ಕಟ್ಟಿದ್ದಾರೆ, ಬಿಲ್ಡಿಂಗ್ ಕಟ್ಟಿದ್ದಾರೆ, ವಾಲ್ಮೀಕಿ ದೇವಸ್ಥಾನ ಇದೆ ಮತ್ತು ಬೇರೆ ಎಲ್ಲ ದೇವಸ್ಥಾನಗಳೇ ಇದ್ದಾವೆ. ಇಡೀ ಊರನ್ನೇ ವಕ್ಫ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಹೀಗೆ ಸೊ ಹಾಗಾಗಿ ಇದೊಂದು ಹೋರಾಟ ನಿರಂತರವಾಗಿ, ಐ ಥಿಂಕ್ ಇದು ಹೋರಾಟ ನಾನು ತಿಳಿದ ಮಟ್ಟಿಗೆ ಯಾವ ಮೂಲದಿಂದ ಇದು ಶುರುವಾಯಿತು ಆ ಮೂಲದಲ್ಲೇ ಇದನ್ನು ತೆಗೆದುಹಾಕಿದ್ದಾರೆ. ಅಂದರೆ ನಾನು ಹೇಳಿದ್ದು ಈಜಿಪ್ಟ್ನಲ್ಲಿಲ್ಲ ಕಾನೂನು, ಬೇರೆ ಮಿಡ್ಲ್ ಈಸ್ಟಲ್ಲಿ ಕಾನೂನಿಲ್ಲ, ರಷ್ಯಾದಲ್ಲಿ ಅತಿ ಹೆಚ್ಚು ಮುಸ್ಲಿಮಾನರಿರೋದು ಅಲ್ಲಿ ಎಲ್ಲದ್ದು ತೆಗೆದುಹಾಕಿ ಇದೆಲ್ಲ ಆಸ್ತಿಗಳು ಸರ್ಕಾರದ ಆಸ್ತಿ ಅಂತೇಳಿ ಮಾಡ್ಕೊಂಡಾಗಿದೆ. ನಮ್ಮ ದೇಶದಲ್ಲೂ ಕೂಡ ಆ ಥರದ ಒಂದು ಒಳ್ಳೆಯ ಕಾನೂನು ಇಲ್ಲಿ ಬರುತ್ತೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅದನ್ನು ಪಕ್ಕವಾಗಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಖಂಡಿತ ಸರ್, ಆ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಆದರೆ ಕುಮಾರ್ ಬಂಗಾರಪ್ಪ ಅವರು ಅಂದ ಕೂಡಲೇ ಅವರ ರಾಜಕೀಯ ಜೀವನ ಅಥವಾ ಸಿನಿ ಜೀವನ ಅಂತ ನೋಡಿದಾಗ ಇವತ್ತು ನಮಗೆ ಬಂಗಾರಪ್ಪನವ್ರನ್ನ ಸ್ಮರಿಸಲೇಬೇಕು. ಯಾಕಂದರೆ ರಾಜಕೀಯದಲ್ಲಿ ಅವರ ಒಂದು ಸಿದ್ಧಾಂತಗಳಾಗಿರಬಹುದು, ಅವ್ರು ಮಾಡಿದಂಥ ಕೆಲಸಗಳಾಗಿರ್ಬೋದು, ಒಬ್ಬ ಅಪ್ರತಿಮ ನಾಯಕನಾಗಿ ನಿಲ್ತಾರೆ. ತಾವು ತಂದೆಯನ್ನು ಸ್ಮರಿಸಿಕೊಳ್ಳೋದಾದರೆ ಹೇಗೆ? ಅವರು ನಮ್ಮ ತಂದೆಯವರು ಅವ್ರು ಕೊಟ್ಟಿರ್ತಕ್ಕಂಥ ಪ್ರೋಗ್ರಾಮ್ಸ್ನ ನೀವು ನೋಡಿದ್ರೇ ಗೊತ್ತಾಗ್ಬಿಡ್ತದೆ. ಆಶ್ರಯ, ಅಕ್ಷಯ, ಆರಾಧನಾ, ವಿಶ್ವ, 10 HP ವಿದ್ಯುತ್ತು ಮತ್ತು ಕೃಪಾಂಕ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಅವರು ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು. ಬಟ್ ಇವೆಲ್ಲವೂ ಕಾರ್ಯಕ್ರಮಗಳು ಯೂನಿವರ್ಸಲ್, ಎಲ್ಲ ಸಮುದಾಯದ ಬಡವರಿಗೆ. ಅದರಲ್ಲಿ ಜಾತಿ ಮಾಡಿಲ್ಲ, ಯಾವುದೇ ಧರ್ಮ ಮಾಡಿಲ್ಲ. ಆಶ್ರಯ ಮನೆ ಯಾರಿಗೆ ಬೇಕಾದ್ರೂ ಕೊಡಿ, 10 HP ವಿದ್ಯುತ್ತು ಯಾರಿಗೆ ಬೇಕಾದ್ರೂ ಕೊಡಿ, ಕೃಪಾಂಕ ಯಾರಿಗೆ ಬೇಕಾದರೂ ಕೊಡಿ. ಅಂದರೆ ಆ ಯೂನಿವರ್ಸಲ್ ಥಾಟ್ ಇತ್ತಲ್ಲ, ಅಂದರೆ ಇದರಲ್ಲಿ ರಾಜಕಾರಣ ಅಥವಾ ನಾವು ಅಧಿಕಾರಕ್ಕೆ ಬಂದಾಗ ಸಾರ್ವತ್ರಿಕವಾಗಿ ನಾವು ಕೆಲಸ ಮಾಡಬೇಕು, ನಮ್ಮ ರಾಜ್ಯದ ಜನಕ್ಕೆ ಒಳ್ಳೆಯದನ್ನು ಮಾಡಬೇಕು ಅನ್ನೋ ಕಲ್ಪನೆ ಏನಿತ್ತು, ಅದೇ ಇವಿಷ್ಟಕ್ಕೂ ಕೂಡ ಹೋರಾಟಕ್ಕೆ ಸ್ಫೂರ್ತಿ ಅಂತೇಳಿ ನಾನು ಭಾವಿಸಿದ್ದೀನಿ. ಯಾಕಂದರೆ
ಅವರು ಒಂದು ಭಾವನೆಯಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟಗಾರ. ಅಧಿಕಾರ ಸಿಕ್ಕಾಗ ನೇರವಾಗಿ ಸಾರ್ವಜನಿಕರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ. ಮತ್ತು ಅಧಿಕಾರ ಇಲ್ಲದೇ ಇದ್ದಾಗ ರಾಜಕೀಯದ ದೃಷ್ಟಿಯಿಂದ ಅವರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಅಥವಾ ಮತ್ತೊಂದಕ್ಕೆ ಧಕ್ಕೆ ಬಂದಾಗ ನೇರವಾಗಿ ನಿಂತು ಹೋರಾಟ ಮಾಡ್ಕೊಂಡಿದ್ದಾರೆ. ಒಬ್ಬರೇ ಇದ್ದರೂ ಕೂಡ ನೇರವಾಗಿ ನಿಂತು ಹೋರಾಟ ಮಾಡ್ಕೊಂಡಿದ್ದಾರೆ. ಮತ್ತು ಎಲ್ಲೂ ಕೂಡ ರಾಜಕೀಯವಾಗಿ ತಲೆ ಬಗ್ಗಿಸಿ ರಾಜಕಾರಣ ಮಾಡಿದವರಲ್ಲ ಅವರೆಲ್ಲ. ಆಗಿನ ಕಾಲದ ರಾಜಕಾರಣಿಗಳೇ ಹಾಗೆ. ಯಾಕಂದರೆ ಅವ್ರ ಗುರುಗಳು ಶಾಂತವೀರಿ ಗೋಪಾಲ್ ಗೌಡರಿದ್ದಾಗೆ ಅಥವಾ ದೇವರಾಜ ಅರಸರಿದ್ದಾಗೆ, ರಾಮ್ ಮನೋಹರ್ ಲೋಹಿಯಾರ್ ಅವರ ಜೊತೆಗೆ ಬಂದವರು, ಜಯಪ್ರಕಾಶ್ ನಾರಾಯಣ್ ಅವ್ರ ಜೊತೆಗೆ ಬಂದವರು. ಹಾಗಾಗಿ ಓವರಾಲ್ ಅವರೆಲ್ಲರಿಗೂ ಕೂಡ ನಮಗೆ ಇವತ್ತು ಬಂಗಾರಪ್ಪ ಅನ್ನೋದು ಒಂದು ದೊಡ್ಡ ಶಕ್ತಿ. ಕರ್ನಾಟಕ ರಾಜ್ಯದ ಬ್ಯಾಕ್ವರ್ಡ್ ಕ್ಲಾಸಸ್ಸು ಮತ್ತು ಸಾರ್ವಜನಿಕರಿಗೆ, ರೈತರಿಗೆ, ಯುವಕರಿಗೆ, ಉದ್ಯೋಗಿಗಳಿಗೆ, ಇವರಿಗೆಲ್ಲ ನಮಗೆ ಬಂಗಾರಪ್ಪನ ಮಕ್ಕಳಾಗಿ ನಾವು ಹುಟ್ಟಿದ್ದು ನಮ್ಮ ಪುಣ್ಯ. ದೇವರು ಎಲ್ಲೋ ಒಂದು ಹತ್ರ ನೀನು ಅವ್ರ ಹೊಟ್ಟೆಯಲ್ಲಿ ಹುಟ್ಟು ಅಂತ ಹೇಳ್ಬಿಟ್ಟು ಇದು ಮಾಡಿ. ಬಟ್ ನಮ್ಮ ತಂದೆಯವರು, ನಮ್ಮ ತಾಯಿಯವರು, ನಮ್ಮ ತಾಯಿ ಅವರೇ ನಮಗೆ ಒಂಥರ ರೋಲ್ ಮಾಡೆಲ್ ಫಾರ್, ಅಂದರೆ ಲೈಫ್ನ ಸ್ವಚ್ಛವಾಗಿ ಇಟ್ಕೋಬೇಕು, ಕುಡಿಬಾರ್ದು, ಸಿಗರೇಟ್ ಸೇಯಬಾರ್ದು, ಇಸ್ಪೇಟ್ ಆಡಬಾರ್ದು. ನಮ್ಮ ಚಿತ್ರರಂಗದಲ್ಲಿರೋವರೆಗೂ ವಿ ನೆವರ್ ಪುಟ್ ಒನ್ ಡ್ರಾಪ್ ಆಫ್ ಲಿಕ್ಕರ್. ಇವತ್ತಿನವರೆಗೂ ವಿ ಆರ್ ನಾಟ್ ಪುಟ್ ಒನ್ ಡ್ರಾಪ್ ಆಫ್ ಲಿಕ್ಕರ್ ಇನ್ ಟು ಅವರ್ ಮೌತ್. ಒಂದು ಸಿಗರೇಟ್ ಇದ್ದಿಲ್ಲ, ಒಂದು ಇಸ್ಪೇಟ್ ಆಡಿಲ್ಲ. ನಮ್ಮ ಜೀವನವನ್ನು ನಮ್ಮಮ್ಮ ಹೇಗೆ ಹೇಳ್ಕೊಟ್ಟಿದ್ರು ಹಾಗೆ ನಾವು ರೂಪ ಮಾಡ್ಕೊಂಡಿದ್ವಿ. ಮತ್ತು ನಮ್ಮ ತಂದೆಯವರ ಹೋರಾಟ ಏನಿತ್ತು ಅದನ್ನು ಈ ಥರದ ಸಂದರ್ಭಗಳಲ್ಲಿ ಮೈಗೂಡಿಸ್ಕೊಂಬಂದಿದ್ದೀವಿ. ಮತ್ತು ನಾವು ಎಲ್ಲಿ ನಿಂತಿದ್ದೀವೋ ಆ ಜಾಗಗಳಿಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ದ್ರೋಹ ಬಗೆಯಬಾರ್ದು, ಅನ್ಯಾಯ ಮಾಡಬಾರ್ದು. ಇಲ್ಲ ಇದ್ದರೆ ಎದುರುಗಡೆ ನಿಂತುಬಿಟ್ಟು ನಾವು ಹೇಳಬೇಕು, ಈ ರೀತಿಯಲ್ಲಿ ನಾವು ಇದ್ದೀವಿ, ನನ್ನ ಸ್ಟ್ಯಾಂಡ್ ಇದು ಅಂತ ಹೇಳಿಬಿಟ್ಟು ಹೊರಗಡೆ ಹೋಗಬೇಕು ಅಥವಾ ಒಳಗಡೆ ಬರಬೇಕೆ ಹೊರತು ಇದ್ದ ಜಾಗದಲ್ಲೇ ನೀವು ಕನ್ನ ಹೊಡೆಯೋದು ಅಂತಾರಲ್ಲ, ಇದ್ದ ಜಾಗದಲ್ಲೇ ನೀವು ರಂಧ್ರ ಹೊಡೆದ್ಬಿಟ್ಟು ಅದರಲ್ಲಿ ನೀವು ನುಸುಳೋಂಥ ಕೆಲಸವನ್ನು ಮಾಡಬಾರ್ದು ಅನ್ನೋದು ನಮ್ಮ ತಂದೆಯವರ ವಾದ. ಅದನ್ನು ನಾವು ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನೋದು ನನ್ನ. ಖಂಡಿತ ಸರ್, ರಾಜಕೀಯ ರಂಗದಲ್ಲಿ ಬಂಗಾರಪ್ಪನವರೇ ತಮಗೆ ಪ್ರೇರಣೆ ಆಗಿದ್ದಾರೆ. ಆದರೆ ಇನ್ನು ಸಿನಿ ಜೀವನದ ಬಗ್ಗೆ ಅಂತ ತಗೊಳ್ಳೋದಾದರೆ ಎಂತೆಂಥ ಸಿನಿಮಾಗಳು ಅಂದರೆ ಅಶ್ವಮೇಧ ಆಗಿರಬಹುದು, ಶರವೇಗದ ಸರದಾರ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಬೇರೆ ನಟರಿಗೆ ಹಾಡಿದಂಥ ಹಾಡುಗಳಂದರೆ ಬೆರಳೆಣಿಕೆ ಹಾಡುಗಳಂತ ಹೇಳಬಹುದು. ಕುಮಾರ್ ಬಂಗಾರಪ್ಪ ಅವರು ಅಂದ್ಕೊಳ್ಳಿ ಇವತ್ತು ನಮಗೂ ಮೊದಲು ನೆನಪಾಗದೆ ಹೃದಯ ಸಮುದ್ರ ಕಲಕಿ ಅನ್ನುವಂಥ ಅದ್ಭುತವಾದ ಹಾಡಾಗಿರ್ಬೋದು. ಈ ಸಿನಿ ಜೀವನ, ನಿಮ್ಮ ಆ್ಯಕ್ಟಿಂಗ್ ನೋಡಿ ಬಂಗಾರಪ್ಪನವರು ಹೇಗೆ ರಿಯಾಕ್ಟ್ ಮಾಡ್ತಿದ್ರು? ಸಿನಿ ಜೀವನ ಐ ವಾಸ್ ಆನ್ ಆಕ್ಸಿಡೆಂಟಲ್. ಅಲ್ಲೂ ಕೂಡ ನಮಗೆ ರಾಜ್ಕುಮಾರ್ ಅವರಿಗೆ ಅಭಿಮಾನಿಗಳು ಕರ್ನಾಟಕದಲ್ಲಿ ಎಲ್ಲರೂ ಇದ್ದಾಗೆ ನಾವು ಅಭಿಮಾನಿಗಳು. ಸಂಬಂಧಗಳು ಬೆಳೆದ ಮೇಲೆ ಒಂದು ಸ್ವಲ್ಪ ಹತ್ತಿರ ಆದ್ವಿ ನಾವು. ನಮ್ಮ ತಂಗಿನ ಶಿವರಾಜ್ಕುಮಾರ್ ಅವರಿಗೆ ಕೊಟ್ಟ ಮೇಲೆ, ಶಿವರಾಜ್ಕುಮಾರ್ ಅವ್ರನ್ನ ನಮ್ಮನೆ ಅಳಿಯಂದ್ರನ್ನಾಗಿ ಮಾಡ್ಕೊಂಡ ಮೇಲೆ ಭಾಳಷ್ಟು ಬೆಳವಣಿಗೆಗಳು ಹತ್ತಿರ ಆದ್ವಿ. ರಾಜ್ಕುಮಾರ್ ಅವ್ರಿಗೆ ನನ್ನ ಕಂಡ್ರೆ ಭಾಳ ಪ್ರೀತಿ ಇತ್ತು ಮತ್ತು ನನಗೂ ಅಷ್ಟೇ ಅವ್ರ ಮೇಲೆ ಗೌರವ ಇತ್ತು ಮತ್ತು ಅಭಿಮಾನ ಇತ್ತು. ಒಬ್ಬ ಅಭಿಮಾನಿಯಾಗಿ ನಾನು ಅವರಿಗೆ ಕೇಳಿದಾಗ ಒಂದು ನಾಟಕ ಮಾಡ್ಕೊಂಡಿದ್ವಿ ನಾವು ಸ್ಕೂಲ್ಗಳಲ್ಲಿ ಎಲ್ಲ. ಹಾಗಾಗಿ ಇವ್ರಿಗೆ ಒಂದು ಅವ್ರ ಹತ್ರ ಕೇಳಿದ್ದೇನೆ, ಹಿಂದ್ಗಡೆ ಎಲ್ಲರೂ ನಿಂತ್ಕೊಳಕ್ಕೆ ಒಂದು ಪಿಕ್ಚರ್ನಲ್ಲಿ ಅಂತ. ನನಗೆ ಆ ಪಿಕ್ಚರ್ದು ಹೆಂಗೆ ಅಂದರೆ ಅನಂತ್ನಾಗ್ ಅವರು ಕನ್ನೇಶ್ವರ ರಾಮ ಅಂತೇಳಿ ಒಂದು ಫಿಲಮ್ನ ಶಿವಮೊಗ್ಗದಲ್ಲಿ ಶೂಟಿಂಗ್ ಮಾಡಿದರು. ಅದನ್ನು ನೋಡಿ ಅಯ್ಯೋ ಇದೆಲ್ಲ ಇಷ್ಟಿಷ್ಟು ದೊಡ್ಡ ಲೈಟ್ ಹಾಕಿದಾರಲ್ಲ ಏನಿದು ಅಂತೇಳಿ ನಮ್ಮ ಸ್ಕೂಲಿಂದ ನೋಡೋಕ್ಕೆ ಹೋಗಿದ್ದು ಮಕ್ಕಳಿದ್ದಾಗ. ಆವತ್ತಿನ ದಿನದಿಂದ ನೋಡಿದ್ದವರು ಕಡೆಗೆ ಅದು ಇವ್ರ ಹತ್ರ ಬಂದ ಮೇಲೆ ಅವ್ರು ಒಂದೇ ಸರಿಗೆ ದಿಢೀರಾಗಿ ಬೇಡ ಅಂದ್ಬಿಟ್ರು. ಬೇಡ ಅಂದಮೇಲೆ ಮತ್ತಿನ್ನು ಏನು ಕೇಳೋದು, ಸರಿ ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ದೆ. ಒಂದಿನ ಫೋನ್ ಮಾಡಿದ್ರು, ನೀನು ಚೆನ್ನೈಗೆ ಬಾ, ಮದ್ರಾಸಿಗೆ ಬಾ. ಅವಾಗಿನ ಮದ್ರಾಸ್ ಇನ್ನು ಚೆನ್ನೈ ಆಗಿರಲಿಲ್ಲ. ನೀ ಮದ್ರಾಸಿಗೆ ಬಾ ಅದು. ದಿಸ್ ಈಸ್ ಇನ್ 1982 ಬಾ ಅಂದರು. ಏನು ಪಜಿ ಇದೆ ನೋಡು, ನಮಗೆಲ್ಲರಿಗೂ ಒಂದು ಶಾಲೆ ಇತ್ತು, ನಾಟಕ, ತಾಳ, ಲಯ, ಗಾನ ಇವೆಲ್ಲವೂ ಕೂಡ ನಮ್ಮ ಮೇಷ್ಟ್ರುಗಳು ನಾಟಕದಲ್ಲಿ ಹೇಳ್ಕೊಡೋರು. ನಿಮಗೆ ಆ ಅವಕಾಶ ಸಿಕ್ಕಿಲ್ಲ, ನೀನು ತಯಾರಿ ಆಗದಿಲ್ದಂಗೆ ಸಿನಿಮಾದಲ್ಲಿ ಬರೋದು ಅಷ್ಟು ಸೂಕ್ತ ಅಲ್ಲ. ನೀನು ಬಂದ್ಬಿಟ್ಟು ಇಲ್ಲಿ ತಮಿಳ್ನಾಡು ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ನೀನು ಸೇರಿಕೊಂಡು ನೀನು ಪೂರ್ಣ ಪ್ರಮಾಣದಲ್ಲಿ ತಯಾರಿಯಾಗು. ನೀನು ಹಿಂದ್ಗಡೆ ನಿಂತ್ಕೊಬಾರ್ದು, ನೀನು ಹೀರೋ ಆಗಿ ಮಾಡೋಣ ಅಂತ ಅವ್ರದ್ದೇ ಪ್ರೇರಣೆ. ಆಮೇಲೆ ಫಿಲಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟಲ್ಲಿ ಅಲ್ಲಿ ಹೋಗಿ ಕಲ್ತ ಮೇಲೆ ಒಂದೂವರೆ ವರ್ಷ ಅಲ್ಲಿದ್ವಿ. ಆದಮೇಲೆ ಅವ್ರ ಪ್ರೊಡಕ್ಷನ್ನಿಂದನೇ ಒಂದು ಫಿಲಮ್ ಮಾಡಿದರು. ಫಸ್ಟ್ ಫಿಲಮ್ ವಿಜಯೋತ್ಸವ ಅಂತೇಳಿ ಮಾಡಿದರು. ಅದು ಚೆನ್ನಾಗಿ ಒಂದು ಮಟ್ಟಕ್ಕೆ ಓಡ್ತು. ಬಟ್ ಆ ಫಿಲಮ್ಮು
ಒಂದು ಸೂಪರ್ ಹಿಟ್ ಅಂತ ಹೇಳಿ ಆಗಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ನನಗೆ ಭಾಳ ಇದಾಯಿತು. ಬಟ್ ಒಂದು ಚಿತ್ರರಂಗದಲ್ಲಿ ಒಂದು ದಾಖಲೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊರಟವ್ರು ನಾವು. ಚಿತ್ರ ಓಡುತ್ತೋ ಬಿಡುತ್ತೋ ಜನ ತೀರ್ಮಾನ ಮಾಡ್ತಾನೆ, ಆದರೆ ಚಿತ್ರರಂಗದಲ್ಲಿ ಒಂದು ಸಾಧನೆ ಮಾಡಿದ್ದೀವಿ ಅಂತೇಳಿ ಇರಲಿ ಅಂತ ಹೇಳ್ಬಿಟ್ಟು ಫಸ್ಟ್ 70 mm ಫಾರ್ ಕರ್ನಾಟಕ ಶರವೇಗದ ಸರ್ದಾರ ಅಂಥೇಳಿ ಮಾಡಿದೆ. ಅದು ಫಸ್ಟ್ 70 mm ಅಂದರೆ ದೊಡ್ಡ ರೀಲ್, ಅದು ರೀಲೇ ದೊಡ್ಡದು. ಅದನ್ನು ಮದ್ರಾಸಲ್ಲಿ ಕುತ್ಕೊಂಡ್ಬಿಟ್ಟು ನಿಯರ್ಲಿ ವಿ ವರ್ಕ್ ಔಟ್ ಫಾರ್ ಭಾಳ ಸುಮಾರು 1.5-2 ವರ್ಷಗಳ ಕಾಲ ಕೆಲಸ ಮಾಡಿ ಅದೊಂದು ಫಸ್ಟ್ ಪ್ರಪ್ರಥಮ 70 mm ಸಿನಿಮಾ ಅಂತ ಒಂದು ಹೆಗ್ಗಳಿಕೆಗೆ ಇವತ್ತಿಗೂ ಕರ್ನಾಟಕದಲ್ಲಿ ಇದೆ ಅನ್ನೋದು. ಆದರೆ ಶರವೇಗದ ಅಂತ ದಾಖಲೆ ಆಯಿತು. ಸಿನಿಮಾ ಒಂದು 100 ಡೇಸ್ವರೆಗೂ ಓಡ್ತು, ಒಂದು ಒಳ್ಳೆಯ ಹೆಸರನ್ನ ತಂತು, ಒಳ್ಳೆಯ ಗಳಿಕೆಯನ್ನು ಕೂಡ ಆಗಿನ ಕಾಲದಲ್ಲಿ ಮಾಡಿಕೊಡ್ತು. ಬಟ್ ಅಶ್ವಮೇಧ ಮಾಡ್ಬೇಕಾದ್ರೆ ಅಪ್ಪಾಜಿಯವರು ಇದನ್ನು ಮಾಡಿಕೊಡ್ಬೇಕಾದ್ರೆ ನಾನು ಈ ಸಾಂಗ್ನ ನಾವು ನಂದಿ ಹಿಲ್ಸಲ್ಲಿ ದೊಡ್ಡರಂಗೇಗೌಡರು, ನಾನು ಮತ್ತು CR ಸಿಂಹ ಅವರು, ಆಮೇಲೆ ಸಂಗೀತ ರಾಜ ವೆಂಕಟೇಶ್ ಅವರು ಎಲ್ಲ ಕೂತ್ಕೊಂಡ್ಬಿಟ್ಟು ಅಲ್ಲೇ ಬರೆದ್ವಿ. ಎಲ್ಲದೂ ಆಯಿತು. ಯಾರ ಹತ್ರ ಹಾಡಿಸ್ಬೇಕಿದ್ದು ಕ್ಲೈಮ್ಯಾಕ್ಸ್ ಸಾಂಗು ಅಂತೇಳಿ ನಾನು ಸುಮ್ಮನೆ ಕೂತವನು ಅಪ್ಪಾಜಿ ಹತ್ರ ಹಾಡಿಸೋ ಒಂದು ಸರಿ ಹಾಡ್ಸೋಣ ಅಂದ. ಅಪ್ಪಾಜಿಯವರು ಅಲ್ಲಿವರೆಗೂ ವಾಯ್ಸ್ ಕೊಟ್ಟಿಲ್ಲ, ಹಾಡಿಲ್ಲ ಯಾರಿಗೂ. ಹಾಡ್ಸೋಣ ಇದನ್ನು, ಈ ಥರ ಹಿಂಗೆ ಫೋರ್ಸ್ಫುಲ್ ಆಗಿರೋದು ಅವರಿಗಾದರೆ ಚೆನ್ನಾಗಿ ಇರ್ತದೆ ಅಂಥೇಳಿ. ಸರಿ ನೋಡೋಣ ಅಂಥೇಳಿ ಎಲ್ಲರೂ ಮಾತಾಡ್ಕೊಂಡ್ವಿ. ಒಬ್ಬ ಸೀದಾ ಮನೆಗೆ ಬಂದೆ, ಅಪ್ಪಾಜಿಯವ್ರ ಮನೆಗೆ, ರಾಜ್ಕುಮಾರ್ ಅವ್ರ ಮನೆಗೆ ಬಂದೆ. ಅಪ್ಪಾಜಿ ಹಿಂಗೊಂದು ಸಾಂಗ್ ಇದೆ, ಒಂದು ಬ್ಯಾಕ್ಗ್ರೌಂಡು ನಾನು ಹಾಡೋದು ಅಂತೇಳಿ ಇದೆ, ಹಾಡಬೇಕು ಅಂತ ಬಾಕಂದ ಕುತ್ಕೋ ಅಂತ ಹೇಳಿ. ಏನು ಅದು ಇಲ್ಲ ಹಿಂಗೆ ಸಾಂಗು ನನ್ನ ಪಿಕ್ಚರಿಗೆ ಅಂತೇಳಿ. ಅದೇನಕ್ಕಂತ ಈ ಕೇಳ್ದೇನು ಹೇಳ್ಬಿಡು, ಅದು ಯಾರಿದ್ದಾರೆ ಅಂತೇಳಿ. ಒಂದು ಕ್ಷಣ ಮಾತ್ರಕ್ಕೆ ಪಾರ್ವತಮ್ಮನವರು ಮತ್ತು ರಾಜ್ಕುಮಾರ್ ಅವರು ಒಂದು ಕ್ಷಣನೂ ಕೂಡ ಯೋಚನೆ ಮಾಡಲಿಲ್ಲ, ಯಾವಾಗ ಫಿಕ್ಸ್ ಮಾಡ್ಕೊಂಡ ಅಂದರು. ಆಮೇಲೆ ದೊಡ್ಡರಂಗೇಗೌಡರು ಮತ್ತು ಸಂಗೀತ ರಾಜ ಬಂದ್ಬಿಟ್ಟು ಹಾರ್ಮೋನಿಯಮ್ನ ಕುತ್ಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಹೋಗಿ ಅದನ್ನು ಹಾಡಿದರು. ಅದು ಹೇಗೆ ಹಾಡಿದ್ರು, ರಾಮನಾಥ್ ಸರ್ ಇದ್ದರು ಅವಾಗ ಇಂಜಿನಿಯರ್, ಸೌಂಡ್ ಇಂಜಿನಿಯರು. ಅದು ಎಷ್ಟು ಅದ್ಭುತವಾಗಿ ಅವ್ರು ಹಾಡಿದರು ಅಂದರೆ ಎವ್ರಿಬಡಿ ವಾಸ್ ಸ್ಟನ್. ಹಾಡಿ ಎಲ್ಲ ಮುಗೀತು. ಇದೇನು ಇನ್ನೊಂದು ಸರಿ ಹಾಡಬೇಕಾ ಅಂದರು. ರಾಮನಾಥ್ ಸರ್ ಸೀನಿಯರ್, ಅವ್ರು ಇಂಜಿನಿಯರ್ ಇದ್ದರು. ಮುತ್ತರಾಜು ಬೇಡಪ್ಪ, ಅದು ಇದ್ರ ಮೇಲೆ ಯಾರೂ ಹಾಡೋಕ್ಕಾಗಲ್ಲ ಅಂತೇಳಿ ತಮಿಳಿನಲ್ಲಿ ಹೇಳ್ಬಿಟ್ಟು ಅಷ್ಟಕ್ಕೆ ನಿಲ್ಲಿಸಿದ್ರು. ಬಟ್ ಆ ಸಾಂಗು ಸೂಪರ್ ಡ್ಯೂಪರ್ ಹಿಟ್ ಆಯಿತು. ಅದನ್ನು ಚಿತ್ರೀಕರಣ ಮಾಡಿದ್ವಿ ಪಾಂಡವಪುರದಲ್ಲಿ, ಕೆರೆತೊನ್ನೂರು ಅಂತೇಳಿ ಒಂದು ದೊಡ್ಡ ಒಂದು ಹಿಸ್ಟಾರಿಕಲ್ ದೇವಸ್ಥಾನ ಅದು, ಇದರಲ್ಲಿ ಮಾಡಿದ್ವಿ. ಅದನ್ನು ತಂದು ಅಪ್ಪಾಜಿಗೆ ತೋರಿಸ್ದೆ, ರಾಜ್ಕುಮಾರ್ ಅವರಿಗೆ ತೋರಿಸ್ದೆ. ಅದನ್ನು ಶೂಟಿಂಗ್ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ಸಾಂಗ್ ಅಂತ ಇತ್ತು. ನಮ್ಮ ಮಾಸ್ಟ್ರು ಕೊರಿಯೋಗ್ರಫರ್ ರಘು ಮಾಸ್ಟ್ರು, ಡ್ಯಾನ್ಸ್ ಕೊರಿಯೋಗ್ರಫರು, ಇದೇನು ಸರಿ ಆಗ್ತಾ ಇಲ್ಲ, ನೀನು ಲಿಪ್ ಕೊಡು ಅಂದರು. ರಾಜ್ಕುಮಾರ್ ಅವ್ರ ಧ್ವನಿಗೆ ನನ್ನ ಮುಖ ಎಲ್ಲಿ ಹೊಂದುತ್ತೆ, ಬೇಡ ಇದು ಅಂತೇಳಿ. ನೀನು ಹಾಡು, ನೀನು ಅದನ್ನು ತೆಗಿಯೋನು ನಾನು ತಾನೇ ಸಾಂಗ್ ಮಾಡೋದು, ನಾನು ಏನು ಹೇಳ್ತೀನಿ ಅದನ್ನ ಮಾಡೋದ್ರು. ಸರಿ ನಾವು ಮಾಡಿದ್ವಿ. ರಾಜ್ಕುಮಾರ್ ಅವ್ರ ಹತ್ರ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಹಾಕ್ಬಿಟ್ಟು ಅಪ್ಪಾಜಿ ಸಾಂಗ್ ಮಾಡಿದ್ವಿ, ಒಂದು ಸರಿ ನೋಡಿಬಿಡಿ ಅಂತೇಳಿ. ನೋಡಿದ ತಕ್ಷಣವೇ ನಾನು ಹೆದರ್ಬಿಟ್ಟೆ, ಸೈಲೆಂಟ್ ಆಗಿಬಿಟ್ರು ಅವರು. ಇಲ್ಲಪ್ಪಾಜಿ ಅದು ವಾಯ್ಸು ಲಿಪ್ ಕೊಟ್ಟಿದ್ದು ಅದು ಟೆಂಪ್ರವರಿ, ಅದನ್ನು ರೀಶೂಟ್ ಮಾಡ್ತಾಯಿದ್ವಿ, ಬ್ಯಾಕ್ಗ್ರೌಂಡ್ ಸಾಂಗೇ ಅದು ಅಂಥೇಳಿ ಹೆದರಿಕೆ. ಅವ್ರೇನಾದ್ರು ಇದೇನು ನನ್ನ ಧ್ವನಿಗೆ ನಿನ್ನ ಮುಖದಲ್ಲಿ ಹಾಡಿದರೆ ಹೆಂಗೆ ಸೂಟ್ ಆಗುತ್ತೆ ಅಂದ್ಕೊಂಬಿಡ್ತಾರೆ. ಇನ್ನೊಂದು ಸರಿ ಹಾಕು ಅಂದರು. ಸರಿ ಇನ್ನೊಂದು ಸರಿ ಹಾಕಿ. ಸೈಲೆಂಟ್ ಆಗಿದ್ದೆ, ಎಲ್ಲರೂ ಸೈಲೆಂಟ್ ಆಗಿದ್ವಿ. ಹಾಕಿದ್ವಿ, ಕೇಳಿದ್ವಿ. ಇದರಲ್ಲಿ ಏನೂ ಬದಲಾವಣೆ ಮಾಡೋಂಗಿಲ್ಲ, ಇದು ಹಾಗೆ ಹೋಗೋದು ಪಿಕ್ಚರ್, ಇದು ಸಾಂಗ್ ಬರೋದು. ಊರ್ವಶಿ ಥಿಯೇಟ್ರಿಗೆ ಫಸ್ಟ್ ಶೋಗೆ ನಾನು, ರಾಜ್ಕುಮಾರ್ ಅವರು ಎಲ್ಲ ಊರ್ವಶಿ ಥಿಯೇಟ್ರಲ್ಲಿ ಕೂತಿದ್ವಿ. ಆ ಪಿಕ್ಚರ್ ನೋಡ್ತಾ ಇದ್ವಿ. ಸಾಂಗ್ ಬಂತು. ಒಂದೇ ಸರಿಗೆ ಜನ ಅದು ಏನು ಅವ್ರ ಅಪ್ಪಾಜಿಯವ್ರ ಧ್ವನಿ ಕೇಳಿ ಮಾಡಿದ್ದು ನೋಡಿ ನೀನು ಗೆದ್ದೆ ಹೋಗಂದ ಅಂದರು. ಸರ್, ಇವತ್ತಿಗೂ ಆ ಹಾಡು ಕೇಳಿದ್ರೆ ಎಲ್ಲ ಕಡೆ ಅಂಥದ್ದೊಂದು ರೋಮಾಂಚನ ಸೃಷ್ಟಿ ಆಗಿದೆ. ಗ್ರೇಟೆಸ್ಟ್ ಸಾಂಗ್ ಆಫ್ ಕನ್ನಡ ಇಂಡಸ್ಟ್ರಿ. ಹೌದು. ಭಾಳಷ್ಟು ಸಾಂಗುಗಳು ಇದ್ದಾವೆ, 100ಕ್ಕೆ 100. ಅವು ಇದಕ್ಕಿಂತಲೂ ಹೆಚ್ಚಿನ ಇದಿದೆ. ಬಟ್ ಅವತ್ತು ದಿನ ಅಪ್ಪಾಜಿಯವರು ನನಗೊಂದು ಜೀವನದಲ್ಲೇ ಒಂದು ಆಶೀರ್ವಾದ ಮಾಡ್ದಂಗೆ ಹೋದಂಗೆ ಅವತ್ತು. ಸರ್, ನಿಮ್ಮ ಆ್ಯಕ್ಟಿಂಗ್ ನೋಡಿ ನಿಮ್ಮ ತಂದೆ ಬಂಗಾರಪ್ಪನವ್ರ ರಿಯಾಕ್ಷನ್ ಹೇಗಿತ್ತು ಸರ್ ನಿಮ್ಮ ಆ್ಯಕ್ಟಿಂಗ್ ನೋಡಿ?
ಕೆಲವು ಅವರು ಅವರೇ ಕಲಾವಿದರಾಗಿರಬೇಕು ಅನ್ನೋದು ಭಾಳ ಆಸೆ ಇತ್ತು ಅವರಿಗೆ. ನಾಟಕ ಗೀಟಕ ಮಾಡೋರು, ತಲ್ಲಣಿಸಿದ್ರು ಕಂಡ್ಯ ತಾಳ್ಮನವೇ ಅಂತ ಹೇಳ್ಬಿಟ್ಟು ಒಂದು ಪಿಕ್ಚರ್ ತೆಗಿಬೇಕು ಅಂತೇಳಿ ಎಲ್ಲ ಮಾಡಿದರು ಒಂದು ಕಾಲಕ್ಕೆ. ಬಟ್ ಅದೇನೋ ಕೂಡಿ ಬರಲಿಲ್ಲ ಅವರಿಗೆ, ಅದು ಅಲ್ಲಿಗೆ ನಿಲ್ಲಿಸಿದ್ರು. ಅದನ್ನು ನನ್ನ ಇದರಲ್ಲಿ ನೋಡಬೇಕು ಅನ್ನೋದು ಅವರ ಆಸೆ ಇತ್ತು ಅಂತ ಕಾಣಿಸುತ್ತೆ. ನನ್ನನ್ನು ಯಾವಾಗಲೂ ಕೂಡ ಸಂಗೀತಗಾರನಾಗಬೇಕು, ಕಲಾವಿದನಾಗಬೇಕು ಅಂತಲೇ ಅವರ ಇಚ್ಛೆ ಇತ್ತು. ಹಾಗಾಗಿ ಎಲ್ಲ ಟೈಮಿಗೂ ಕೂಡ ಅವರು ಅದ್ರ ಮೇಲೇ ನಂಗೆ ಮಾತಾಡೋರು. ಈ ಪಿಕ್ಚರ್ನ ಮಾಡಬೇಕಾರೆಲ್ಲ ಚೆನ್ನಾಗಿ ಇದೆಲ್ಲ ಮಾಡಿದರು. ಒಂದೇ ಒಂದು ಸರಿ ಅವರು ನಮ್ಮ ಕ್ಷೀರಸಾಗರ ಫಿಲಮ್ ಮಾಡಿದಾಗ ಸ್ಟಂಟ್ಸ್ ಎಲ್ಲದನ್ನೂ ನಾನೇ ಮಾಡ್ತಿದ್ದೆ. ಯಾಕಂದರೆ ಯಾವುದ್ರೂ ಸ್ಟಂಟ್ಸ್ ಡ್ಯೂಪ್ ಎಲ್ಲ ಹಾಕಿ ನಾನು ಸ್ಟಂಟ್ಸ್ನ ಮಾಡಿಲ್ಲ ನಾನು. ಹಾಗಾಗಿ ಒಂದು ವಾಟರ್ ಫಾಲ್ಸಿಂದ ನಮ್ಮ ಮೇಕೆದಾಟಲ್ಲಿ ಹಾರ್ತಕ್ಕಂಥದ್ದಿತ್ತು. ಅದನ್ನು ಅವತ್ತು ಏನೋ ಒಂದು ನಮ್ಮ ಹುಚ್ಚುತನದಲ್ಲಿ ಅವತ್ತು ಮೇಕೆದಾಟ್ ಫಾಲ್ಸಿಗೆ ಹಾರ್ಬಿಟ್ಟು ಶಾರ್ಟ್ ಎಲ್ಲ ಓಕೆ ಆಗಿ ಹೋಯಿತು. ರಾಮ್ ಶೆಟ್ಟಿ ಅವರು ಅದಕ್ಕೆ ಫೈಟ್ ಕೊರಿಯೋಗ್ರಫಿ ಮಾಡಿದರು. ಅವತ್ತು ನಮಗೇನು ಅನ್ನಿಸ್ತು, ಕಲ್ಲಿಗಿಲ್ಲಿ ಹೊಡಿತದೆ ಬೀಳ್ತದೆ, ಯಾವುದೂ ಪ್ರಜ್ಞೆ ಇಲ್ಲ, ಒಟ್ಟು ಆ್ಯಕ್ಷನ್ ಮಾಡಬೇಕು ಅನ್ನೋ ಹುಚ್ಚಲ್ಲಿ ಮಾಡಿಬಿಟ್ವಿ. ಪಕ್ಕದಲ್ಲಿ ಕೂತ್ಬಿಟ್ಟು ಸರಿ ಹಿಂಗೆ ಹೊಡೆದ್ಬಿಟ್ಟು ತಲೆ ಸರಿ ಇಲ್ಲ ನಿಂಗೆ ಅಂದರು. ಅಂದರೆ ಅವರಿಗೆ ಎಷ್ಟು ಕಾಳಜಿ ಇತ್ತು ಅಂದರೆ ಕಲಾವಿದನ ಮಾಡಬೇಕು ಅಂತೇಳಿ, ಬಟ್ ಕಲಾವಿದನಾಗಿ ಮಗನಾಗಿ ಅಷ್ಟೇ ಮಟ್ಟದಲ್ಲೂ ಕೂಡ ಪ್ರೀತಿ ಇದ್ದುಬಿಟ್ಟು ಮಾಡಿರ್ತಕ್ಕಂಥವ್ರು. ಹಾಗಾಗಿ ಅವ್ರ ತಂದೆಯಾಗಿ, ಒಬ್ಬ ರಾಜಕಾರಣಿಯಾಗಿ, ನಾನೇ ಕೆಲವು ಸಂದರ್ಭದಲ್ಲಿ ಫಿಲಮ್ಸ್ಗಳು ಫೇಲ್ಯೂರು ಅದು ಬೇರೆ, ಬಟ್ ರಾಜಕಾರಣದಲ್ಲಿ ಅವರ ಸಣ್ಣ ಪುಟ್ಟ ವ್ಯತ್ಯಾಸ ಬಂದಾಗ, ನನ್ನ ವಿರುದ್ಧವಾಗಿ ನಮ್ಮ ತಮ್ಮವರು ನಿಂತಾಗ, ಅಥವಾ ಅವರು ನಮ್ಮ ರಾಜಕೀಯವಾಗಿ ಅವರು BJP ಹೋದಾಗ, ನಾನು ಕಾಂಗ್ರೆಸ್ನೇ ಇದ್ದಾಗ, ಮತ್ತು ಅವರು ಕಾಂಗ್ರೆಸ್ಸಿಗೆ ಬಂದಾಗ ನಾನು ಈ ಕಡೆ BJP ನಿಂತು ಈ ಥರದ ಹೋರಾಟಗಳನ್ನು ಮಾಡಿದರೂ ಕೂಡ ಅವರು ಯಾವಾಗಲೂ ನನ್ನ ಮೇಲೆ ಸದಾ ಪ್ರೀತಿಯಿಂದ ಇದ್ದರು. ಇವತ್ತಿಗೂ ಅವ್ರ ಮೇಲೆ ನಿಂತುಬಿಟ್ಟು ನಮ್ಮ ಏಳಿಗೆ, ನಮ್ಮ ಯಶಸ್ಸನ್ನು ಬರಲಿ, ನೀವು ಒಳ್ಳೆಯದಾಗಲಿ ಅಂತೇಳಿ ಹರಿಸ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಹಾಗೆ ನಮ್ಮ ತಂದೆ ತಾಯಿಗಳು ಯಾವಾಗಲೂ ನಮ್ಮ ಜೊತೆಗಿರ್ತಾರೆ. ಸರ್ ನಿಜ ಸರ್, ಅಂದರೆ ಸಿನಿಮಾದಲ್ಲೂ ಕೂಡ ತುಂಬ ಒಳ್ಳೊಳ್ಳೆ ಅವಕಾಶಗಳು, ನೀವು ಹೇಳಿದಾಗೆ ಸೂಪರ್ ಹಿಟ್ ಸಿನಿಮಾಗಳು, 100 ಡೇಸ್ ಓಡುವಂಥ ಸಿನಿಮಾಗಳಲ್ಲಿ ಅಂದರೆ ಪೀಕ್ ಹಾಕಿದ್ದಾಗಲೇ ಆಕಸ್ಮಿಕವಾಗಿ ನಟನೆಗೆ ಬಂದಿದ್ದು ಅಂತ ಹೇಳಿದ್ರಿ. ಒಂದು ಸೀನ್ ಒಂದು ಶಾರ್ಟಲ್ಲಿ ಕಾಣಿಸ್ಬೇಕಾ ಅದು ಅಂತ ಆಸೆ ಇಟ್ಕೊಂಡಿದ್ದವರು ಈಗ ಅಂದರೆ ರಾಜಕೀಯಕ್ಕೆ ಕೂಡ, ಅಂದರೆ ಒಂದು ಸಿನಿಮಾದಲ್ಲಿ ತುಂಬ ಒಳ್ಳೆ ನಟರಾಗಿ ತಾವು ಗುರುತಿಸ್ಕೊಂಡಿದ್ರಿ, ಅಂಥ ಟೈಮಲ್ಲಿ ರಾಜಕೀಯ ಅದು ಆಕಸ್ಮಿಕನ ಅಥವಾ? ಅದು ಆಕಸ್ಮಿಕನೇ. ನನಗೆ ನಮ್ಮ ತಂದೆಯವರು ಯಾವತ್ತೂ ಕೂಡ ಹಳ್ಳಿನ ಹಬ್ಬಕ್ಕೆ ಜಾತ್ರೆಗೆ ತೋರಿಸಿದವರು, ಗ್ರಾಮ ಪಂಚಾಯತಿಗೆ ತಗೊಂಡೋಗಿ ಅಥವಾ ಆಫೀಸರ್ ಜೊತೆ ಕೂರಿಸಿ ಅದನ್ನೆಲ್ಲ ಯಾವತ್ತೂ ಮಾಡಿದವರಲ್ಲ. ನಮಗೆ ಗೊತ್ತೂ ಇರಲಿಲ್ಲ. ಇನ್ನೇನು ಪೊಲಿಟಿಕಲ್ ಸೈನ್ಸ್ ಓದ್ತಿದ್ವಿ ಅಂತ ಹೇಳ್ಬಿಟ್ಟು ಆ ಪೊಲಿಟಿಕಲ್ ಸೈನ್ಸಿಗೂ ಈ ರಾಜಕಾರಣಕ್ಕೂ ಸಂಬಂಧ ಇಲ್ಲ. ನಾವು ಓದಿದ್ದಕ್ಕೆ, ನಾವು ಡಿಗ್ರಿ ಮಾಡಿದ್ದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ಅವತ್ತಿನ ದಿನಕ್ಕೆ ನಾನು ಫಿಲಮ್ಸ್ಗಳ್ನ ನಾನು ಪೀಕಲ್ಲಿದ್ದೆ, ನಾನು ಕೆಲಸ ಮಾಡ್ತಾಯಿದ್ದೆ. ಆವತ್ತಿನ ದಿನ ತಂದೆಯವರು ಪಾರ್ಲಿಮೆಂಟಿಗೆ ಹೋಗ್ತಕ್ಕಂಥ ಸಂದರ್ಭ ಬಂತು. ಆವತ್ತಿನ ದಿನ ಸೊರಬ ಕ್ಷೇತ್ರದ ಜನತೆ ಎಲ್ಲರೂ ಸೇರಿಕೊಂಡು, ಇಲ್ಲ ನಮಗೆ ಕುಮಾರ್ ಅವ್ರನ್ನ ತಂದುಕೊಡಿ, ಕುಮಾರ್ ಅವ್ರನ್ನ ಅಂತೇಳಿ ಅಲ್ಲೇ ಲೋಕಲ್ ಲೀಡರ್ಸ್ಗೆ ಮಾಡಬೇಕು ಅನ್ನೋದು ನಮ್ಮ ತಂದೆಯವರ ಆಸೆ ಇತ್ತು. 1-2-3 ಜನ ಲೋಕಲ್ ಲೀಡರ್ಸು ಇದ್ದರು. ಅವ್ರುಗಳು ಕೂಡ ಇಲ್ಲ, ಈ ಥರ ಹಿಂಗೆ 3-4 ಜನ ಇದ್ಬಿಟ್ಟು ನಮ್ಮ ಕ್ಷೇತ್ರನ ಕಳ್ಕೊಳೋದು ಬೇಡ, ಇದೇನೋ ಕ್ಷೇತ್ರ ಒಂದು ಮನೆತನದ ಹೆಸರಲ್ಲಿ ಇಲ್ಲ ಅಂದರೂ ಕೂಡ ಬಂಗಾರಪ್ಪ ಅನ್ನೋ ಹೆಸರಿನ ಮೇಲೆ ನಾವು ಕೂಡ ನಿಮ್ಮ ಮಕ್ಕಳಿದ್ದಾಗೆ, ಆದರೆ ನಿಮ್ಮ ಮಗನ ತಂದೆ ನಿಲ್ಲಿಸಿ ಅಂತ ಹೇಳಿಬಿಟ್ಟು ನನಗೊಂದು ಅವಕಾಶ ಮಾಡಿಕೊಟ್ರು. ಆವತ್ತಿನ ದಿನಕ್ಕೆ ನನಗೆ ಭಾಷಣ ಮಾಡೋದಾಗಲಿ ಅಥವಾ ತಿಳುವಳಿಕೆ ಆಗಲಿ, ರಾಜಕಾರಣ ಭಾಷಣ ಆಗಲಿ ಅಥವಾ ಆಡಳಿತದ ಭಾಷೆ ಆಗಲಿ ಯಾವುದೂ ಕೂಡ ನನಗೆ ಗೊತ್ತಿರಲಿಲ್ಲ. ಅದಿಷ್ಟೂ ನಮ್ಮ ಸೊರಬ ಕ್ಷೇತ್ರದ ಜನತೆ ಕಾಲಕ್ರಮೇಣ ಎಲ್ಲ ಕಲಿಸ್ಕೊಟ್ರು. ಹಾಗಾಗಿ ನಾನು ಸಿನಿಮಾಗೆ ಬಂದಿದ್ದು, ರಾಜ್ಕುಮಾರ್ ಅವ್ರನ್ನ ಕೇಳ್ಕೊಂಡಿದ್ದು ಒಂದು ಆಕ್ಸಿಡೆಂಟಲ್. ನಾನು ರಾಜಕಾರಣಕ್ಕೆ ಬಂದಿದ್ದು ಕೂಡ ನಾನು ಆಕ್ಸಿಡೆಂಟ್. ಸರ್, ರಾಜಕೀಯ ಆಗಲಿ ಚಿತ್ರರಂಗ ಆಗಲಿ ಏನೇ ಆದರೂ ಕೂಡ ತಾವು ಹೆಚ್ಚಾಗಿ ಹೊರಗಡೆ ಸಮಯ ಕಳಿಬೇಕು ಅಂದರೆ ಮನೆಯಲ್ಲಿ ಸಪೋರ್ಟ್ ಸಿಸ್ಟಮ್ ಚೆನ್ನಾಗಿರಬೇಕು ಅನ್ನೋಂಥದ್ದು, ಕುಟುಂಬದ ಬಗ್ಗೆ ಅಂದರೆ ಇಬ್ಬರು ಮಕ್ಕಳಿದ್ದಾರೆ ತಮಗೆ, ಒಬ್ಬ ಮಗ ಆಲ್ರೆಡಿ ಸಿನಿಮಾಗೆ ಬರಬೇಕು ಅನ್ನೋಂಥ ತಯಾರಿಲಿದ್ದಾರೆ, ಹೇಳಿ ಸರ್ ಕುಟುಂಬದ ಬಗ್ಗೆ. ನಮ್ಮ ಮನೆಯವರು ಬಂದ್ಬಿಟ್ಟು ಮಂಗಳೂರು, ವಿದ್ಯುಲ್ಲತಾ ಅಂತ ಹೇಳಿ, ಅವರೆಲ್ಲರೂ ಭಾಳ ಡೀಸೆಂಟಾಗಿ ಅವರ ಅಪ್ಪ ಅಮ್ಮ ಅವ್ರನ್ನ ಬೆಳೆಸಿದ್ದಾರೆ ಮತ್ತು ಅವಳು ಪೂರ್ಣ ಸಹಕಾರ ನನಗೆ ಕೊಟ್ಟಿದ್ದಾರೆ. ಅವರು ಯಾವತ್ತೂ ಕೂಡ ನನಗೆ ಒಂದಿನೂ ನಾವೆಲ್ಲಿಗೆ ಯಾಕೆ ಓದಿದ್ದೀವಿ, ಯಾಕೆ ಬಂದಿದ್ದೀವಿ ಅನ್ನೋದನ್ನ ಕೇಳಲಿಲ್ಲ. ಮತ್ತು ನಮ್ಮ ಟೈಮಿಗೆ ನಾವು ಮಾಡೋ ಕೆಲಸಕ್ಕೆ ಯಾವತ್ತೂ ಕೂಡ
ಅಡ್ಡಿ ಬಂದ್ಬಿಟ್ಟು ಇದೇ ಕೆಲಸನ ನಮಗೆ ಅಂತಲೂ ಕೂಡ ಯಾವತ್ತೂ ಮಾತಾಡಲಿಲ್ಲ. ಸಿನಿಮಾಗೂ ಹಾಗೆ ಮತ್ತು ನನ್ನ ರಾಜಕೀಯ ಜೀವನದಲ್ಲೂ ಅಷ್ಟೇ. ಮತ್ತು ಅವರೆಲ್ಲರೂ ಹಿಂಗೆ ಹೊರಗಡೆ ಬಂದು ಈ ಥರ ಎಲ್ಲ ಓಡಾಡಿ ಚುನಾವಣೆ ಮಾಡೋದಾಗಲಿ ಅಥವಾ ಸಿನಿಮಾ ಪ್ರೊಡಕ್ಷನ್ ಆಗಲಿ ಮತ್ತೊಂದಾಗಲಿ. ನನ್ನ ಮಗ ಒಂದು ಸ್ವಲ್ಪ ಮಗಳಿಗೆ ಮದುವೆ ಆಗಿದೆ. ನಮ್ಮ ಅಳಿಯಂದ್ರು ಬಂದ್ಬಿಟ್ಟು ವಿಕ್ರಮಾದಿತ್ಯ ಅಂತ ಹೇಳ್ಬಿಟ್ಟು ಡಾಕ್ಟ್ರು, ಅವರು ಮಕ್ಕಳು ಡಾಕ್ಟ್ರು. ಮಗಳು ಬಂದ್ಬಿಟ್ಟು ಶಿ ಈಸ್ ಮೆಡಿಕಲ್ ಇಂಜಿನಿಯರಿಂಗ್ ಓದಿದ್ದಾರೆ, ಲಾವಣ್ಯ ಅಂಥೇಳಿ. ನನ್ನ ಮಗ ಬಂದ್ಬಿಟ್ಟು ಸಿವಿಲ್ ಇಂಜಿನಿಯರು ಮುಗಿಸಿದ್ದಾರೆ. ಅವರು ಕೂಡ ಇವಾಗ ಒಂದು ಗಿಂಪ್ನಿ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆಗೆ ಓಡಾಡ್ತಾ ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಒಂದು ಗೀಳಿಗೆ ಹತ್ಕೊಂಡಿದೆ. ಅವ್ರಿಗೆ ಇನ್ನು ಕಲಾಭಿಮಾನಿಗಳು, ನಮ್ಮ ಕರ್ನಾಟಕದ ಜನತೆ ಹೇಗೆ ಅವರನ್ನು ಸ್ವೀಕಾರ ಮಾಡ್ತಾರೆ ಮತ್ತು ಅವರು ಹೇಗೆ ಶ್ರಮ ಪಡ್ತಾರೆ ಅನ್ನೋದು ನೋಡಬೇಕು. ಇನ್ನು ಅವ್ರಿಗೂ ಒಳ್ಳೇದಾಗಲಿ ಅಂತೇಳಿ ಹಾರೈಸ್ತೀನಿ. ಖಂಡಿತ ಸರ್. ಕುಮಾರ್ ಬಂಗಾರಪ್ಪ ಅವ್ರು ಅಂದ್ಕೊಳ್ಳಿ, ಅವರು ನಟರಾಗೇ ಇರಲಿ ಅಥವಾ ರಾಜಕೀಯ ಮುಖಂಡರಾಗೇ ಇರಲಿ, ಜನ ನಿಮ್ಮ ಜೊತೆ ಯಾವಾಗಲೂ ಇದ್ದಾರೆ ಅನ್ನೋವಂಥದ್ದು. ಯಾಕಂದರೆ ಇವತ್ತು ನಮಗೆ ಟಿ ವಿ ವಿಕ್ರಮಕ್ಕೆ ತಾವು ಬಂದು ಇಷ್ಟೊಂದು ಅಂದರೆ ವಕ್ಫ್ ವಿರುದ್ಧದ ಹೋರಾಟದ ಇಷ್ಟೊಂದು ಬ್ಯುಸಿ ಶೆಡ್ಯೂಲ್ ಮಾಹಿತಿ ಕಲೆ ಹಾಕೋದಾಗಿರ್ಬೋದು, ಸಾಕಷ್ಟು ಪರಿಶ್ರಮ ಹಾಕಿ ಕೆಲಸ ಮಾಡ್ತಾ ಇದ್ದೀರಿ. ಇಷ್ಟೆಲ್ಲದರ ನಡುವೆ ಬಂದು ಮಾತಾಡಿ ನಮಗಂತೂ ತುಂಬ ಖುಷಿ ಕೊಟ್ಟಿದೆ. ತಮ್ಗೆ ಹೇಗೆ ಅನ್ನಿಸ್ತು ಸರ್? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಹೆಗ್ಡೆಯವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅವರು ಸಂಪಾದಕರು, ಇದರ ಮೇನ್ ಓನರ್, ಪ್ರೊಪ್ರೈಟ್ರು, ಮತ್ತು ನಿಮ್ಮ ಟೀಮ್, ನಮ್ಮ ಕ್ಯಾಮರಾಮ್ಯಾನ್ಸು, ಸೌಂಡ್ ಇಂಜಿನಿಯರ್ಸು, ಮತ್ತು ವಿಶೇಷವಾಗಿ ತಾವು ಶ್ವೇತಾ ಅವರು ಜೊತೆಗಿದ್ದುಬಿಟ್ಟು ಭಾಳಷ್ಟು ಇದ್ರ ಮೇಲೆ ನನಗಿಂತನೂ ಒಂದು ಹೆಜ್ಜೆ ಜಾಸ್ತಿನೇ ನೀವು ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ವಕ್ ವಿಚಾರವಾಗಿ ನಾವೇನೋ ಉತ್ತರ ಕೊಡೋದು ಬೇರೆ, ಆದರೆ ವಕ್ ವಿಚಾರಕ್ಕೆ ಪ್ರಶ್ನೆಗಳನ್ನ ರೂಪ ಮಾಡ್ಕೊಂಡಿದ್ರಿ ಮತ್ತು ಭಾಳಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ರಿ. ಅದಕ್ಕೆ ಸಾರ್ವಜನಿಕರಿಗೆ ಅಂತಿಮವಾಗಿ ಇದಿಷ್ಟು ಕೂಡ ಸಾರ್ವಜನಿಕರಿಗೆ ಒಳ್ಳೆಯದಾಗಬೇಕು, ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಾಗಬೇಕು, ನಮ್ಮ ಜನತೆಗೆಲ್ಲದಕ್ಕೂ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ತಾವು ಮಾತನಾಡಿದಿರಿ ಅಂತ ಭಾವಿಸಿದ್ದೀನಿ. ಹಾಗೆ ನಮ್ಮ ವಿಕ್ರಮ, ಟಿ ವಿ ವಿಕ್ರಮಕ್ಕೆ ನಾನು ಯಾವಾಗಲೂ ಸದಾ ಋಣಿಯಾಗಿರ್ತೀನಿ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ. ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಸರ್, ನಮ್ಮ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳು ನೋಡ್ತಿರ್ತೀರಿ ಸರ್? ತಮಗೆ ನೋಡ್ತಾ ಇರ್ತೀನಿ. ನಿಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾತನಾಡೋದು, ಆಮೇಲೆ ಇಶ್ಯೂ ಬೇಸ್ಡ್ ತಾವು, ಸೌಮ್ಯ ಅವರು ಮತ್ತು ನಮ್ಮ ಮುಮ್ತಾಜ್ ಅವರು, ಆಮೇಲೆ ನಿಮ್ಮ ಪ್ರೋಗ್ರಾಮ್ಸ್ನ ಭಾಳ ರೆಗ್ಯುಲರಾಗಿ ನಾನು ಮಾತಾಡ್ತೀವಿ. ಒಂದೊಂದು ಹತ್ರ ಒಂದು ಸ್ವಲ್ಪ ಲೈವ್ಲಿಯಾಗೂ ಇರ್ತದೆ, ಸೊ ದ್ಯಾಟ್ ಎಲ್ಲರೂ ಕೂಡ ಕೇಳೋ ರೀತಿಯಲ್ಲಿರಲಿ. ಆ ಕಡೆ ಉತ್ತರ ಕರ್ನಾಟಕದವರು ಕೂಡ ಟಿ ವಿ ವಿಕ್ರಮಕ್ಕೆ ನಮ್ಮ ಜೊತೆಗಿರಲಿ ಅನ್ನೋ ಭಾವನೆ ಮೇಲೆ, ಮತ್ತು ಅಲ್ಲಿಯ ಜನನೂ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಮತ್ತು ಯಾವಾಗ ಕರ್ನಾಟಕದಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಬಂದಂಥ ಸಂದರ್ಭದಲ್ಲಿ ತತ್ಕ್ಷಣ ಸಾರ್ವಜನಿಕರಿಗೆ ಮುಂದೆ ಇಡ್ತಕ್ಕಂಥ ಪ್ರಯತ್ನ ತಮ್ಮ ಮಾಧ್ಯಮದಿಂದ ದೊಡ್ಡ ಮಟ್ಟದಲ್ಲಿ ಇರ್ತಿದೆ. ಅಷ್ಟೋ ಫಾಲೋಯಿಂಗ್ಸು ಕೂಡ ಇದೆ ಅನ್ನೋದನ್ನು ನಾನು ಬಲ್ಲೆ. ಸೊ ಐ ವಿಶ್ ಆಲ್ ದ ಬೆಸ್ಟ್. ಈ ವರ್ಷ, ಬರೋ ವರ್ಷ ನಿಮಗೆ 2025ರಿಂದ ವಕ್ಫ್ದು ಹೊಸದು ಬರ್ತದೆ ಮತ್ತು ಹೊಸ ಪೀಳಿಗೆನೂ ಕೂಡ ನಮ್ಮ ಜೊತೆಗೆ ಶುರುವಾಗುತ್ತೆ. ತಮಗೆ ಒಳ್ಳೆಯದನ್ನು ಮಾಡಲಿ. ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ನನ್ನ ಕಡೆಯಿಂದ, ನನ್ನ ಎಲ್ಲ ಕುಟುಂಬ ಮತ್ತು ಎಲ್ಲ ನಮ್ಮ ಸಹೋದ್ಯೋಗಿಗಳ ಕಡೆಯಿಂದ, ನಮ್ಮ ಹೋರಾಟದ ಟೀಮ್ ಕಡೆಯಿಂದನೂ ಕೂಡ, ವಕ್ಫ್ ಹೋರಾಟದ ಟೀಮ್ ಕಡೆಯಿಂದನೂ ಕೂಡ ಎಲ್ಲರಿಗೂ ಕೂಡ ಧನ್ಯವಾದ. ಖಂಡಿತ ಸರ್, ನಿಮಗೂ ಕೂಡ ನಮ್ಮ ಟಿ ವಿ ವಿಕ್ರಮದ ಇಡೀ ತಂಡದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ನೋಡಿದ್ರಲ್ಲ ವೀಕ್ಷಕರೇ, ಕುಮಾರ್ ಬಂಗಾರಪ್ಪ ಅವರೊಡನೆ ಈ ಸುದೀರ್ಘವಾದ ಮಾತುಕತೆ. ರಾಜಕೀಯ ರಂಗ ಆಗಿರಬಹುದು, ಚಿತ್ರರಂಗ ಆಗಿರಬಹುದು, ಮನಸ್ಸಿಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಖಂಡಿತವಾಗ್ಲೂ ಪ್ರತಿಫಲ ಸಿಗುತ್ತೆ ಎನ್ನುವಂಥದ್ದು. ಅದರ ಜೊತೆಗೆ ಈ ಇಡೀ ಒಂದು ಪಾಡ್ಕಾಸ್ಟ್ನಲ್ಲಿ ವಕ್ಫ್ ಕುರಿತಾದ ಮಹಾ ಸಮುದ್ರ ಅದು, ಅದರ ಆಳ ಅಗಲವನ್ನು ಎಲ್ಲವೂ ಇಂಚಿಂಚು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀವಿ ಎನ್ನುವಂಥ ಸಮಾಧಾನದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.